श्रीमद्वेङ्कटनाथार्यं वन्दे वेदान्तदेशिकं श्रीशैलेशदयापात्रं श्रीभक्त्याय गुणार्णवम् श्रवणं वन्दे रम्यजानन्दमुनिं यो नित्यवज्जुरपदाशिवजयत्मरुत्तमजातस्तदितराजनायमे अस्मद्गुरोर्भगवतोऽस्य दयैकसिन्धोः रामानुजस्य शरणं प्रपद्ये मातापिताविभूतिः सर्वस्य देव नियमेन समर्पयामः आद्यस्य कुलपते बहुलाभिरामं श्रीमद्ददङ्ग्रेवणं प्रणमामिमूर्धां भूतं सरच्च महदाह्वयभट्टनाथ श्रीभक्तिसारगुणशेखरयोगिवाहान् भक्ताङ्ग्रिणेव वरदायति समिश्रान् श्रीमत्पराङ्कुशमुनिं प्रणतोऽस्मि नित्यम् नीलातुङ्गस्तनये सुप्तमुद्बोध्य कृष्णं पाराह्यं स्वं श्रुतिशतशिरःसिद्धमध्यापयन्ति सोच्छिष्टायां त्रिकलिकल्पं यावलाकृत्यभुङ्क्ते गोदातस्यै नमयमिदं भूय एवास्तु भूयः अन्नमयल्पुरुवयाण्डाळरङ्गर्के वन्नितिरुप्पादै पलुपरियुं निशयः पाडिकोडुत्तारत्वहमानै பூமாலை சூடி கொடுத்தாடை சொல்லும் சூடி கொடுத்த சுடற்கொடியே தொல்பாவை மாடியோட வல்ல பல்வடையாய் நாடி நீ வேங்கடவர்க்கு என்னை விதி என்னை மாந்தம் நான் கடவா வண்ணமேனது ஸ்ரீ விஷ்ணுசித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணயா கமலாபிமான்யாம் गोदानन्यशरणशरणं प्रपद्ये त्रिगुञ्चस्वसादमुपयन्ति निष्कृतं समानं केतं प्रतिमुञ्चमानाः ऋतोगस्तन्वते कवयप्रजानतीर्मध्ये छन्दसः परियन्ति बाष्पदीः ज्योतिष्मती प्रतिमुञ्चते नभोरात्री देवी सूर्यस्यौरतानि विपश्यन्ति पशवो जायमाना नानारूपा मातुरस्यामुपस्थे ಇಂದಿನ ಪಾಶರ ಕುತ್ತು ವಿಳಕ್ಕೆರೆಯ ಕೋಟುಂಕಾವು ಕಟ್ಟಿಲ್ ಮೇಲ್ ಮೆತ್ತನ್ನ ಪಂಚಶಯನತ್ತಿನ್ ಮೇಲೇರಿ ஒத்தகரு பூங்குழல் நத்தின்னை கொங்கை மேல் வயிற்றை கிடந்த மலர்மார் பாவாய் இரவாய் மைத்தளன் கண்ணினாய் நீ உன்மானரை எத்தனை போதும் துயிலயவற்றாய்வாள் எத்தனையேலும் பிரிவாற்ற இல்லாயால் ತತ್ವಮನ್ನ ತಹದೇವೋ ಎಂಬಾವಾಯ್. ಇವತ್ತಿನ ಅನುಸಂಧಾನ ಭಾಷಣ 30 வரமரசமும் சென்று கப்பம் தவிர்க்கும் கலியே துயிலையாய் செப்பமுடையாய் திருவுடையாய் செத்தார்க்கு வெப்பம் கொடுக்கும் விமலா துயிலையாய் செப்பின்ன மென்குலை செவ்வாய் சிறுவரும் புல் நப்பின்மை நங்காய் பிறவே துயிலையாய் உக்கமும் தட்டொழியும் தந்தும் மணாளனை இப்போதே எம்மை நீராட்டேளோ ಎಂಬಾವಾಯ್. ನೆನೆ ಈ 33ನೇ ಭಾಷೆದ ಅನುಸಂಧಾನ ಮತ್ತು ಅರ್ಥವು ಸ್ವಲ್ಪ ಆಗಿತ್ತು. ಸ್ವಲ್ಪ ಮೇಲೆ ವಿಶೇಷವಾಗಿ ಇನ್ನೂ ಇದನ್ನು ಇದು ಮಾಡೋಣ ತಿಳ್ಕೊಳ್ಳೋಣ. ಈ 33 ಕೋಟಿ ದೇವತೆ ಅನ್ನೋದು ಶ್ರುತಿನಲ್ಲೇ ಬರುತ್ತೆ. ದೇವಾಸ್ತ್ರಿವೇಕಾದಶಾಸ್ತ್ರಯಸ್ತ್ರಯಸ್ತ್ರಿಗುಂಶ ಅಂತ ಶ್ರುತಿನಲ್ಲೇ ಹೇಳ್ತಾರೆ. ದೇವತೆಗಳು 33 ಕೋಟಿ ಅನ್ಬಿಟ್ಟು ಅಂತ ಶ್ರುತಿನಲ್ಲೇ ಹೇಳಿದ್ದಾರೆ. ಅದನ್ನ ಇಲ್ಲಿ 33 ಅವರ ಮುಂಚೆನ್ನು ಅಂತ ಹೇಳಿದ್ರು. ಆಮೇಲೆ ನಿಮಗೆ 33 ದೇವತೆಗಳು ಯಾರು ಅನ್ನೋದನ್ನ ಎಲ್ಲರೂ ಹೇಳ್ತಾರೆ. ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಮತ್ತೆ ಅಶ್ವಿನಿ ದೇವತೆಗಳಿಬ್ರು ಅಂತ. ಇನ್ನು ಕೆಲವರು ಕಡೆ ಪ್ರಜಾಪತಿ ಮತ್ತು ಇಂದ್ರನ ತಗೊಂಡು 33 ಅಂತ ಹೇಳುತ್ತೆ. ಯಾರ್ಯಾರಪ್ಪ 33 ಹೆಸರು ಅಂದ್ರೆ ಅಷ್ಟದೇವಸುಗಳು ಅಂತ ಯಾರು ಅಂದ್ರೆ ಅದು ತಿಳ್ಕೊಂಡ್ರಿ ತಿಳಿಬಿಡ್ತದೆ. ಅಷ್ಟವಸುಗಳಲ್ಲಿ ಅಷ್ಟವಸುಗಳು ಅಂದ್ರೆ ಅನಲ, ಅನಿಲ, ಆಪಚ್ಚೈವ, ಸೋಮ, ತರ, ಧ್ರುವ ಮತ್ತು ಪ್ರತ್ಯೂಷ ಇವರು ಅಷ್ಟವಸುಗಳು, ಅವರ ಹೆಸರು ಅವ್ರದ್ದು. ಅದೇ ತರ ಏಕಾದಶ 11 ರುದ್ರರು ಅದಂದ್ರೆ ಮನ್ಯು, ಮಹಿ, ಮನಿ, ದಾಸ, ಮಹಾನೈ, ಶಿವ, ಋದ್ವಜ, ಉಗ್ರರೇತಸ್, ಭಾವ, ಕಾಮ, ಕಾಮದೇವ, ಧೃತವ್ರತ
ಇವರು ಏಕಾದಶ ರುದ್ರರು. ಅದೇ ಥರ ದ್ವಾದಶಾದಿತ್ಯರು 12 ಅಂತಂದ್ರೆ ದತ್ತ, ಮಿತ್ರ, ಅರ್ಯಮ, ರುದ್ರ, ವರುಣ, ಸೂರ್ಯಭಾಗ, ವಿವಸ್ವಾನ್, ಅಶ್ವಿನಿ, ಇದು ಪೂಷ, ಸವಿತಾ, ತ್ವಷ್ಟ ಮತ್ತು ವಿಷ್ಣು. ಈ ವಿಷ್ಣು ದೇವತೆಗಳು, ಆ ವಿಷ್ಣು ಬೇರೆ. ಆದಿತ್ಯರಲ್ಲಿ ಒಬ್ಬ ವಿಷ್ಣು ಅಂತ ಇದ್ದಾನೆ, ಅವನು ಇದು. ಅದೇ ಥರ ಅಶ್ವಿನಿ ದೇವತೆಗಳು ಇಬ್ಬರು, ಅವರು ನಾಸತ್ಯ ಮತ್ತು ದಶರ ಅಂತ. ಒಟ್ಟಿಗೆ 33 ಜನ ಆಗ್ತಾರೆ. ಈ 33 ದೇವತೆಗಳು ನನ್ನೆ ಹೇಗೆ ಭಗವಂತ ಅವರಿಗೆಲ್ಲವನ್ನು ಹೇಗೆ ಮುಂದೆ ಬಂದು ಇದನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಅದರಲ್ಲಿ ಕೆಲವನ್ನ ಅದರಲ್ಲಿ ಎರಡು ಹೇಳಿದ್ವಿ. ಒಂದು ಗಜೇಂದ್ರ ಮೋಕ್ಷಕ್ಕೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ, ಅದೊಂದು ತಿಳ್ಕೊಂಡು. ಅದನ್ನು ಬಿಟ್ಟ ಅಂದರೆ ಇನ್ನೊಂದು ಏನು ತಿಳ್ಕೊಂಡ್ರಿ, ಭಗವಂತ ಬಂದು ಭಕ್ತರನ್ನ, ಈ ದೇವತೆಗಳನ್ನ ಕಷ್ಟದಲ್ಲಿದ್ದಾಗ ತಾನೇ ಒಂದು ಯುದ್ಧ ಮಾಡಿ ಅವ್ರನ್ನ ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇನ್ನು ಕೆಲವು ಕಲಿಯೇ ಅಂತ ಪದವನ್ನು ಹಾಕ್ತಾಳೆ ಇಲ್ಲಿ. ಆ ಕಲಿ ಅಂದರೆ ಅವನ ಬಿಟ್ಟರೆ ಇಲ್ಲ ಅಂತ, ರಣ ಕಲಿ ಅಂತ ಹೇಳಿದ್ವಲ್ಲ, ಕಲಿ ಅಂತ ಭಗವಂತನಿಗೆ ಕಲಿಯೇ ಅಂತ ಇದು ಮಾಡಿದ್ದಾರೆ ಇದಕ್ಕೆ. ಅದರಲ್ಲಿ ಸ್ತೋತ್ರದಲ್ಲಿ ಆಳವಂದಾರು ತೋರಿಸ್ಕೊಡ್ತಾರೆ. ಅದರಲ್ಲಿ ವೇದಾಪಹಾರ ಗುರುಪಾತಕ ದೈತ್ಯ ಪೀಡ ಶಾಪದ್ ವಿಮೋಚನ ಮಹಿಟ್ಟ ಫಲಪ್ರದಾನೈ ಕೋಮ್ಯ ಪ್ರಜಾ ಪಶುಪತಿ ಪರಿಪಾಲಿತಸ್ಯ ಪಾದೋದಕೇನ ಸಶಿವ ಸ್ವಶಿರೋ ದೃತೇನ ಅಂದ್ಬಿಟ್ಟು ಹೇಳ್ತಾರದಕ್ಕೆ. ಭಗವಂತ ಬ್ರಹ್ಮನಿಗೆ ವೇದವನ್ನು ಕೊಡ್ತಾನಂತೆ, ಹಾಳು ಮಾಡ್ಕೊಂಡಿರ್ತಾನೆ 1 ಸಲ 2 ಸಲ. ಅದಕ್ಕೆ ವೇದಾಪಹಾರ ಅಂತ ಅವನಿಗೆ, ವೇದವನ್ನು ಹಾಳು ಮಾಡ್ಕೊಂಡಿದ್ರೆ ಅವನಿಗೆ ವೇದಾಪಹಾರ ಅಂತ ಬರುತ್ತೆ. ಭಗವಂತ ಹಂಸಾವತಾರ ಮತ್ತು ಹಯಗ್ರೀವ ಅವತಾರದಲ್ಲಿ ಬಂದು ಮತ್ತೆ ತೆಗೆದು ಬ್ರಹ್ಮನಿಗೆ ಕೊಡ್ತಾನೆ. ಶಿವನಿಗೆ ಗುರುಪಾತಕ ಅಂತ, ಯಾಕೆಂದ್ರೆ ಶಿವ ಬ್ರಹ್ಮನ ಮಗ. ಬ್ರಹ್ಮನಿಗೆ 5 ತಲೆ ಇರುತ್ತೆ ಅವನಿಗೆ. ಇದರಲ್ಲಿ ಬ್ರಹ್ಮನಿಗೆ 5 ತಲೆ. ನಾವು ಈಗಿರೋದು ನಮ್ಮ ಚತುರ್ಮುಖ ಬ್ರಹ್ಮ ಅಂತಾನೆ ಹೆಸರು, ಆದರೆ ನಮಗೆ ತಲೆ 5 ಇರೋದು. ಇವನು ಒಂದ್ಸಲ ಕೋಪದಲ್ಲಿ ತನ್ನ ತಂದೆ ತಲೆನೇ ಕತ್ತರಿಸ್ಬಿಡ್ತಾನೆ ಉಗ್ರಿಂದ. ಆವಾಗಲೇ ಬ್ರಹ್ಮ ಕಪಾಲ ಅಂತ ಕೈ ಹೇಳ್ಕೊಂಡ್ಬಿಡೋದು, ಅವನಿಗೆ ಆಮೇಲೆ ಶಾಪ ವಿಮೋಚನೆ ಆಗುತ್ತೆಲ್ಲ. ಅದರಿಂದ ಅವನಿಗೆ ಗುರುಪಾತಕ ಅಂತ, ತಂದೆ ಗುರು ಸಮಾನ. ಅದರಿಂದ ಇದು. ಆಮೇಲೆ ದೈತ್ಯ ಪೀಡ ಶಾಪ ವಿಮೋಚನ, ಆ ದೈತ್ಯ ಪೀಡಗಳಿಗೆ ಶಾಪವನ್ನು ವಿಮೋಚನೆ ಮಾಡ್ತಾರಲ್ಲ, ಅದು ಮಹಿಷ್ಟ ಫಲಪ್ರದಾನೈ ಕೋಮ್ಯ ಪ್ರಜಾ ಪಶುಪತಿ ರೀತಿ. ಯಾರಿಗೆ ತಾನೇ ಅವನಿಗೆ ಇವನಿಗೆ ಹೋದಂಥ ಬೇಡವನ್ನು ತೆಗೆದುಕೊಟ್ಟ. ರುದ್ರನಿಗೆ ಬ್ರಹ್ಮಕಪಾಲ ಬಂದಾಗ ಈಗ ಅಲ್ಲಿರುವ ನಮಗೆ ಇದರ ಬದರಿಕಾಶ್ರಮದಲ್ಲಿ ತನ್ನ ಬೆವರಿನಿಂದ ಹಾಕಿ ಆ ಬ್ರಹ್ಮಕಪಾಲ ಬಿಡುವಾಗ ಮಾಡ್ದ. ಅದನ್ನ ತಾನೇ ಹೇಳ್ಕೊಳ್ತಾನೆ ಅವನು. ಯಾರು? ರುದ್ರ ತಾನೇ ಹೇಳ್ಕೊಳ್ತಾರೆ. ಬ್ರಹ್ಮಹತ್ಯಾ ದೋಷ ತಾನೇ ಹೇಳ್ಕೊಳ್ತಾನೆ. ವಾಮಾಂಗುಷ್ಟ ನಗಾಗ್ರೇಣ ಚಿನ್ನಂತಸ್ಯ ಶಿರೋಮಯ. ತನ್ನ ಎಡಗಾಲಿನ ಒಂದು ಉಗುರಿನಿಂದ ಬ್ರಹ್ಮನ ತಲೆಯನ್ನು ತೆಗೆದುಬಿಟ್ಟವಾಗ ಅವಾಗ ನಾನು ವಿಷ್ಣುವನ್ನು ಬರ್ತಾ ವಿಷ್ಣು ಪ್ರಸಾದ ಸೃಷ್ಟೋಣಿಂ ಕಪಾಲಂ ತತ್ ಸಹಸ್ರದ. ವಿಷ್ಣುವಿನ ಅದರಿಂದ ಕೈನಲ್ಲಿದ್ದ ಕಪಾಲ 1000 ಹೋಳಾಗಿ ಸಿಡಿದೋಯ್ತು ಅಂದ್ಬಿಟ್ಟು ಅಂತ. ಸ್ಫುಟಿತಂ ಬಹುದಾಯಾಂತಂ ಸ್ವಪ್ನಲಬ್ಧಂ ಧನನ್ಯತ ಅಂದ್ಬಿಟ್ಟು ನನಗೆ ಇದಾಯಿತು ಅಂತ ಒಂದೇ ಸಲ 3-4 ಇದರಲ್ಲಿ ಕಾಣಿಸ್ತಾನೆ. ಇನ್ನೊಂದು ಮತ್ಸ್ಯ ಪ್ರಾಣದಲ್ಲಿ ಬರುತ್ತೆ. ಅಂಧಕಾಸುರ ಬಂದು ರುದ್ರನ ಮೇಲೆ ಬರ್ತಾನೆ. ರಾಕ್ಷಸರೆಲ್ಲ ಹಾಗೆ ಈಗಿನ ಇರೋ ನಮ್ಮ ಇವ್ರಿಗೆ ಹೋಲಿಸ್ಕೋಬೋದು. ವರ ಪಡ್ಕೊಳ್ಳೋದು ಅವ್ರ ಮೇಲೆ ಇದ್ದಕ್ಕೆ ಹೋಗೋದು. ಈಗ ಇದ್ದ ನೋಡ್ತಿದ್ದಾರಲ್ಲ, ಇಲ್ಲಿ ಎಲ್ಲವನ್ನು ತಗೊಳ್ಳೋದು ನಮ್ಮ ಮೇಲೆ. ಆ ಥರ ಅವರು ರುದ್ರನ ತಮ್ಮ ವರ ತಗೊಳ್ಳೋದು, ವರ ತಗೊಂಡ್ಮೇಲೆ ಅವ್ರಿಗೆ ಇಟ್ಟು ಹೋಗೋದು. ಈಗ ರುದ್ರನಿಗೆ ಬ್ರಹ್ಮನಿಗೆ ಏನು ಅಂದರೆ ವರ ಕೊಡದೇ ಇರೋಕ್ಕಾಗೋದಿಲ್ಲ. ಅವರ ಭಕ್ತ ಎಷ್ಟು ಅಂದರೆ ಅದಕ್ಕೆ ಕೊಟ್ಬಿಡ್ತಾರೆ. ಬಿದ್ದು ಮುಂದೆ ನೋಡ್ತಾ ಫಲ ಕೊಟ್ಬಿಡ್ತಾರೆ. ಆಮೇಲೆ ಇವರೆಲ್ಲ ಅದೇ ಥರ ಅಂಧಕಾಸುರರೆಲ್ಲವೇ ಶಿವನ ಮೇಲೆ ಹೋಗ್ತಾನೆ. ಶಿವನ ಮೇಲೆ ಅವನೇನು ಅಂದ್ರೆ ನನ್ನ ಮೈಯಲ್ಲಿ ಬಿದ್ದಿರುವಂಥ 1 ಹನಿ ರಕ್ತದಲ್ಲಿ 1000 ಜನ ರಾಕ್ಷಸರು ಹುಡ್ಕೋಬೇಕು ಅಂತ ತಥಾಸ್ತು ಕೊಟ್ಬಿಡ್ತಾನೆ. ಅವನ ಮೇಲೆ ಇದ್ದಕ್ಕೆ ಬರ್ತಾನೆ. ಎಷ್ಟು ಹೊಡೆದಷ್ಟು ಏನಾಗುತ್ತೆ, ಹುಡ್ಕೋತಾ ಇರ್ತಾರಲ್ಲ. ಸರಿ, ಅವನಿಗೆ ರುದ್ರ ಎಷ್ಟು ಅಂತ ಬಿಡ್ತೀವಿ, ಒಂದೊಂದು ಬಿಡ್ತಿದ್ದಂಗೆ ಹುಡ್ಕೊಳ್ತಾ ಇರ್ತಾರೆ. ಈಗ ನಾವು ಅದನ್ನ ಮಹಿಷಾಸುರನ ಬಗ್ಗೆ ಹೇಳೋದು ಅಂತ ಆ ಥರ. ಬಟ್ ಇದು ಪುರಾಣದಲ್ಲಿ ಬರೋದು. ಆವಾಗ ಅವನು ವಿಷ್ಣುವನ್ನ ಪ್ರಾರ್ಥಿಸ್ಬೋದಾನೆ. ಶಿವಜರ ಆಯ್ತು ಅಂದ್ಬಿಟ್ಟ. ಆವಾಗ ಅವನು ಒಂದು ಶುಷ್ಕ ಅವನು ಇದನ್ನು ಮಾಡ ರೇವತಿಯಿಂದ ಸೃಷ್ಟಿ ಮಾಡ್ತಾನೆ. ಆ ಶುಷ್ಕ ರೇವತಿ ಅಂದರೆ ಏನು ಒದ್ದೆ ಇದ್ರು ಹಿಡ್ಕೊಂಡ್ಬಿಡುತ್ತೆ ಅದು. ಅದೇನು ಮಾಡ್ತಾನೆ, ಆ ಶುಷ್ಕ ರೇವತಿ ಬಂದು ಅವನ ಹತ್ರ ಹೋದಾಗ ಅವನ ರಕ್ತ ಕೆಳಗಡೆ ಬೀಳೋದಂತೆ ಹಿಡ್ಕೊಂಡ್ಬಿಡುತ್ತೆ. ಸೊ 1 ಹನಿ ರಕ್ತ ಕೆಳಗಡೆ ಬೀಳೋದಿಲ್ಲ. ಆಗ ಶಿವ ಅವನ್ನ ಅಂಧಕಾಸುರನ ನಿರಸನ ಮಾಡೋಕ್ಕಾಗುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ. ತತಸ್ಸ ಶಂಕರೋ ದೇವ ಸ್ಪಂದಕೈ ರಾಕುಲೀಕೃತ. ಆಮೇಲೆ ಜಗಾಮ ಶರಣಂ ದೇವೋ ವಾಸುದೇವ ಮಜಂ ದಿವಂ. ತತಸ್ಸ ಭಗವಾನ್ ವಿಷ್ಣು ಸೃಷ್ಟವಾನ್ ಶುಷ್ಕರೇವತೀಂ ಸಾಪವೌ ಸಕಲಂ ತೇಷಾಂ ಅಂಧಕಾರಾನಾಂ ಅಪಕ್ಷಣಾತ್ ಎಂಬುದು ಅಂತ.
ಅವಾಗ ಯಾವಾಗ ಆಯ್ತದಾಗ ಅವನು ವಿಷ್ಣುವನ್ನ ಪ್ರಾರ್ಥಿಸ್ಕೊಳ್ಳ ಹಾಗೆ ಅವ ವಿಷ್ಣು ಏನು ಮಾಡ್ತಾನೆ, ಅವನ ಸೃಷ್ಟವಾನ್ ಶುಷ್ಕ ರೇವತಿಯನ್ನು ಸೃಷ್ಟಿ ಮಾಡ್ತಾನೆ. ಅದು ಪಾಪವು ಅಂದರೆ ಕುಡಿದು ಏನಿದ್ದು ಎಲ್ಲ ಕುಡಿದು ಅವನಿಗೆ ಅಂಧಕಾಸುರನಿಗೆ ಏನು ಇರೋದಿಲ್ಲ, ಅವಾಗ ಅವನ್ನ ಕೊಲ್ಲಕ್ಕಾಯ್ತು ಅಂದ್ಬಿಟ್ಟು ಅಂತ. ಇದೇ ಥರ ಆಮೇಲೆ ಇವನು ಅಷ್ಟೇ, ಯಾರು ಭಸ್ಮಾಸುರ, ಆ ಭಸ್ಮಾಸುರನು ಅಷ್ಟೇ ಯಾರ ತಲೆ ಮೇಲೆ ಕೈ ಇಟ್ಟರು ಬರವನ್ನು ಪಡ್ಕೊಂಡ್ಬಿಟ್ಟು ಶಿವನ ತಲೆ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ಅದಕ್ಕಾಗಿ ಮೋಹಿನಿ ರೂಪದೊಂದು ಮಾಡ್ತಾನೆ. ಅಂದರೆ ಕಲಿ ಇದ್ರೆ ಎಲ್ಲರನ್ನೂ ಕಷ್ಟದಲ್ಲಿ ಕಾಪಾಡುವ ಕಲಿ ಇಟ್ಬಿಟ್ಟು ಅಂತ. ತ್ರಿಪುರ ಸಂಹಾರ ಎಲ್ಲವೂ ಸಹ ಇದರಲ್ಲೇ ಬರುತ್ತೆ. ಮೋಹಿನಿ ಅವತಾರದಿಂದ ದೈತ್ಯರೆಲ್ಲ ಬಿಟ್ಟು ಅದೇ ಮೋಹಿನಿ ಅವತಾರದಿಂದ ಸಮುದ್ರ ಮಂಥನದಲ್ಲಿ ದೇವತೆಗಳಿಗೆ ಅಬದ್ಧ ಸಿಗುವ ಮಾಡ್ದವನು. ಆಮೇಲೆ ಬ್ರಹ್ಮನು ಸಹ ತಾನ ಅಂತ ಹೇಳ್ಕೊತಾನೆ. ಬ್ರಹ್ಮನು ಸಹ ಅಂದರೆ ಅವರೆಲ್ಲ ಪ್ರಕೃತಿ ಮಂಡಲದಲ್ಲಿ ಇರೋದ್ರಿಂದ ಅವ್ರಿಗೂ ರಜಸ್ಸು ತಮಸ್ಸು ಗುಣ ಇರುತ್ತೆ. ಸತ್ವಗುಣ ಇರುವಾಗ ಅವ್ರು ಇದಾಗ್ತಾರೆ. ಆ ತಮೋ ಗುಣ ಬಂದಾಗ ಸ್ವಲ್ಪ ಅವ್ರಿಗೂ ಬುದ್ಧಿ ಬರ್ತಾರೆ. ಪ್ರಕೃತಿ ಮಂಡಲದಲ್ಲಿರೋದ್ರಿಂದ ಅವ್ರಿಗೂ ಸಹ ನಮಗಿರೋ ಥರ ಅಂದರೆ ಅವರಿಗೆ ಕಮ್ಮಿ ಅಷ್ಟೇ. ನಮಗೆ ಜಾಸ್ತಿ ರಜಸ್ಸು ತಮಸ್ಸು ಅವರಿಗೆ ಕಮ್ಮಿ, ಆದರೆ ಅವ್ರಿಗೂ ಉಂಟು. ಆ ತಮೋ ಗುಣ ಬಂದಾಗ ಕೆಲವು ಸಮಯ ತಪ್ಪುಗಳೆಲ್ಲ ಆಗುತ್ತೆ ಅವ್ರ ಹತ್ರ. ಆಗ ಅವ್ನು ಹೇಳ್ತಾನೆ, ವಿಷ್ಣು ಪ್ರಸಾದಾಸ್ತುಷ್ಟೋಣಿಂ ಕಪಾಲಂ ತತ್ ಸಹಸದ ಕುಡಿತಂ ಬಹುದಾಯಾಂತಂ ಸ್ವಪ್ನದಾನದ ಅದು ಶಿವನ ಹೇಳೋದು. ಅವನು ಹೇಳ್ತಾನೆ, ಇದು ಮಮಜ ಮನವೇದಾಹೃತ ಸರ್ವೇ ದಾನವಾಭ್ಯಾಂ ಬಲಾದಿತಃ ಅಹೋಬದ ಮಹದುಃಖಂ ವೇದನಾಚರಜಂ ಮಮ ಅಂತ. ನನಗೆ ದುಃಖ ಉಂಟಾದಾಗ ನನ್ನ ದುಃಖವನ್ನು ನಾಶ ಮಾಡಿದ ಭಗವಂತ ನಾಶ ಮಾಡ್ದ ಅಂದ್ಬಿಟ್ಟು ಅವನು ಹೇಳ್ಕೊತಾನೆ. ಈಗ ಎಲ್ಲ ಸಮಯದಲ್ಲೂ ಅವನ ಕಲಿ ಅಂತ ಹೆಂಗೆ ಹೇಳ್ತಾನೆ ಅಂದರೆ, ಅದಾದ್ಮೇಲೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವ್ರದ್ದು ಎಲ್ಲರೂ ನೋಡ್ಕೋಬೇಕು. ಅದಕ್ಕೆ ಇದು ದೇವತೆಗಳಿಗೆ ಮಾಡಿದಂಥ ಕಲಿ, ತಮ್ಮ ಭಕ್ತರಿಗೆ ಮಾಡಿದಂಥದ್ದು ಮೊದಲು ಬಂದು ಪ್ರಹ್ಲಾದನಿಗೆ ಅವನು ವಿಷ್ಣುವಿನ ಎಷ್ಟು ಬೈತಾ ಇರ್ತಾನೆ ಅಂದರೆ ಅದಕ್ಕೆಲ್ಲ ಅವನು ಲೆಕ್ಕ ನಡೆಯಲ್ಲ. ಆದರೆ ತನ್ನ ಭಕ್ತನಾದ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಾಗ ಭಗವಂತ ಬಂದು ಅವನ ನಿರಸನ ಮಾಡ್ತಾನೆ. ಅದೇನು ಅಂದರೆ ಅವನ ಶಿಷ್ಟ ಪರಿಪಾಲನಾ ಕರ್ತವ್ಯ. ಅದಕ್ಕೆ ದುಷ್ಟ ನಾಶ ಮಾಡ್ಬೇಕಾದ್ರೆ ಮಾಡ್ತಾನೆ. ಅದು ಮೊದಲು ಪರಿಪಾಲಿಸ್ತಾನೆ. ಅದಕ್ಕೆ ಅವನು ಆಗದೆ ಇಲ್ಲ ಅಂದರೆ ಅವರು ನಾಶ ಮಾಡಬೇಕಾದ್ರೆ ಮಾತ್ರ ಅವಾಗ ನಾಶ ಮಾಡ್ತಾನೆ. ಇಲ್ಲದೇ ಭಗವಂತ ನಾಶ ಮಾಡಕ್ಕೆ ಹೋಗೋದಿಲ್ಲ. ಒಳ್ಳೆ ದಾರಿಯ ಬುದ್ಧಿ ಬಂತು ಅಂದರೆ ನಾಶ ಮಾಡಕ್ಕೆ ಹೋಗೋದಿಲ್ಲ ಅವನು. ಅದಕ್ಕೆ ಪರಿತ್ರಾಣಾಯ ಸಾಧುನ ಮೊದಲು, ವಿನಾಶಾಯ ದುಷ್ಕೃತ ಆಮೇಲೆ. ಮೊದಲು ನನ್ನ ಸಾಧುವನ್ನ ಪರಿತ್ರಾಣ ಮಾಡೋದು. ಅದು ಮಾಡಬೇಕಾದ್ರೆ ಇವನ್ನ ಹೀಗೆ ರಾಮನಿಗೆ ಎಷ್ಟು ಅವಕಾಶ ಕೊಡ್ತಾನೆ, 1, 2 ಅಂತ. ಯಾವಾಗ ತಿದ್ದುಕೊಳ್ಳಿಲ್ವೋ ಕಡೆಗೆ ಅವನ ನಿರಸನ ಮಾಡ್ತಾನೆ. ಆಗಲೂ ಒಂದೇ ಸಲ ಒಂದೊಂದು ತಲೆಯೇ ತೆಗಿತಾನಂತೆ. ನಮ್ಗೆ 10 ತಲೆ ಇದೆ ಅವನಿಗೆ, ಅದು 100 ತಲೆ ಹುಟ್ಕೊಳುತ್ತೆ. ಒಂದೊಂದಾಗಿ ತೆಗಿತಾನಂತೆ. ಒಟ್ಟಿಗೆ ತೆಗೆದ್ರೆ ಇನ್ನೊಂದು ತಲೆ ಬಂದ ಬುದ್ಧಿ ಕಡೆಗೆ 100ನೇ ಒಂದು ತಲೆ ತಂದು ಬುದ್ಧಿ ಬರ್ತಾ ಇದ್ದಾಗ ಅವನ್ನ ಕೊಡ್ತಾನೆ ಭಗವಂತ. ಹಾಗಾಗಿ ಎಲ್ಲಕ್ಕೂ ಒಂದು ಅವಕಾಶ ಕೊಡ್ತಾನೆ ಅವನು. ಅದೇ ಥರ ಇವನ್ಗೂ ಕಪ್ಪಲ್ ತಲೆಕೊಂಬನ್ನುವಾಗ ಇಂದ್ರನಿಗೂ ಹೇಳ್ಬೋದು. ಅವರು ಗೋವರ್ಧನಗಿರಿಗೆ ಅವರೆಲ್ಲ ಇಂದ್ರನಿಗೆ ಅನ್ನವನ್ನೆಲ್ಲ ಹರಿಸ್ಕೊಡ್ತಾ ಇರ್ತಾರೆ. ಆಗ ಕೃಷ್ಣ ಹೇಳ್ತಾನೆ ಅವ್ರಿಗೆ, ನಮಗೆಲ್ಲ ಅನ್ನ ಆಹಾರ ಕೊಡೋದು ಈ ಗೋವರ್ಧನಗಿರಿ, ಇದಕ್ಕೆ ನೀವು ಕೊಡಬೇಕಿದ್ರೆ ಇಂದ್ರನಿಗೆ ಯಾಕೆ ಕೊಡ್ತೀರಿ ಅನ್ಬೋದು ಅಂತ. ಆ ವರ್ಷ ಇವನ್ ಮಾತು ಕೇಳಿ ಕೊಡೋದಿಲ್ಲ. ಇಂದ್ರನ ಕೋಪ ಮಾಡುತ್ತೆ. ನೋಡಿದ 7 ದಿನ ದಾರಾಕವಾರ ವರುಣನಿಗೆ ಮಳೆ ಸುರಿಸ್ತಾನೆ. ಆಗ ಭಗವಂತ ಒಂದು ಕೈಯಲ್ಲಿ ಗೋವರ್ಧನ ನೆಟ್ಟಿ ಎಲ್ಲ ಕಾಪಾಡ್ತಾನೆ. ಯಾವಾಗ ವರುಣನಲ್ಲಿ ನೀರೇ ಇರಬೇಕಾದಾಗ ನಿಂತಬೇಕಲ್ಲ, ನಿಂತ ಮೇಲೆ ಆಗ ಇವನಿಗೆ ತಪ್ಪು ತಿಳಿದು ಬಂದು ಕ್ಷಮೆ ಕೇಳ್ಕೊಡ್ತಾನೆ. ಇಂದ್ರ ಕ್ಷಮೆ ಕೇಳ್ಕೊಡ್ಮೇಲೆ ಅವನೇ ಗೋವಿಂದ ಪಟ್ಟಾಭಿಷೇಕ ಮಾಡ್ತಾನೆ. ದೇವತೆಗಳೆಲ್ಲ ಅದೇ ಥರ ಹೇಳೋದಲ್ಲ, ಕೆಲಸ ಆಗೋವರೆಗೆ ಭಗವಂತನ ಆಶ್ರಯಿಸ್ತಾರೆ. ಕೆಲಸ ಆದಮೇಲೆ ಮರೆತು ಬಿಡ್ತಾರೆ. ಅದು ಆ ವಿಷಯದಲ್ಲಿ ದೇವತೆಗಳಿಗಿಂತ ಮನುಷ್ಯರು ವಾಸಿ. ಮನುಷ್ಯನಲ್ಲಿ ಸ್ವಲ್ಪ ಕೃತಜ್ಞತೆ ಇರುತ್ತೆ. ಅವರಲ್ಲಿ ಕೃತಜ್ಞತೆ 0. ನಾನೇ ರಾಮಾಯಣದಲ್ಲಿ ಹೇಳುತ್ತಲ್ಲ, ರಾಮಾಯಣದಲ್ಲಿ ಇಂದ್ರನೇ ಬಂದು ಭಗವಂತನ ಕೇಳ್ಕೊಳ್ತಾನೆ, ನನಗೆ ಈ ಥರ ರಾವಣನ ತುಂಬ ಇದಾಗಿದೆ, ಅದು ತಾನೇ ಬ್ರಹ್ಮನಿಗೆ ಹೇಳಿ ಬ್ರಹ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು, ಬ್ರಹ್ಮ ನನ್ನ ಪರವಾಗಿ ನೀನು ಹೇಳುವಂತ ಅವನ ಪುತ್ರಕಾಮ ಇಟ್ಟು ಯಾಗ ಮಾಡ್ತಾ ಇರಬೇಕಾದಂದ್ರೆ ಇವನು ದಶರಥ. ಆಗ ಬ್ರಹ್ಮ ದೇವತೆಗಳೆಲ್ಲ ಬರ್ತಾರೆ, ಅವನು ಅಶ್ವಮೇಧ ಹೋಮ ಮಾಡ್ತಾರೆ. ಹೋಮಕ್ಕೆ ಆಗೆಲ್ಲ ನೇರವಾಗಿ ದೇವತೆಗಳನ್ನು ಸ್ವೀಕರಿಸ್ತಿದ್ರು. ಈಗಲೂ ಸ್ವೀಕರಿಸ್ತಾ ಇದ್ರೆ ಕಣ್ಣಿಗೆ ಕಾಣೋದಿಲ್ಲ. ಆಗ ನೇರವಾಗಿ ಬರ್ತಾ ಇದ್ರು. ಆಗ ಅಲ್ಲಿ ಸಭೆ ಮಾಡ್ತಾರೆ. ಅವರು ಮಾಡಿದಾಗ ಇಂದ್ರ ಬಂದು ಹೇಳ್ತಾನೆ. ಆಗ ಭಗವಂತನ ಕೇಳ್ಕೊತಾರೆ. ಆಗ ಆಯ್ತು ನಾನು, ಯಾಕಂದ್ರೆ ಬ್ರಹ್ಮ ಹೇಳ್ತಾನೆ, ನಾನು ಅವನಿಗೆ ವರ ಕೊಟ್ಬಿಟ್ಟಿದ್ದೀನಿ, ಮನುಷ್ಯನ ಬಿಟ್ಟು ಬೇರೆ ಯಾರಿಗೂ ಅವನು ಮರಣವಿಲ್ಲ ಅಂತ. ಅದಕ್ಕೆ ನಾನು ಮನುಷ್ಯನ ಅವತಾರ ಮಾಡ್ತೇನೆ, ರಾಮ ಅವತಾರ ಮಾಡಿ ಆಮೇಲೆ ಕೈಗೆ ಕೆಟ್ಟ ಹೆಸರು ತಂದು ಕಾಡಿಗೆ ಹೋಗಿ ಎಷ್ಟೆಲ್ಲ ಕಷ್ಟಪಟ್ಟ, ಅಲ್ಲಿ ಹೋಗಿ ಎಷ್ಟೆಲ್ಲ ಇದಾಗಿ ಅಲ್ಲಿ ಹೋಗಿ ಅಗಸ್ತ್ಯಾಶ್ರಮಕ್ಕೆ ಹೋಗಿರ್ತಾನೆ. ಹೋದಾಗ ಇಂದ್ರ ಅಲ್ಲಿ ಬಂದಿರ್ತಾನೆ. ಇಂದ್ರ ಅಲ್ಲಿ ಬಂದಿದ್ರೆ ಇವನು ರಾಮ ಇದ್ರೆ ನೋಡದೆ ಹೋಗ್ತಾನೆ. ಅಂದ್ರೆ ಅಲ್ಲಿ ಈಗ ಮನುಷ್ಯನ ಹುಟ್ಬಿಟ್ನಲ್ಲ ಭಗವಂತ,
ಹಾಗಾಗಿ ನಾನು ಇಂದ್ರ ದೇವರಾಜ ಅಲ್ಲಿ ಇವ್ರ ಕೆಲಸಕ್ಕೆ ಬಂದಿರೋದು. ಅವ್ರು ಇರುವಂತ ಒಂದು ದೇವತೆಗೆ ಇರುವಂತ ಅಹಂಕಾರ ನೋಡಿದ ಹೋಗ್ತಾನೆ, ನೋಡ್ದಂಗೆ ಹೋಗ್ತಾರೆ. ಅದು ಭಗವಂತ ಲೆಕ್ಕ ಇಡಲ್ಲ. ಅಷ್ಟಾಗಿ ಕಡೆಯಲ್ಲಿ ಎಲ್ಲರೂ ಹೋಗೋವರೆಗೂ ಅವನು ಇದು ಮಾಡೋದಿಲ್ಲ. ಎಲ್ಲರೂ ಹಾಗೆ ರಾವಣ ಒಬ್ಬನೇ ಉಳ್ಕೊಳ್ಳೋವರೆಗೆ ಅಲ್ಲೇನು ಭಯ ಅಂದ್ರೆ ಅಗಸ್ತ್ಯ ಯಾರಾದ್ರೂ ನೋಡಿ ರಾವಣನ ಕೇಳಿಸ್ಬಿಟ್ರೆ ಈ ಥರ ರಾವಣ ಹತ್ರ ಇಂದ್ರ ಮಾತಾಡ್ತಿದ್ದ ಅಂತ ಅಂದ್ರೆ ಎಲ್ಲಿ ರಾವಣ ಬಂದು ನಾನು ಹೊಡಿತಾನೋ ಅಂದ್ಬಿಟ್ಟು ಭಯ ಅದು. ಆ ಭಯದಿಂದ ಕಡೆಗೆ ರಾವಣ ಹೊಡೆಯೋರ್ಗೂ ಅವನು ರಥ ಕಳಿಸೋದಿಲ್ಲ. ಪಾಪ ನೆಲದ ಮೇಲೆ ನಿಂತ್ಕೊಂಡು ಹನುಮಂತನ ತಲೆ ಮೇಲೆ ಇಟ್ಕೊಂಡು ಯುದ್ಧ ಮಾಡ್ತಾನೆ ರಾಮ. ಅಲ್ಲಿವರೆಗೂ ಕಡೆಗೆ ಎಲ್ಲಾಗಿ ಉಳ್ಕೊಂಡಿರೋ ಒಬ್ಬ ಅಂದಾಗ ಇಷ್ಟು ಜನ ಬಂದ ಮೇಲೆ ಇವ್ರಿಗೆ ಬಂದೇ ಗೊತ್ತಾ ಅಂತ ದೃಢವಾದ ಮೇಲೆ ಮಾತಲ್ಲಿ ಕಳಿಸ್ತಾನೆ ಯುದ್ಧಗಿರಿಗೆ. ನಾನಾಗಿದ್ದ ರಾಮ ಜಾಗಿದ್ರೆ ವಾಪಸ್ ಕಳಿಸ್ತಾ ಇದ್ದೆ, ನಿಂಗೆ ರಥನ ಬೇಡ ಹೋಗ್ತಾ ರಾಮ ದೇವರು ಅವನಿಗೆ ಇದಿಲ್ಲ. ಅದಾದ್ಮೇಲೆ ನೋಡಿ ಅವನ ಇದು ಎಲ್ಲ ಆದ್ಮೇಲೆ ಬರ್ತಾನೆ. ಬಂದ್ಬಿಟ್ಟು ಭಗವಂತನ ಬಂದು ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮ ಬಂದು ಸ್ತೋತ್ರ ಮಾಡ್ತಾನೆ, ಇಂದ್ರ ಬಂದು ಸ್ತೋತ್ರ ಮಾಡಲ್ಲ. ಅವನ ವರುಣಾದಿಗಳು ಮಾಡ್ತಾರೆ, ಇಂದ್ರ ಸ್ತೋತ್ರ ಮಾಡೋದಿಲ್ಲ. ಇವನ ಕೆಲಸಕ್ಕೆ ಬಂದು ಇವನ ಕೆಲಸ ಮಾಡಿಬಿಟ್ಟು ಇವನ ಪೀಡೆಯನ್ನು ಕಳೆದಿದ್ದು ಸ್ತೋತ್ರ ಮಾಡೋದಿಲ್ಲ. ಕಡೆಗೆ ಬಂದು ಏನಾದರೂ ವರ ಕೇಳ್ಕೊಂಡು ಹೇಳ್ತಾನೆ. ಯಾರು ವರ ಕೊಡೋದು? ಅವನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವನ್ನೇ ಇವನು ವರ ಕೇಳ್ತಾನೆ. ಹಾಗೆ ಭಗವಂತನ ಆಯ್ತು, ಈ ಕಪಿಗಳನ್ನೆಲ್ಲ ಬದುಕಿಸ್ಕೊಡು, ನನಗೋಸ್ಕರ ಹೆಂಡತಿ ಮಕ್ಕಳೆಲ್ಲ ಸತ್ತಿದೆ, ಎಲ್ಲರನ್ನು ಬದುಕಿಸ್ಕೊಡು ಅಂತ ಬದುಕಿಸ್ತಾನೆ. ಅವಾಗ ಹೇಳ್ತಾನೆ, ಸಾಧಾರಣವಾಗಿ ಕೆಲಸ ಮಾಡಲ್ಲ, ನೀನು ಮಾತು ಕೊಟ್ಬಿಟ್ಟಿದ್ದೀನಲ್ಲ, ನಿನ್ಗೋಸ್ಕರ ಮಾಡ್ತೇನೆ, ಏನೋ ಉಪಕಾರ ಮಾಡುತ್ತಲ್ಲ ಭಗವಂತನಿಗೆ ಮಾಡ್ತಾನೆ. ಅದಕ್ಕಿಂತ ಒಂದು ಏನಂದ್ರೆ ಈ ಪಟ್ಟಾಭಿಷೇಕ ಆಗ ಮೊದಲು ಅವನು ಬರಬೇಕಾಗಿತ್ತು. ರಾಮ ಪಟ್ಟಾಭಿಷೇಕಕ್ಕೆ ಇಂದ್ರ ಬರೋದಿಲ್ಲ. ವಾಯುವಿನ ಮೂಲಕ ಏನೋ ಬರೀ ಪಾರಿತೋಷಕ್ಕೆ ಕಾಯ್ತಾನಂತ ವಾಯುವಿನ ಮೂಲಕ ಅವನು ಹಾರನ್ನು ಕಳಿಸ್ತಾನೆ. ಅವನು ರಾಮತೆಗೆ ಗೊತ್ತು, ಭಗವಂತ ತೆಗೆದು ಸೀತೆ ಕೊಡ್ತಾನೆ. ಸೀತೆ ನೋಡ್ತಾಳೆ, ಹನುಮಂತನ ಕೊಡ್ತಾಳೆ. ವಾಲ್ಮೀಕಿ ರಾಮಾಯಣದಲ್ಲ, ಹನುಮಂತ ಅದಾದ್ಮೇಲೆ ಮರದಲ್ಲಿ ಕೂತ್ಕೊಳ್ತಾನಂತೆ. ಈ ರಾಮ ಇಷ್ಟು ಇದೆ, ಸೀತೆ ಇಷ್ಟು ಹೇಳಿಲ್ಲ, ಈ ಒಳಗಡೆ ರಾಮಾಯಣ ಅಂತ ಕಚ್ಚಿ ನೋಡ್ತಾನಂತೆ. ಏನಿಲ್ಲ ಅಂತ ತೆಗೆದು ಸೀತಾನಂತೆ. ಅದು ಬೆಲೆ ಇಂಧನ ಹಾರದ ಬೆಲೆ ಹನುಮಂತನಿಗೆ ಅಷ್ಟೇ. ರಾಮ ಇಂದ್ರ ಅದು ಇಂದ್ರ ಬೆಲೆ ಅಂತ ಆ ಥರ ಹಾಕೊಳ್ಳೋದೇ ಅಲ್ಲ. ರಾಮ ಕೊಟ್ಟು ತೆಗೆದು ಕೊಡ್ತಾನೆ ಅಂದ್ರೆ ಅಲ್ಲಿ ಕೊಟ್ಟಿದ್ದಾನೆ, ನಿನ್ನ ಅಹಂಕಾರಕ್ಕೆ ಇದು ಕೊಟ್ಟು ಅಂತ. ಕೇನೋಪನಿಷತ್ ಕಥೆ ನನ್ನ ಹೇಳಿದ್ದಾನೆ ದೇವರ ಯಕ್ಷನಾಗಿ ಬಂದಿದ್ದು. ಸರಿ, ಕೇನೋಪನಿಷತ್ತಲ್ಲಿ ಹೇಳಿದ್ರೆ ಬರುತ್ತೆ, ಹೇಳೋದು ಒಂದ್ಸಲ. ಅಲ್ಲಿ ಹೇಗೆ ಅವನು ಯಕ್ಷನಾಗಿ ಬಂದು ನಾವೇ ಗೆದ್ವಿ ಅಂದಾಗ ಭಗವಂತ ಗೆಲ್ಸ್ಕೊಟ್ಟಿದ್ದು ಅವ್ರಿಗೆ ಬುದ್ಧಿ ಕಲಿಸ್ತಾನೆ ಅವನು. ಉಪನಿಷತ್ತಲ್ಲಿ ಬರುವಂತಹ ಕಥೆ ಅದು. ಹಾಗಾಗಿ ಎಲ್ಲ ಇದರಲ್ಲೂ ಅವರು ಪ್ರತಿಯೊಂದು ಇದರಲ್ಲೂ ಅದು ಹೇಳ್ತಾರೆ. ಅವರು ಕೆಲಸ ಆಗುವವರೆಗೂ ದಾಸೋಹಂ ಅಂತಾರೆ, ಕೆಲಸ ಆದ್ಮೇಲೆ ದೇವೋಹಂ, ನಾನು ದೇವರು ಅಂತ. ಕೆಲಸ ಆಗೋವರೆಗೂ ದಾಸೋಹಂ ನಿಮ್ಗೆ ಅಂತ ಕಾರ್ಯವಾಸಿ ಕಥೆಗಾಲಿ ಕಟ್ಟು ಕನ್ನಡ ಹೇಳ್ತಾರೆ. ಆ ಥರ ಮಾಡ್ತಾರೆ. ಅದಾದ್ಮೇಲೆ ನಾನೇ ದೇವರು, ದೇವೋಹಂ ಅಂದ್ಬಿಟ್ಟು ಮಾಡ್ತಾರೆ. ಇದಕ್ಕೆ ನೋಡಿದ್ರೆ ಅದಕ್ಕೆ ಯಾತಕ್ಕೆ ಮತ್ತೊಬ್ಬರು ನೀವು ಯಾಕೆ ಹೇಳಿದೆ ಅಂದರೆ ಇಲ್ಲಿ ನೆನೆದಿದೆ. ಭಗವಂತ ನೆನೆಸಿದ್ರೆ ತುಂಬ ಜನ ಇದ್ದಾರೆ. ಆದರೆ ಯಾರಾದರೂ ಭಗವಂತನ ನಮಗಿರುವಂಥ ಕೃತಜ್ಞತೆ ಅವ್ರಿಗಿಲ್ಲ. ಅದಕ್ಕೆ ಮೋಕ್ಷ ಪಡಿಬೇಕಾದ್ರೆ ಭೂಲೋಕಕ್ಕೆ ಬರಬೇಕು ಅಂತ ಹೇಳೋದು. ಕ್ಷೀಣೆ ಪುಣ್ಯ ಮತ್ತೆ ಒಂದು ಶಕ್ತಿ ಅಂತ ಹೇಳಬೇಕಂದ್ರೆ ಇಲ್ಲಿಗೆ ಬಂದ್ರೇನೆ ಅವ್ರ ಮೋಕ್ಷ. ಅಲ್ಲಿದ್ದರೆ ಯಾಕಂದ್ರೆ ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಅಲ್ಲಿ ಅಮರತ್ವ ಇದೆ ಅವರಿಗೆ. ಅಮರತ್ವ ಅಂದರೆ ಯಾವತ್ತೂ ಸಾಗೋದಿಲ್ಲ ಅಂತಲ್ಲ, ಕಲ್ಪಕಾಲದವ್ರಿಗೆ ಮಾತ್ರ ರಿಸ್ಟ್ರಿಕ್ಟೆಡ್. ಅವರು ಕಲ್ಪಕಾಲ ಯಾವಾಗ ಬ್ರಹ್ಮನ ಆಗುತ್ತೋ ಆಗ ಇವರು ದೇವತೆಗಳೆಲ್ಲ ಹೋಗ್ತಾರೆ. ಕಲ್ಪಕಾಲದವ್ರು ಮಾತ್ರ ಅಮರತ್ವ ಅಂದರೆ ಅದು ಚಿರಕ ತುಂಬ ಜಾಸ್ತಿ ಅದರಿಂದ ಅಮರತ್ವ ಅಂತ ಹೇಳ್ತಾರೆ. ಅವ್ರಿಗೆ ಹಸು ಇಲ್ಲ, ಇದಿಲ್ಲ, ರೋಗ ರುಜಿನ ಬರಲ್ಲ, ಅಹಂಕಾರ ಬರುತ್ತೆ ಅವರಿಗೆ. ಆಮೇಲೆ ದೇವರ ಶಕ್ತಿ ಕೊಟ್ಬಿಟ್ಟಿದ್ದಾನೆ ಏನಾದರೂ ವರ ಕೊಡೋದಕ್ಕೆ. ಅದರಿಂದ ಅವರಿಗೆ ಅಹಂಕಾರದಿಂದ ನಾವೇ ದೇವರು ಅಂತ ಆಡ್ತಾರೆ ಅವರು. ಅದರಿಂದ ಈ ದೇವತೆಗಳಿಗೆ ಆದರೆ ಭಗವಂತ ಅಷ್ಟಿದ್ರೂ ಸಹ ಅವ್ರಿಗೆ ಯಾವ ಕಷ್ಟ ಬಂದರೂ ಸಹ ಬಂದು ಕೇಳ್ಕೊಂಡ ಅಂದರೆ ಅದೇ ಥರ ದೇವತೆಗಳಿಗೆ ಯಾವ ಥರ ನಮ್ಗೆ ವ್ಯತ್ಯಾಸ ಇಲ್ಲ. ಯಾತಕ್ಕೆ ಹೇಳಿದ್ರೆ ಶರಣಾಗತರಾದಂಥ ನಾವು ಏನು ಕೇಳಿದ್ರು ಭಗವಂತ ಕೊಡ್ತಾನೆ, ದೇವತೆಗಳು ಕೊಡ್ತಾನೆ. ಅವ್ರಿಗೆ ಏನಂದರೆ ಅವ್ರ ವಿಶೇಷವಾದ ಸೃಷ್ಟಿ ಆದ್ರಿಂದ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ, ನಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ. ಆದರೆ ಅವ್ರಿಗೂ ಶ್ರುತಿ ಹೇಳುತ್ತೆ ಅವ್ರ ಜೊತೆ ಸಹ ಇವ ಸಂತನ್ನ ವಿಜಾನಂತಿ ದೇವಾಹ ಜೊತೆ ಅವ್ರಿಗೆ ಇರ್ತಾನೆ ಜೊತೆಯಲ್ಲಿ. ಆದರೆ ಅವನಿಗೆ ದೇವನ್ ಗೊತ್ತಾಗುವಂತೆ ಅವರಿಗೆ. ಸಹ ಇವ ಸಂತು ನವಿಜಾನಂತ ದೇವತೆಗಳಿಗೂ ಗೊತ್ತಾಗುತ್ತೆ ಇವರಂತೆ, ಇವನೇ ಭಗವಂತ ಪರಮಾತ್ಮ ಗೊತ್ತಾಗುತ್ತಂತೆ ಅವರಿಗೆ. ಆದರೆ ಅರ್ಜುನ್ ಜೊತೆಯಲ್ಲಿದ್ದ ಅವನು ತಾನು ಸಖನಾಗಿದ್ದರಿಂದ ಅವನು ತನ್ನ ಸ್ನೇಹಿತ ಅಂತಂದ್ರೆ ಭಗವಂತ ಅಂತ ಅವನು ಬರಲೇ ಇಲ್ಲ ಅವನಿಗೆ. ಕಡೆಗೆ ಇದೆಲ್ಲ ಆದಮೇಲೆ ಅರ್ಜುನನ ನೀನು ಕೆಳಗಡೆ ಎಳೆಯುತ್ತಾನೆ. ಅದಕ್ಕೆ ಆವಾಗ ಅವನ ಗೀತೋಪದೇಶ ಪಡೆದು ಎಲ್ಲ ಆದ್ಮೇಲೆ ಯುದ್ಧ ಮುಗಿದ ಮೇಲೆ ನಾನು ಇದು ನೀನು ಸಾರಥಿ ನೀನು ಮೊದಲು ಹೇಳಿ ಅರ್ಥಾನೇ ನ್ಯಾಯ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ. ಮೊದಲು ನೀನು ಹೇಳಿ ನಿನಗೆ ಗೊತ್ತಾಗುತ್ತೆ ಯಾರು ಕೇಳಿದ್ರೆ ಹೇಳ್ತಾನೆ.
ಕೃಷ್ಣ ಹಿಡಿದ ತಕ್ಷಣ ಭಸ್ಮ ಆಗ್ಬಿಡ್ತಾನೆ ಸೈನ್ಯದಲ್ಲಿ. ನಾನು ಮೊದಲು ಹಿಡಿದಿದ್ರೆ ಇದೇ ನಿಮ್ಗೆ ಗತಿ ಆಗ್ತಿತ್ತು ಅಂತ. ಯಾಕಂದ್ರೆ ಎಲ್ಲವನ್ನು ಭಗವಂತ ಸ್ವೀಕರಿಸ್ಬಿಡ್ತಾನಲ್ಲ ಇರೋದ್ರಿಂದ ಅವ್ರು ಎಂತೆಂಥ ಅಸ್ತ್ರಗಳು ಅವ್ರ ಅವರೇನು ಸಾಧಾರಣವಲ್ಲ. ಭೀಷ್ಮರು ಕರ್ಣ ಅವ್ರು ಬಿಟ್ಟಂಥ ಅಸ್ತ್ರಗಳು ಭಗವಂತ ಇರೋದ್ರಿಂದ ಅಸ್ತ್ರಗಳೆಲ್ಲ ಹಾಗೆ ಏನೂ ಆಗಿರಲ್ಲ. ಭಗವಂತ ಹಿಡಿದ ತಕ್ಷಣ ಒಂದು ಕ್ಷಣದಲ್ಲಿ ಭಸ್ಮ ಆಗ್ಬಿಡುತ್ತೆ. ಅಂದರೆ ಅವನು ಅಷ್ಟು ಉಪದೇಶ ಪಡೆದು ನಾನು ಇದು ಅವನು ಸಾರಥಿ ನಾನು ರಥಿಕ ಅನ್ನೋ ಭಾವನೆ ಹೋಗಿರಲಿಲ್ಲ ನಮಗೆ. ಹಾಗೆ ಅವ್ರುಗಳಿಗೆ ಆಶ್ಚರ್ಯ. ಇವರಿಗೆಲ್ಲ ಬಿಡಿ ಆಶ್ಚರ್ಯ ಅಂದರೆ ಧರ್ಮರಾಯ ಎಷ್ಟು ದಂಬಿಟ್ಟ ಎಷ್ಟು ತಿಳ್ಕೊಂಡಿದ್ದಾನೆ. ಅವನಿಗೂ ಸಹ ಭಗವಂತನೆಲ್ಲ ಪೂಜೆ ಮಾಡ್ತಾನೆ ಎಲ್ಲ ತಿಳಿದಿದ್ರು ಭಗವಂತನ ಪರತ್ವ ತಿಳಿದಿಲ್ಲ. ಭೀಷ್ಮರು ಶೇರಸಾಯನ ಬಂದಾಗ ಹೇಳ್ತಾರೆ ಕೃಷ್ಣ ನೋಡು ಜ್ಞಾನ ಹೋಗ್ತಾ ಇದೆ, ಹೋಗಿ ತಿಳ್ಕೊಳ್ಳಿ ಬಿಟ್ಟು ಅಂತ. ಆಗ ಬಂದು ನಮಸ್ಕಾರ ಮಾಡಿ ಎಲ್ಲ ರಾಜನೀತಿ ಎಲ್ಲವನ್ನೂ ಮಾಡ್ತಾನೆ. ಕಡೆಗೆ ಅವ್ರು ಕೇಳ್ತಾರೆ ವಿಷ್ಣು ಸಹಸ್ರ ಹೇಳೋದು ಕಿಮೇಕಂ ದೈವತಂ ಲೋಕೆ ಕಿಂಬಾಕಂ ಪರಾಯಣಂ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ನಿನ್ನ ಪದರಲ್ಲೇ ಇದ್ದಾನೆ, ಇನ್ನು ಯಾರನ್ನ ಮಾಡೋದು? ಕಿಮೇಕಂ ದೈವತದ ಕಿಂಬಾಕಂ ಪರಾಯಿಸ್ತು ಅಂತ ಕಮರ್ಚಂತಹ ಪಾಪ ನಿರ್ಮಾಣವಾಶುಭಂ ಅಂತ. ಯಾರನ್ನ ಸ್ತುತಿ ಮಾಡಿದ್ರೆ ಇದು ಮಾಡಿದ್ರೆ ಮೋಕ್ಷ ನಗ್ತಾರಂತ ಭೀಷ್ಮರು. ಪಕ್ಕದಲ್ಲೇ ಇಟ್ಕೊಂಡು ನೀನು ಇದರಲ್ಲಿ ನನ್ನನ್ನು ಬಂದು ಕೇಳ್ತಾ ಇದೆಯೇನಂತ ವಿಷ್ಣು ಸಹಸ್ರ ಹೇಳ್ತಾರೆ ಪೂರ್ತಿ. ಅಂದರೆ ತಿಳಿಲಿಲ್ಲ ಅಂತ ಅವ್ರಿಗೆ. ಬೇರೆಯವ್ರ ಕಡೆ ಧರ್ಮರಾಯನಿಗೆ ತಿಳಿಯಿಲ್ಲ, ನಮ್ಮ ಜೊತೆ ಪರವಸ್ತು ನಮ್ಮ ಜೊತೆಲಿದ್ದಾನೆ ಅಂತ ಅವರಿಗೆ ತಿಳಿಯಿಲ್ಲ. ದ್ರೌಪದಿ ಮಾತ್ರ ತಿಳಿದಿದ್ರು, ಇವ್ರು ಯಾರಿಗೂ ತಿಳಿದಿರಲಿಲ್ಲ. ಹಾಗೆ ಇಲ್ಲ ಭಗವಂತನೇ ಮಾಯ ಮಾಡ್ತಾನೋ ಆ ಥರ ಅವ್ರಿಗೆ ತಿಳಿದೇ ಇರ್ತಾರೆ, ಅದು ಗೊತ್ತಿಲ್ಲ. ಒಟ್ಲಿ ಇವ್ರು ಎಲ್ಲರೂ ಇದು ಅದೆಲ್ಲ ನೋಡಿದ್ರೆ ನಮಗೆ ಮನುಷ್ಯರೇ ವಾಸಿ ಅನಿಸುತ್ತೆ. ಅದೇ ಥರ ಆಕಾಶವನ್ನಾಗಿ ಬ್ರಹ್ಮ ಬಂದಾಗ ಅದು ಅವನು ಅಹಂಕಾರವಾಗಿ ಬಂದಾಗ ಭಗವಂತ ಎಷ್ಟು ಜನನ ಮಾಯ ಮಾಡ್ತಾನೋ ಅದೇ ಥರ ಯಾವ ಥರ ಬಟ್ಟೆ ಹಾಕೊಂಡಿದ್ರು, ಅವ್ರ ತಲೆ ಕೂದಲು ಯಾವ ಥರ ಇತ್ತು, ಅವತ್ತೇನಾದ್ರು ಹರಿದಿದ್ರೆ ಬಟ್ಟೆ ಅದೇ ಥರ ಎಲ್ಲವೂ ಅದೇ ಮಾಡಿ ಆ ಹುಡುಗರಿಗೂ ಗೊತ್ತಾಗಲ್ಲ, ಮನೆಯವ್ರಿಗೂ ಗೊತ್ತಾಗಲ್ಲ ಹೋಗಿ ಬಂದರು ಅಂತ. ಆಮೇಲೆ ಅವನಿಗೆ ಬುದ್ಧಿ ಬಂದು ಆ ಹಿಂದೆ ವಾಪಸ್ ಕೊಡ್ತಾನೆ. ಹಾಗೆ ಇವರೆಲ್ಲ ಮಾಯವಾಗ್ತಾರೆ, ಅವ್ರು ಬರ್ತಾರೆ. ಆಗ ಅವನಿಗೆ ಬ್ರಹ್ಮತ್ವ ತೆಗಿತಾನೆ. ಮತ್ತೆ ಅವ್ನು ಕಾಡೆ ಬೇಡದ್ಮೇಲೆ ಬ್ರಹ್ಮತ್ವವನ್ನು ಕೊಡ್ತಾನೆ ಭಗವಂತ. ಇವರೆಲ್ಲ ಇಷ್ಟೆಲ್ಲ ತಿಳ್ಕೊಂಡು ಅವರಿಗೆ ಆ ಸಮಯದಲ್ಲಿ ಇದಾಗುತ್ತೆ ಅವರಿಗೆ. ಅಂದರೆ ಮುಖಾರ ಪಡೆದರೂ ಸಹ ದೇವತತ್ರ ಹೇಗೆ ಇವರು ಅಪಕಾರವನ್ನು ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಅದ್ರ ಉಪತ್ತಮ ಅವರು ಕಾಯ್ದೋದಕ್ಕೆ. ಆಮೇಲೆ ಇದೇ ಬಾಕಿದಲ್ಲ ನಾನು ಹೇಳಿದ್ದೇನೆ, ಅದರಿಂದ ಹೋಗೋದು ಬೇಡ ಅದಕ್ಕೆ. ಇನ್ನು ಕಲಿ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಹೇಳಿದ್ವಿ ಅದಕ್ಕೆ. ಅದರಲ್ಲಿ ಇನ್ನೊಂದು ದ್ರೋಣ ಪರ್ವದಲ್ಲಿ ಮಹಾಭಾರತದಲ್ಲಿ ಒಂದು ಬರುತ್ತೆ ಅದಕ್ಕೆ. ಭಗವಂತನಿಗೆ ಯಾವಾಗ ಅವರಿಗೆ ಹೇಳ್ತಾನೆ, ಯಾಕೆ ಕಲಿತಾರೆ ಕೃಷ್ಣಾಶ್ರಯ ಅವರು ಬರ್ತಂತೆ ಅವರಿಗೆ. ಯಾವ್ರಿಗೆ ಪಾಂಡವರಿದ್ದ 5 ಜನ, ಅವರು 18 ಅಕ್ಷೋಣಿ ಸೈನ್ಯ, ಇವ್ರಿಗೊಂದು 3 ಅಕ್ಷೋಣಿ ಸೈನ್ಯ. ಅವ್ರ ಕಡೆ ಎಂಥ ಅತೀತರು, ದ್ರೋಣ, ಕೃಪಾ, ಪರಶುರಾಮ ಮತ್ತೆ ಭೀಷ್ಮರು, ಎಲ್ಲಕ್ಕಿಂತ ಕರ್ಣ, ಶಲ್ಯ ಎಲ್ಲ ಅತ್ಯಂತ ಮಹಾರಥರು. ಒಬ್ಬರು ಎಲ್ಲರನ್ನೂ ದಮನ ಮಾಡುವ ಶಕ್ತಿ ಉಳ್ಳವರು. ಅದು ಭೀಷ್ಮರು ಒಬ್ಬರೇ ಸಾಕು. 21 ಅಕ್ಷೋಣಿ 75 ವಯಸ್ಸಂತೆ ಅವ್ರಿಗೆ ಅದನ್ನು ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯ ಉಳ್ಳವರು. ಇವರು 5 ಜನ. ಆದರೆ ಭಗವಂತ ಇವ್ರ ಕಡೆ ಇದ್ದಿಂದ ಏನೂ ಮಾಡ್ತಾರೆ ಅಂತ ಕೇಳ್ತಾರೆ. ಯಾಕೆ ಅವ್ರು ಕೇಳ್ತಾರೆ, ಹೇಗೆ ಅವರು ಅಂದರೆ ಕೃಷ್ಣಾಶ್ರಯ, ಕೃಷ್ಣನ ಆಶ್ರಯದಲ್ಲಿದ್ದರು. ಅವ್ರ ಬಲ ಏನು? ಕೃಷ್ಣ ದ್ರೋಣ ಕೊಡ್ತಾರೆ. ಪಾಂಡವರ ಬಲ ಏನು ಅಂದರೆ ಕೃಷ್ಣನ ಆಶ್ರಯ. ಅವ್ರ ಬಲ ಏನು ಅಂತ ಕೃಷ್ಣ ಬಲಾಹ. ಮತ್ತೆ ಅವ್ರು ಯಾರು ಒಡೆಯ ನಾಯಕಕ್ಕೆ, ಅವರ ಸೇನೆ ಒಡೆಯ ಅಂದರೆ ಕೃಷ್ಣನಾಥಃ, ಅವನೇ ಒಡೆಯ. ಅದಕ್ಕೆ ಪಾಂಡವರಿಗೆ ಎಲ್ಲ ಇದರಿಂದ ಅದೇ ಕೃಷ್ಣ ಪರಾಯಣಂ ತೈಷಾಂ ಜ್ಯೋತಿಷಾಂ ಇವ ಚಂದ್ರಮ. ಅವನು ಜ್ಯೋತಿಷಾಂ ಜ್ಯೋತಿ ಕೃತಿಗಳಕ್ಕೆ ಜ್ಯೋತಿಷಾಂ ಜ್ಯೋತಿ ಅವ್ರ ಜೊತೆ ಇರಬೇಕಾದ್ರೆ ಇನ್ನು ಅವರಿಗೆ ಯಾವ ಇದು ಅವರಿಗೆ ಇನ್ನೂ 25 ಅಕ್ಷೋಣಿ ಸೈನ್ಯ ಆಗಿದ್ರು, ಇನ್ನೂ 10 ಜನ ಭೀಷ್ಮರಿದ್ರು ಸಹ ಜಯ ಪಾಂಡವರಿಗೆ ಬರ್ತಾ ಇತ್ತು ಅಂದ್ಬಿಟ್ಟು ದ್ರೋಣ ಪರ್ವದಲ್ಲಿ ಮಹಾಭಾರತದಲ್ಲಿ ಹೇಳುತ್ತೆ. ಅದಕ್ಕೆ ಕಲಿಯೇ ಅಂತಳಲ್ಲ, ಅದಕ್ಕೆ ಕಲಿ. ಇದು ಒಂದೊಂದಕ್ಕೂ ಕಲಿ ಸೇರಿಸ್ಕೊಂಡ್ರೆ ಅವ್ರು ಏನು ಮಾಡಿದಾನೆ ಭಗವಂತ, ಅದಕ್ಕೆಲ್ಲ ಕಲಿ ನಾವು ಸೇರಿಸ್ಕೋಬೋದು ಅದನ್ನು. ಹಾಗಾಗಿ ಇವರು ಹೇಳ್ತಾರೆ ಅದಕ್ಕೆ ಸ್ವಾಮಿ ದೇಶಿಕನ್ ನಾವು ರಾಸ ಅಂತ ಹೇಳ್ತಾರೆ. ಭಗವಂತ ನಮಗೆ ಈ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಮಾಡೋದು ಕೊಡ್ತಾನೆ. ಕೆಲವು ಸಮಯ ಶಿಷ್ಟರಿಗೂ ಭಗವಂತ ನಮಗೆಲ್ಲ ಕಷ್ಟಗಳು ಕೊಡ್ತಾನಲ್ಲ, ಅದು ಹೇಳ್ತಾರೆ. ಅದು ಶಿಷ್ಟಕ್ಕೆ ಕೊಡುವಂಥ ದುಷ್ಟ ಶಿಕ್ಷಣಕ್ಕೆ ಕೊಡುವ ಶಿಕ್ಷಣ ಬೇರೆ, ಶಿಷ್ಟರಿಗೆ ಕೊಡುವ ನಮಗೂ ಕೊಡ್ತಾನೆ ಅವನು, ಅದು ಬೇರೆ ಅಂದ್ಬಿಟ್ಟು ಅಂತ. ಶಿಷ್ಟರಿಗೂ ಕೆಲವು ಶಿಕ್ಷಣ ಕೊಡ್ತಾನೆ. ಹೇಗೆ ಅಂದರೆ ಅದು ನಮ್ಮ ಒಳ್ಳೆದಕ್ಕೆ ಕೊಡ್ತಾನೆ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಸ್ವಾಮಿ ರಾಷ್ಟ್ರದಾಸ ಹೇಳ್ತಾರೆ, ಅದಕ್ಕೆ ಕಠಿಣ ಪ್ರಗತಿಗಳಿಗೆ ಕಷೈ ಕಟ್ಟುವ ಕೋಲೆ ಅವನ್ ಕೊಂಡುಗರೆ ಶಿಕ್ಷೆಗಳೆಲ್ಲ ಶರಣ್ಯ ಪ್ರಸಾದ ಫಲಂ.
ಅಂದರೆ ಒಬ್ಬ ಕಠಿಣವಾದ ಪ್ರಕೃತಿಯಲ್ಲಿ ಕೆಲವ್ರನ್ನ ಮಾತು ತಿದ್ದಬೇಕು, ಕೆಲವ್ರನ್ನ ಹೇಳಿ ತಿದ್ದಬೇಕು, ಕೆಲವರಿಗೆ ಹೊಡೆದು ತಿದ್ದಬೇಕು, ಇದೆಲ್ಲ ಇರ್ತದೆ. ಕಠಿಣ ಪ್ರಕೃತಿ ಆದವರಿಗೆ ಹೊಡೆದೇ ತಿದ್ದಬೇಕು. ಇಂದಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಹೊಡೆದು ಮಾಡಿ ಬೆಳೆಸಿದ್ರು. ಅದಕ್ಕೆ ಈಗಂತೂ ಅದಕ್ಕೆ ಅವ್ರಿಗೆ ಹೋಗ್ತಾ ಇತ್ತು. ಅವ್ರಿಗೆ ನಮಗೆಲ್ಲ ಎಕ್ಕೆ ತಿಂದಿದ್ದೀವಿ ಅಂದರೆ ಹೊಡೆದು ಈಚೆ ಬಂದಮೇಲೆ ಅದು ಜ್ಞಾಪಕನೇ ಇರ್ತಿರ್ಲಿಲ್ಲ. ಆ ಮನೋಭಾವ ಇರೋದ್ರಿಂದ ನಮಗೆಲ್ಲ ಈಗಿನ ಕಾಲದಲ್ಲಿ ಸಣ್ಣ ವಿಷಯಕ್ಕೆ ಮಕ್ಕಳು ಸೆನ್ಸಿಟಿವ್ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ನಮ್ಮ ಕೊಲಿಗೆ ಮಗ ಅವನು 90% ತೊಗೊಂಡಿದ್ದಂತೆ. ಇವಳು ಒಬ್ಬನೇ ಮಗ ಅವಳಿಗೆ ನನ್ನ ಜೊತೆ ಬಂಗಾರಪೇಟೆ ಇತ್ತು. ಅವ್ರಿಗೆ ಏನೋ ಈಗ ಸ್ವಲ್ಪ ನೀನು ಪ್ರಯತ್ನ ಪಟ್ಟಿದೆ 95 96 ಹೋಗೋದಾಯ್ತು ಅಷ್ಟೇ, ಬೇರೆ ಏನು ಹೇಳಿರುವಂತೆ. ಆಮೇಲೆ ಬಂದ ಮನೆ ಹೋಗಿ ನೇಣು ಹಾಕೊಂಡ್ಬಿಟ್ಟಿದ್ದ ನಾನು. ಅಯ್ಯೋ ಅದ್ರ ಜೊತೆಗೆ ಏನು ಆಮೇಲೆ ಹೋಗಿದ್ದೆ. ಆಮೇಲೆ ಹೇಳಿದ್ರು ಸರ್ ನಂದೇ ತಪ್ಪು ಹೋಗ್ತಾರೆ ಅಲ್ಲಮ್ಮ, ನಾನು ಹೇಳಿದ್ರೆ ಬಿಡಿ ಆಗಿದೆ ಅಂತ. ಈ 90ಗಿಂತ ಬೇಗಮ್ಮ. ಇಲ್ಲ ಸರ್ ನಾನು ಸಾಧಾರಣವಾಗಿ ಹೇಳಿದೆ, ಇನ್ನೂ ಸ್ವಲ್ಪ ಪ್ರಯತ್ನ ಪಡೋಕ್ಕಿಲ್ವಾ ಅಂತ. ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಮಾಡೋದು ತಪ್ಪೇ ಇದೆ. ಏನು ತೊಗೊಂಡ್ರು ಅವ್ರಿಗೆ ತೊಗೊಂಡಿರ್ತಾರೆ. 95 ತೊಗೊಂಡ್ರು 96 ಅಂತಾರೆ. 96 ಯಾಕೆ 98, 99, 100 ತೊಗೊಂಡ್ರೆ ಇನ್ನೂ 105 ಬೇಕಾಯ್ತು. ಆ ಥರ ಮನೋಭಾವ ಅಂತ. ಹಾಗೆ ಮಕ್ಕಳನ್ನ ಹೇಳಿ ಈ ಕಾಲದವ್ರಿಗೆ ನಮ್ಮ ತಾವು ಏಟ್ ತಿನ್ಬೇಕವ್ರಿಗೆಲ್ಲ ಯಾರು ತಲೆ ಆ ಥರ ಹಾಗೆ ಬೆಳೆಸ್ಬೇಕು ಅಂತ. ಮಕ್ಕಳನ್ನ ಹೊಡೆದು ಅಂದರೆ ತುಂಬ ಈ ಥರ ಹೊಡೆಯೋದು, ಸ್ವಲ್ಪ ಶಿಕ್ಷಿಸ್ಬೇಕು ಅಂತ ಮಕ್ಕಳನ್ನ. ಆ ಶಿಕ್ಷೆ ಇಲ್ಲದೆ ಅಂದರೆ ಭಗವಂತ ಕೊಡೋ ಶಿಕ್ಷಣ ನಮಗೆ ರೋಗ ರುಜಿನ ಬರುತ್ತೆ. ಅದು ಯಾವ ಥರ ಅಂದರೆ, ಹೇಗೆ ಒಬ್ಬ ಡಾಕ್ಟ್ರು ನಮ್ಮನ್ನು ಕಾಪಾಡಬೇಕಾದ್ರೆ ಹೊಟ್ಟೆ ಕುಯ್ತಾರೆ, ಇದೆಲ್ಲ ಕುಯ್ತಾರಲ್ಲ, ಇವಾಗ ಕುಯ್ತಾರಲ್ಲ ಅಂತ ನಮ್ಗೆ ಕುಯ್ಯೋದೇ ನಮ್ಮನ್ನು ಕಾಪಾಡೋಕ್ಕೆ. ಅದೇ ಥರ ಭಗವಂತ ಕೊಡುವ ಶಿಕ್ಷೆ ನಮ್ಮ ರಕ್ಷಣೆಗೆ ಅಂತ ಸ್ವಾಮಿ ಹೇಳ್ತಾರೆ. ಅದು ಶರಣ ಕೊಡುವ ಪ್ರಸಾದ ಫಲ ನಮಗೆ ಅನ್ಬಿಟ್ಟು ಅಂತ ಅದನ್ನು ಇದು ಹೇಳ್ತಾರೆ. ಇದನ್ನು ತೆಗೆದು ತೋರಿಸ್ತಾರೆ. ಶಪ್ಪ ಮುಡಯ ಅನ್ನೋದಕ್ಕೆ ಅದನ್ನು ಹೇಳ್ತಾರೆ. ಅದಕ್ಕೆ ಇದನ್ನು ಇದ್ರ ಪರವಾಗಿ ಹೇಳಬೇಕಾದ್ರೆ ಆಚಾರ್ಯ ಪರವಾಗಿ ಮಾಡ್ತಾರೆ. ಇದಕ್ಕೆ ಆಚಾರ್ಯ ಪರವಾಗಿ ಮಾಡಬೇಕಾದಂದರೆ ಈ 23 ಮುಂಚೆಂಟ್ರು ಏನು ಬೇಕಾದರೆ ಅವರು ಆಚಾರ್ಯರನ್ನು ಅಲ್ಲಿ ಇಟ್ಕೊಂಡು ಭಗವಂತನ ಸ್ಥಾನದಲ್ಲಿ ಆಚಾರ್ಯ ಇಟ್ಟು, ಆಚಾರ್ಯರು ಸಹ ನಮಗೆ 30 ಮುಂಚೆಂಟ್ರು ಅಂತಂದರೆ ಈ 33 ಕೋಟಿ ದೇವತೆಗಳಿಂದ ಕೊಡಲಾಗಿರುವಂಥ ಒಂದು ಇದು ಅದು ಮೋಕ್ಷ. ಅದು ಅವರಿಂದ ಕೊಡೋಕ್ಕಾಗೋದಿಲ್ಲ. ಅದಕ್ಕಿಂತ ಆಚಾರ್ಯರಾದವರು ಅವರು ಮುಂದೆ ಬಂದು ತಾವು ಕೊಡ್ತಾರೆ. ನಮಗೆ ತಿಳುವಳಿಕೆ ಹೇಳಿ ನಮ್ಮ ಅಜ್ಞಾನವನ್ನು ತೆಗೆದು ನಮ್ಮ ಜ್ಞಾನ ದೀಪವನ್ನು ಬೆಳೆಸಿ ಶರಣಾಗತರಂತ ಮಾಡಿ ಮೋಕ್ಷವನ್ನು ಕೊಡ್ತಾರೆ ನಮಗೆ. ಅದರಿಂದ 33 ಮುಂಚೆಂಡು ಇರೋದು ಆಚಾರ್ಯರಿಗೂ ಹೊಂದುತ್ತೆ ಅಂತ ಇದರಲ್ಲಿ ಹೇಳ್ತಾರೆ. ಅದರಲ್ಲಿ ಆಮೇಲೆ ಇದನ್ನು ಹೇಳ್ತಾರೆ. ಅದಕ್ಕೆ ಅವರ ಶಪ್ಪ ಮುಡಯ ತಿರಲುಡಯ. ಶಪ್ಪ ಮುಡಯ ಅಂದರೆ ಭಗವಂತನಿಗೆ ಅವನು ಸ್ವಯಂ ಅವನಿಗೆ ರಕ್ಷಕರು ಅವನಿಗೆ ರಕ್ಷಣೆ ಮಾಡಬೇಕಾಗಿಲ್ಲ. ಅವನಿಗಿರುವ ಆರ್ದ್ರತೆ, ಒಂದು ಆರ್ಜವ ಅನ್ನೋ ಗುಣಕ್ಕೆ ಶಪ್ಪ ಅಂತಂದ್ರಲ್ಲಿ ಆರ್ಜವ ಗುಣ ಇರೋದ್ರಿಂದ ನಮಗೆ ಅದೇ ಥರ ಆಚಾರ್ಯರಿಗೂ ಶಿಷ್ಯರ ಮೇಲೆ ಅದೇ ಥರ ಆರ್ಜವ ಗುಣ ಇರುತ್ತೆ. ಅವರಿಗೆ ಇದು ಮಾಡಿದ್ರು. ಅದೇ ಥರ ಇದರಲ್ಲಿ ಎರಡು ನಿಮಗೆ ನ್ಯಾಸವಂಶದಲ್ಲಿ ಹೇಳಿದ್ನಲ್ಲ, ಆಚಾರ್ಯರ ರಕ್ಷಣಾ ಮತ್ತು ಶಿಷ್ಯರ ರಕ್ಷಣಾ ಎರಡೂ ನೀವು ಅನ್ಸತ್ತೆ. ಹೇಳಿದ್ದೇನೆ ನಿಮ್ಗೆ ಅದನ್ನು. ಅದಕ್ಕೆ ಆ ಥರ ಅವರು ಮಾಡ್ತಾರೆ. ಒಂದು ವೇಳೆ ಅವರು ಕೊಡುವ ಶಿಕ್ಷೆ ಶಿಷ್ಯರಿಗೆ ತಿದ್ದೋದಕ್ಕೆ ಅದಕ್ಕೆ ಸ್ಕಾಲಿತ್ಯ ಶಾಸಿಕಾರನ್ನು ಬರ್ತಲ್ಲ, ಅದು ಅವ್ರು ತಪ್ಪು ಮಾಡಿದಾಗ ಶಿಕ್ಷಿಸಬೇಕು ಗುರುಗಳು. ಅದು ಗುರು ಶಿಷ್ಯರ ಒಳ್ಳೆಯದಕ್ಕೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ. ಆಮೇಲೆ ಶತಾರ್ಥ ವೆಪ್ಪಂ ಕೊಡೋಕ್ಕೂ ವಿಮಲಾತು ಇಳ ಅಂತ ಹೇಳ್ತಲ್ಲ. ಶತಾರ್ಥ ವೆಪ್ಪಂ ಕೊಡೋಕ್ಕೂ ಅನ್ನುವಾಗ ಯಾವಾಗ ನಮ್ಮ ಸನಾತನ ಧರ್ಮಕ್ಕೆ ಧಕ್ಕೆ ಬರುತ್ತೋ, ಅಂದರೆ ಪ್ರತಿವಾದಿಗಳು ಬೇರೆ ಇರ್ತಲ್ಲ, ಅನೇಕ ಮಾಯಾವಾದಗಳಿರುತ್ತೆ, ಪಾಷಂಡ ಮತಗಳಿರುತ್ತೆ, ಚಾರ್ವಾಕ ಮತಗಳಿರುತ್ತೆ, ಈ ಎಲ್ಲ ಜೈನ ಬೌದ್ಧ ಅದೆಲ್ಲ ನಮಗೆ ನಮ್ಮ ಸನಾತನ ಧರ್ಮಕ್ಕೆ ವಿರುದ್ಧವಾದ ಮತಗಳೇ. ಅವರಿಂದ ನಮ್ಮ ಧರ್ಮಕ್ಕೆ ಧಕ್ಕೆ ಆದಾಗ ಆಚಾರ್ಯರು ಹೋಗಿ ಅವರಿಗೆ ವೆಪ್ಪಂ ಕೊಡೋಕೆ ಬಂದರೆ ಅವ್ರನ್ನ ನಿರಸನ ಮಾಡ್ತಾರೆ. ಅವರಿಗೆ ಕಷ್ಟವನ್ನು ಕೊಡ್ತಾರೆ ಅಂತ ತಮ್ಮ ವಾದದಿಂದ ಹೋಗಿ ನಿರಸನ ಮಾಡಿ ಕಾಪಾಡ್ತಾರೆ ಅಂದ್ಬಿಟ್ಟು. ಅದರಿಂದ ಅದು ಸಹ ಅವರಿಗೆ ಹೊಂದುತ್ತೆ. ತಿರಲ್ ಅನ್ನೋದು ಅವರ ಶಕ್ತಿ. ಯಾಕಂದರೆ ಎಲ್ಲ ವೇದ ಎಲ್ಲವನ್ನೂ ಅಧ್ಯಯನ ಮಾಡೋದ್ರಿಂದ ಅಲ್ಲಿರುವ ಎಲ್ಲ ಸಾಧವನ್ನು ಬೆಳೆಸಿ ಅವ್ರ ಹತ್ರ ಎಲ್ಲವೂ ವಿಷಯವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವರು ಆ ತಿರಲ್ ಅನ್ನೋದು ವಾದಿಗಳನ್ನು ನಿರಸನ ಮಾಡುವ ತಿರಲ್ ಅವ್ರಿಗೆ ಶಕ್ತಿ ಇರುತ್ತೆ. ಹಾಗಾಗಿ ಅದು ಸಹ ಆ ತಿರಲ್ ಭಗವಂತನಿಗೆ ಹೇಗೆ ಹೊಂದುತ್ತೋ ಅದೇ ಥರ ಇವ್ರಿಗೂ ಸಹ ಹೊಂದುತ್ತೆ ಅಂತ ಅದು ತೆಗಿತಾರೆ. ಆಮೇಲೆ ಆ ವಿಮಲಾ ಅನ್ನೋದಕ್ಕೆ ವಿಮಲಾನ್ ಪದವನ್ನು ಹಾಕಿದ್ರೆ ಯಾಕಂದರೆ ಅದು ನಿತ್ಯ ನಿರ್ದೋಷ ಅನ್ನೋದಕ್ಕೆ ವಿಮಲ. ಯಾಕಂದರೆ ನೀವು ಇದಕ್ಕೆ ಹೋಗ್ಬೇಕಾದ್ರೆ ನೀವು ಇದಕ್ಕೆ ಅಮಲಾದಿಗಳನ್ನು ಹೋಗಬೇಕು. ಮೊದಲನ ಇದರಲ್ಲೇ ತಿರುಪಾಣ ಇವರು ಅಮಲನ್ ಆದಿವಿರಾನ್ ಅಡಿಯಾತಿ ಎಣ್ಣೆ ಆಳ್ಪಡುತ್ತ ವಿಮಲನ್ ನಿಮಲನ್ ನನ್ಮಲ ನಿರ್ಮಲನ್ ಅಂತ 4 ಮಲ ಹೇಳ್ತಾರೆ ಅವರು. ಅಮಲನ್ ನಿಮಲನ್ ನಿರ್ಮಲನ್ ಅಂದ್ಬಿಟ್ಟು 4 ವಿಮಲನ್, ಈ 4 ಪದ 4 ಮಲ ಹೇಳ್ತಾರೆ. ಅದರಲ್ಲಿ ಅಮಲನ್ ಅಂತಂದರೆ ಯಾವ ದೋಷವೂ ಇರಬೇಕು.
ಹೇಯ ಪ್ರತ್ಯನೀಕ ಕಲೆಯ ಅನೇಕ ಗುಣೈಕತಾನ ಅಂತ ಗದ್ಯದಲ್ಲಿ ಭಾಷೆಗಳು ಹೇಳ್ತಾರೆ. ಹೇಯ ಪ್ರತ್ಯನೀಕ, ಅದು ಹೇಯ ಪ್ರತ್ಯನೀಕ ಅಂತಂದ್ರೆ ನಮ್ಮಲ್ಲಿ ನಿರ್ಗುಣ ಅನ್ನೋದಕ್ಕೆ ಅದೇ ವ್ಯಾಖ್ಯಾನ ಮಾಡೋದು. ಶ್ರುತಿಲಿ ಬರುತ್ತೆ ನಿರ್ಗುಣ ಅಂದ್ರೆ ಗುಣವಿಲ್ಲದವನು ಅಂತ ಅರ್ಥ ಮಾಡ್ತಾರೆ. ಅದು ಹೇಳ್ತಾರೆ ನೀವು ನಿರ್ಗುಣ ಅಂದ್ರೆ ಗುಣವಿಲ್ಲದವನು ಮಾಡಿದ್ರೆ ಶ್ರುತಿಯಲ್ಲಿ ಕೊಂಡಾಡೋದಿಲ್ಲ ಭಗವಂತನ ಗುಣಗಳು, ಅದಕ್ಕೇನು ಹೇಳ್ತೀರಾ ಅಂದ್ರೆ ಅದು ಅದು ಗುಣಾತೀತ ಅಂದ್ಬಿಟ್ಟು ವ್ಯಾಖ್ಯಾನ. ಅವರು ಆ ಥರ ಮಾಡಬೇಡಿ. ನಿರ್ಗುಣ ಅಂದ್ರೆ ಹೇಯ ಗುಣಗಳಿಲ್ಲ ಅಂತ ಮಾಡಿ, ಅವಾಗ ಎಲ್ಲವೂ ಹೊಂದುತ್ತೆ, ಅದು ಹೊಂದುತ್ತೆ. ಭಗವಂತ ಗುಣ ಪರಿಪೂರ್ಣ, ಅವನ ನಿರ್ಗುಣ ಅನ್ನೋ ಸರಿ ಇಲ್ಲ ಅಂತ ನಮಗೆ ನಿರ್ಗುಣ ಅಂತ ಶ್ರುತಿ ಬರುತ್ತೆ. ನಿರ್ಗುಣ ಅಂತ, ನಿರ್ಗುಣ ಅಂದ್ರೆ ಹೇಯ ಗುಣಗಳಿಲ್ಲದವನು, ಕೆಟ್ಟ ಗುಣಗಳಿಲ್ಲದವನದಕ್ಕೆ ನಿರ್ಗುಣ ಅಂತ ಹೇಳಿದೆ. ಬೇರೆ ಗುಣಗಳು ಹೇಳಿದೆ ಅಂತ. ವಿಮಲ ಅನ್ನೋದು ಇದು ಅಮಲ ಅನ್ನೋದು ಹೇಯ ಪ್ರತ್ಯಯ, ಗುಣಗಳು ಯಾವ ದೋಷವೂ ಇಲ್ಲದೆ ಇದ್ದವನು. ಅದಕ್ಕೆ ಇನ್ನೂ ಒಂದು ಅರ್ಥ ಮಾಡ್ತಿದ್ದಕ್ಕೆ ಸ್ವಾಮಿ ದೇಶಿಕನ ಅಲ್ಲಾದಿಗೂ ನನಗೆ ಮುನಿವಾಹನ ಭೋಗಂ ಅಂತ ಒಂದು ರಹಸ್ಯ ಬರೆದಿದ್ದಾರೆ, ಅದ್ಭುತವಾದ ರಹಸ್ಯ. ಅದರಲ್ಲಿ ಹೇಳಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಇದಕ್ಕೆ ಅವ್ರು ಅರ್ಥ ಮಾಡಿದ್ದಾರೆ. ಅಮಲನ್ ಅಂದ್ರೆ ಅವನಿಗೆ ದೋಷವಿಲ್ಲ, ಬಟ್ ಇನ್ನೊಬ್ಬರ ದೋಷವನ್ನು ಕಳೆಯುವ ಶಕ್ತಿ ಇದೆ ಅವನಿಗೆ. ಎರಡೂ ಸಹ. ಅಮಲನ್ ಅಂದ್ರೆ ತನಗೆ ದೋಷ ಇಲ್ಲ, ನಮ್ಮ ದೋಷವನ್ನು ಕಳೆಯುವ ಅವನಿಗೆ ಭಗವಂತ. ಅದನ್ನು ಅಮಲನ್ ಅಂತ ಎರಡನ್ನೂ ಹೇಳುತ್ತೆ ಅದಕ್ಕೆ. ಆಮೇಲೆ ಅಮಲನ್ ಅದಕ್ಕೆ ಮೇಲೆ ಅಲ್ಲಿ ನಿಮಲನ್ ನಿರ್ಮಲನ್ ಅಂತ. ನಿಮಲನ್ ಅಂದ್ರೆ ಅವನು ನಿಮಲ ಅಂದ್ರೆ ಶತ್ರುಗಳಿಗೆ ಇರುವಂತಹ ಅಂದರೆ ನಮಗೆ ಅವನಿಗೆ ಭಗವಂತನಿಗೆ ಯಾರು ಶತ್ರುಗಳಿಲ್ಲ, ಭಕ್ತರಿಗೆ ಯಾರು ದ್ವೇಷಗಳೋ ಅವರು ಭಗವಂತನಿಗೆ ದ್ವೇಷಗಳು. ಅಂದ್ರೆ ಸ್ವತಃ ಅವನಿಗೆ ನಮೇ ದ್ವೇಷೋಸಿ ನ ಪ್ರಿಯ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ನನಗೆ ದ್ವೇಷಗಳು ಇಲ್ಲ, ಪ್ರಿಯರು ಇಲ್ಲ ಅಂತ. ಮತ್ತೆ ಯಾರಿಗೆ ಅಂದರೆ ನನ್ನ ಭಕ್ತರೇ ನನಗೆ, ನನ್ನ ಭಕ್ತರ ಯಾರು ದ್ವೇಷ ಮಾಡ್ತಾರೋ ಅವರು ನನ್ನ ದ್ವೇಷ ಮಾಡಿದಾಗೆ, ಭಕ್ತರು ಯಾರನ್ನ ಪ್ರೀತಿ ಮಾಡ್ತಾರೋ ನನ್ನ ಪ್ರೀತಿ ಮಾಡಿದಾಗೆ ಅಂತ. ಹಾಗಾಗಿ ಅವನು ನಿಮಲನ್ ಅನ್ನುವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಅವನು ಪ್ರೀತಿಯನ್ನು ಉಂಟು ಮಾಡುವವನು ಅವನಿಗೆ ಆ ಮಲಕ್ಕೆ ಅದರ್ಥ. ಕಡೆಗೆ ವಿಮಲ ಅಂತ ಬರುತ್ತೆ. ವಿಮಲ ಅಂದ್ರೆ ನಿತ್ಯ ನಿರ್ದೋಷ. ಅಮಲಂದ ದೋಷವೇ ಇದೆ ಏನಂತಂದ್ರೆ ಇತ್ತು ಅಂತಲ್ಲ, ಯಾವಾಗಲೂ ದೋಷ ಇರಲಿಲ್ಲ ಅವನಿಗೆ. ಅದಕ್ಕೆ ವಿಮಲ ಅಂದಾಗ ನಿತ್ಯ ನಿರ್ದೋಷ. ಇಲ್ಲಿ ಆಂಡಾಡದೆ ವಿಮಲ ಅನ್ನಂತ ಪದವನ್ನು ಹಾಕಿದಾಳೆ. ಅದು ನಿತ್ಯ ನಿರ್ದೋಷ. ಸರ್ವಜ್ಞ ಅಂದ್ರೆ ಅಜ್ಞಾನವಿಲ್ಲದವನು, ಇನ್ನೊಬ್ಬರ ಅಜ್ಞಾನವನ್ನು ಕಳೆಯುವವನು. ಇದು ಉಷ್ಟುವೇ ಆ ವಿಮಲಾ ಪದ ಬರುತ್ತೆ ಅದಕ್ಕೆ. ಆಮೇಲೆ ನಿರ್ಮಲನ್ ಅನ್ಬೇಕಾದ್ರೆ ಭಗವಂತ ಭಕ್ತರ ದೋಷವನ್ನ ನೋಡೋದಿಲ್ವಂತೆ. ನಡಿಯಾರದ ಶೈದಾರೆ ನನ್ನ ಶೈದ ಅಂತ ಐವರು ಹೇಳಿದಾಗೆ, ನನ್ನ ಭಕ್ತರು ಮಾಡೋದಿಲ್ಲ, ಒಂದ್ ವೇಳೆ ಮಾಡಿದ್ರು ಅಂತ. ಅದೇ ರಾಮ ಅಂತ ಹೇಳ್ತಾನೆ, ದೋಷೋ ಯಸ್ಯ ಸದಾ ಮೇಲೆ ನಗರಹಿತಂ ಅಂತ. ನನ್ನ ಭಕ್ತರು ದೋಷ ಇದ್ರ ಅದು ಒಳ್ಳೇದಕ್ಕೆ ಅಂದ್ಬಿಟ್ಟು ಭಗವಂತ ಅಂತಾನೆ. ಅದು ನಿರ್ಮಲನ್. ಭಕ್ತರ ದೋಷಗಳನ್ನ ಕಂಡುಕೊಳ್ಳದೆ ಇರೋದು ಗುಣ ಅವನು, ಅದು ನಿರ್ಮಲನ್. ಈ ನಾಲ್ಕಿಗೆ ಸ್ವಾಮಿ ದೇಶಿಕನು ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ ಇದರಲ್ಲಿ. ಅದಕ್ಕೆ ಇಲ್ಲಿ ವಿಮಲ ಮಾತ್ರ ನಾನು ಬೇಕು ಹೇಳುವಾಗ ನಾಲ್ಕು ನಿಮ್ಗೆ ಹೇಳಿದೆ. ಇಲ್ಲಿ ವಿಮಲ ಅಂದ್ರೆ ಭಗವಂತ ನಿತ್ಯ ನಿರ್ದೋಷನಾದವನು, ಸರ್ವಜ್ಞ ಅನ್ನೋ ಅರ್ಥದಲ್ಲಿ ನಾವಿಲ್ಲಿ ತಗೊಳ್ಬೇಕು ಇದನ್ನು ಏನ್ಬೇಕು ಅಂತ. ಆಮೇಲೆ ನೆನ್ನೆ ನಿಮಗೆ ಪರಮಾತ್ಮ ಮಿಷ್ಟ ಅಂತೆಲ್ಲ ಹೇಳಿದ್ದೆ ಅನ್ಸುತ್ತೆ, ಅದು ಇವಾಗ ಹೇಳೋದು ಬೇಡ ಮತ್ತೆ ಅದಕ್ಕೆ. ಆಮೇಲೆ ಇನ್ನೊಂದೇನು ಅಂದರೆ ಶತಾರ್ಥ ವ್ಯಕ್ತಂ ಕೊಡತ್ವಂ ವಿಮಲಾ ಪ್ರಿಯಯ ಅಂತ ಹೇಳಬೇಕಾದ್ರೆ ಅಲ್ಲಿ ರಾಮಾಯಣದಲ್ಲಿ ಬಂದಿಲ್ಲ, ಅದು ಬೇರೆ ಒಂದು ಇದರಲ್ಲಿ ರಾಮನ ಒಂದು ಅವನ ಶೌರ್ಯವನ್ನು ಹೇಳ್ತಾರೆ, ಭಗವಂತನ ಶೌರ್ಯ. ಇವ್ರಿಗೆಲ್ಲ ಮೊದಲನೇ ಹೇಳ್ಬೇಕಾದ್ರೆ ರಾಮಾಯಣದಲ್ಲಿ ಬರೋದು, ವಾಲ್ಮೀಕಿ ರಾಮಾಯಣ ಬರೋದು ಯಾವಾಗ ಆಂಜನೇಯ ಭಗವಂತ ರಾವಣ ಮೊದಲ ಯುದ್ಧದಲ್ಲಿ 3ನೇ ದಿನ ಯುದ್ಧದಲ್ಲಿ ರಾಮನ ಮೇಲೆ ಅನೇಕ ಬಾಣ ಬಿಟ್ಟು ಗಾಯ ಮಾಡ್ತಾನೆ. ಅವನಿಗಾಗಿ ನೆನೆಸೋದಿಲ್ಲ. ಅವನು ಆಂಜನೇಯನ ಮೇಲೆ ಬಿಟ್ಟಿದ್ದ. ಆಂಜನೇಯನಿಗೆ ಬಾಣ ಬಿಡ್ತಾನೆ. ಆಂಜನೇಯನಿಗೆ ಏನ್ ಮಾಡೋಕ್ಕಲ್ಲ, ಕೈಯಲ್ಲಿ ನಮ್ಮನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ಬಾಣ ಎಲ್ಲ ಬಂದು ಇಲ್ಲಿ ಬಿಡುತ್ತೆ. ಆಗ ಹೇಳ್ತಾನೆ ರಾಮನ ಕೋಪಂ ವಶಮೇಯುವಾನ್ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ರಾಮನ ಕೋಪ ಬರಲ್ವಲ್ಲ, ಕೋಪವನ್ನು ಭರಿಸ್ಕೊಂಡ ಅಂತ. ಒಂದು ಅಂಗಡಿಗೆ ಸಾಮಾನು ಕೋಪವನ್ನು ತೆಗೆದು ಭರಿಸ್ಕೊಂಡಂತೆ. ಬರೆಸಿ ಆವಾಗ ಅವನು ಬಾಣ ಬಿಡ್ತಾನಂತೆ. ಆ ಬಾಣ ಬಿಟ್ಟಂತ ಹೇಗಿತ್ತು ಅಂದ್ಬಿಟ್ಟು ಆಗ್ಬಿಡ್ತಾರೆ. ಯೋವಜ್ಜ ಪಾತ ಶನಿ ಪಾತ ಶನಿ ಸಂತಿ ಪಾತ ನ ಚಕ್ಷುರೇನಾಪಿ ಚಚಾಲ ರಾಜ ಸರಾಮ ಬಾಣಾಪಿ ಹತೋ ವೃಷಾರ್ಥಃ ಚಚಾಲ ಚಾಪಂಚ ಮುಮೋಚ ವೀರ ಅಂತ. ಯಾವಾಗ ಬಾಣ ಕೋಪದಿಂದ ಬಿಡ್ತಾನೋ ಅಲ್ಲಿವರೆಗೂ ಅವನ ರಾವಣನ ಇಲ್ಲಿ ಯಾವ ದೇವತೆಗಳು ಯಾರಾಗಲಿ ಅವನ ಬಿಲ್ಲಿಗೆ ಸಹ ಹೊರತಿದ್ದಿಲ್ಲ. ಅವನ ಬಿಲ್ಲು ಮುರಿದೋಗುತ್ತಂತೆ, ಅವನ ಚಚ ಬಾಣ. ಅವನ ಕಿರೀಟ ಬಿಡ್ತಂತೆ. ಕ್ಷತ್ರಿಯರಿಗೆ ಕಿರೀಟ ಬಿದ್ದರೆ ಸೋತಂತೆ ಲೆಕ್ಕ ಅವ್ರಿಗೆ ಕಿರೀಟ ಬಿಡಬಾರದು. ಪ್ರಾಣವನ್ನಾರು ಬಿಡ್ತಾರೆ ಕಿರೀಟ ಕೆಳಗಡೆ ಬಿಡುತ್ತಂತೆ. ಚಚಾಲ ಚಾಪಂಚ ಎಷ್ಟು ಹೊಡೆದ ಅಂದ್ರೆ ಗುರುದಿದ್ದಲ್ಲ ಅಂತಹ ಬಲಿಷ್ಠ ರಾವಣನ ಕೈಯಿಂದ ಬಿಲ್ಲು ಕೆಳಗಡೆ ಬಿಟ್ಬಿಡುತ್ತಂತೆ, ಚಚಾಲ ಕೆಳಗಡೆ ಅಂದ್ಬಿಟ್ಟು.
ಆಮೇಲೆ ತೇನಾರ್ಕವರ್ಣಂ ಸಹಸಾ ಕಿರೀಟಂ, ಅವನ ಕಿರೀಟವು ಇನ್ನೊಂದು ಬಾಣ ನೋಡ್ತೆ, ಚಿಕ್ಕೇದರ ಚೋದಿ ಪದೇ ಇನ್ನೊಂದು ಬಾಣದ ಕಿರೀಟವನ್ನು ಕೆಳಗಡೆ ಉಳಿಸ್ತಾನಂತೆ. ಅವನಿಗೆ ಬಹುಮಾನ, ಯಾಕಂದ್ರೆ ಅವರಿಗೆ ಅದಕ್ಕಿಂತ ಸಾವುವಾಸಿ ಅಂತ ಅವನು ವೀರನೇ, ರಾವಣ ವೀರದಲ್ಲಿ ಏನಿಲ್ಲ. ಇಂಥದವನು ಅವನ ಜೀವಮಾನದಲ್ಲಿ ಅನುಭವಿಸಿದ್ದಿಲ್ಲ. ಒಂದು ಕ್ಷಣ ಅವನಿಗೆ ಗರಬಡದಂಗೆ ಆಗ್ಬಿಡ್ತಂತೆ. ಆವಾಗ ಇವನು ಹೇಳ್ತಾನೆ, ಅವಾಗ ಭಗವಂತ ಅದು ಅವನ ಕಲಿ. ಆದರೆ ಅವನ ಗುಣಕ್ಕೆ ಹೇಳ್ತಾನೆ, ಗಚ್ಚಾಮಜಾನಾಮಿ ರಥಾರ್ಪಿತಸ್ವಂ ಪ್ರವಿಶ್ಯ ರಾತ್ರಿಂ ಚರರಾಜರಂತಾಂ ಆಶ್ವಾಸ ನಿಧಿಯಾಗಿ ರತೀಚ ಜನ್ಮಿ ತದಾಬಲಂ ದೃಕ್ಷಸಿ ಮೇಲತಸ್ಯ ಅಂತ. ನೀನು ಇವಾಗ ಬಳಲಿದ್ದೀಯಾ, ಹೋಗ, ನಾನು ಅನುಮತಿ ಕೊಡ್ತಾನೆ. ಅನುಜಾನಾಮಿ ಗಚ್ಚ, ನಾನು ಹೇಳ್ತೀನಿ ಹೋಗು. ಹೋಗ್ಬಿಟ್ಟು ಇವತ್ತು ನೀನು ವಿಶ್ರಾಂತಿ ತಗೊಂಡು ನಾಳೆ ಬೆಳಿಗ್ಗೆ ಹೊಸ ರಥ ಇದರಿಂದ ಬಾ, ಆಗ ನನ್ನ ಬಲ ತೋರಿಸ್ತೀನಿ. ಈಗ ಬಲ ತೋರಿಸ್ತಾನಂತೆ ಅವನು, ನನ್ನ ಬಲ ಅವಾಗ ತದಾಬಲಂ ರಕ್ಷಿಸಿ, ನನ್ನ ಬಲವನ್ನು ಆಗ ನೋಡ್ತೀನಿ ಅಂತ. ಈಗ ಅದು ಒಂದು ಟ್ರೈಲರ್ ಅಂತ ಇದೆ, ಇದೊಂದು ಟ್ರೈಲರ್ ಅಷ್ಟೇ ಹಿಂದೆ, ನನ್ನ ಬಲವನ್ನು ಆಮೇಲೆ ನಿಮಗೆ ತೋರಿಸ್ತೀನಿ ಅಂತ ಅದು ಕಲಿ ಏನ್ಬಿಟ್ಟು ಅಂತ. ಆಗ ಅವನಿಗೆ ಹೊರಗೆ ಹೋಗ್ತಾನೆ ರಾವಣ. ಅವನ ಜಾಯಮಾನದಲ್ಲೇ ಭಯ ಅನ್ನೋದು ಮೊದಲನೇ ಸಲ ಬಂದಿದ್ದು ಆವಾಗಲಂತೆ. ಅವರು 12 ಜನ ಕುಂಭಕರ್ಣ ಎಬ್ಬಿಸ್ಬಿಡ್ತಾನೆ. ಆ 9 ದಿನ ಆಗಿದ್ದ ಮಲ್ಲಿಗೆ ಕುಂಭಕರ್ಣ ಅಷ್ಟೇ ಎಬ್ಬಿಸ್ಬಿಡ್ತಾನೆ ಮೊದಲಿಗೆ. ಆಗ ಸಪ್ರವಿಷ್ಟ ಪುರೇನ್ ಲಂಕಾ ರಾಮಬಾಣ ಭಯಾರ್ಪಿತ ಅಂತ ವಾಲ್ಮೀಕಿ ಹೇಳ್ತಾರೆ. ರಾಮಬಾಣ ಇನ್ನೂ ಮನಸ್ಸಲ್ತಂತೆ, ಭಯ ಬಂದ್ಬಿಟ್ಟಂತೆ. ಅವನ ಜಾಯಮಾನದಲ್ಲಿ ಯಾರಾದ್ರೂ ಎದುರಿಸಿದ್ದಾರೆ, ಹೆದರ್ಕೊಂಡಿದ್ದೆ ಇದೇ ಮೊದಲ ಬಾರಿ. ಅವನು ಅಲ್ಲಿವರೆಗೆ ಹೆದರ್ಕೊಂಡಿದ್ದೇ ಇಲ್ಲ. ಭಗ್ನ ದರ್ಪ ಸ್ಥಳ, ನಾವು ದರ್ಪ ಭಗ್ನವಾಗಬೇಕು ಅವನಿಗೆ. ಆಮೇಲೆ ಬಹುವೇ ಬೆತಿಕೆಯ, ಅದೇ ಇವನು ಹಿಂದೆ ಬಾಲ್ಯವಾನ್ ಹೇಳ್ತಾನೆ. ಹೇಳುವಾಗ ನನಮೇಯಂ ಕದಾಚನ ಅಂತ ದ್ವಿಜಾಪಿ, ನಾನು 2 ಸೀಳಿದ್ರು ಸಹ ಯಾರಿಗೂ ತಲೆ ಬಾಗೋದಿಲ್ಲ, ಅದು ಎಕ್ಕಚ್ಚಿ ಒಬ್ಬ ಮನುಷ್ಯನಿಗೆ ತಲೆ ನಾನು ಮಾಡೋದಿಲ್ಲ ಅಂದ್ಬಿಟ್ಟು ಹೇಳಿರ್ತಾನೆ. ಈಗ ಅವನಿಗೆ ಭಗ್ನ ಆಗಿರ್ತಾನೆ ಅವನಿಗೆ. ಆವಾಗ ಅವನು ಆಗ ತಮ್ಮಂಗೆ ರಾಘವಂ ವೀರಂ ನಾರಾಯಣ ಮಯಾಮ್ ಅಂತ ಹೇಳ್ತಾನೆ. ಆಗ ವೀರನೇ ಅವನು ರಾಮ ಅಂದ್ಬಿಟ್ಟು ಮನ್ಯ ಅಂತಾನೆ. ವೀರಂ ನಾರಾಯಣ ಮಯ ಹತ್ರ ಬರ್ತಾನೆ. ಪೂರ್ತಿ ಇವನು ನಾರಾಯಣ ತರವೇ ಇವನಿಗೆ ಶಕ್ತಿ ಇದೆ. ತಮ್ಮನ್ನೇ ನಾನು ಅನ್ಕೊಂಡಿದ್ದೀವನು, ನಾನು ಅನ್ಕೊಂಡಂಗೆಲ್ಲ ಇವನು ವೀರ ಅಂತ ಆಗ ಗೊತ್ತಿರುತ್ತೆ. ಇದು ಅವನ ಕಲಿ ಅನ್ನೋದಕ್ಕೆ ಅವರು ಹೇಳುವಂಥದ್ದು. ರಾಮನ ಯಾವ ಥರ ಬಾಣ ಬಿಡ್ತಾನೆ ಅನ್ನೋದಕ್ಕೆ ಒಂದು ಇವ್ರು ಹೇಳ್ತಾಳೆ, ಒಂದು ಶೂರ್ಪಣಿಕೆ. ಅವನು ಯಾವಾಗ ಬಾಣ ತೆಗೆದಿದ್ದ, ಯಾವಾಗ ಹೊಡ್ತಿದ್ದ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸುತ್ತಲೂ 4 ಕಡೆಯಿಂದ ರಾಕ್ಷಸರು ಸತ್ತು ಬೀಳ್ತಾ ಇದ್ರು. ಒಂದೇ ಕಡೆ ಅಲ್ಲ ಬಾಣ. ಆ ಕಾಲದಲ್ಲ ಅವ್ರು ಬಾಣ ಒಂದೊಂದೇ ಇಲ್ಲ, ಈಗ ಇವರೆಲ್ಲ ಬಿಡ್ತಾರಲ್ಲ, ಒಂದೊಂದು ಸಲ ಬಿಟ್ಟರೆ 8-10 ಬಾಣಗಳು ಬಿಡ್ತಿದ್ದು ಒಂದೇ ಸಲಕ್ಕೆ. ಒಂದೇ ಸಲ ಒಂದೊಂದು ಕಡೆ, ಒಂದೇ ಕಡೆ ಇಲ್ಲ, ಒಂದೊಂದು ಕಡೆ. ರಾಮ ಮುಂದೆ ಯುದ್ಧ ಮಾಡ್ತಾರೆ, ಹಿಂದ್ಗಡೆ ಸತ್ತು ಬೀಳ್ತಿದ್ದಂತೆ. ಅಂದ್ರೆ ಯಾವಾಗ ಬಾಣ ಕೆಲವು ಹಿಂದೆ ಬಿಡ್ತಾ, ಕೆಲವು ಮುಂದೆ ಬಿಡ್ತಾ ಇದ್ದ. ಅವ್ರು ಹೇಳ್ತಾರೆ, ರಾಮ ಯಾವ ಬಾಣ ತಗೊಂಡಿದ್ದ, ಯಾವ ಹೊಡ್ತಿದ್ದು ಗೊತ್ತಾಗ್ತಿರಲಿಲ್ಲ. ಆದರೆ ನಮ್ಮ ರಾಕ್ಷಸೆಲ್ಲ ಸತ್ತು ಬೀಳ್ತಾ ಇದ್ರು, ಕಂಡು ಕಾಣ್ತಾ ಇದ್ರು ಅಂದ್ಬಿಟ್ಟು ಅಷ್ಟು ವೇಗ. ಅದಕ್ಕೆ ನಮ್ಮ ರಾಮ ಅವನಿಗೆ ರಾಮ ಅಂತಿಲ್ಲ, ಇನ್ನೊಂದು ರಾಮ ಅಂತ ನಾವು ಶೌರಿಗೆ ಹೇಳ್ತಾರೆ. ನಾಗಾನ ಅಯುತಂ ತುರಂಗಮಯುತಂ ಸಾಧ್ಯೆ ರಥಾಂ ಶತಂ ಪತ್ತೀನಾಂ ಶತಕೋಟಿ ಸಮಯೇ ತೇಗಾ ಕಬಂಧಿ ವೃತಿ ಏವಂ ಕೋಟಿ ಕಬಂಧ ನರ್ತನವಿದ ಏಕೋ ಧ್ವನಿ ಕಿಂಕಿಣಿ ತ್ರಿಂಶತ್ತೆ ಪ್ರಾರ್ಥಕೋ ರಘುಪತೆ ಕೋದಂಡ ಘಂಟಾರವ ಅಂದ್ಬಿಟ್ಟು ಅಂತ. ಅಲ್ಲಿ ಕಬಂಧ ಕಬಂಧ ಅಂದ್ರೆ ಇದು ಮೃಂಡ ಇರುವಂತ ಇದು, ಅದು ನರ್ತನ ಮಾಡ್ತಿತ್ತಂತೆ. ಅದು ಯಾವಾಗ ನರ್ತನ ಮಾಡ್ತಿತ್ತಂದ್ರೆ ನಾಗಾನ ಮಯುತು ಅಂದ್ರೆ 10,000 ಆನೆ, 10,000 ಕುದುರೆ, ಒಂದು 15,000 ರಥಗಳು, 14,000 ರಾಕ್ಷಸರು. ಇವ್ರನ್ನ ಒಂದು ಸಲ ನಿರಸನ ಮಾಡಿದ್ರೆ ಆವಾಗ ಅವನ ಇದಿತ್ತಲ್ಲ, ಅವನ ದಿಲ್ಲಿಗೆಲ್ಲ ಗಂಟೆ ಕಟ್ಟಿದ್ರು. ಆ ಗಂಟೆ ಒಂದು ಶಬ್ದ ಮಾಡ್ತಿತ್ತಂತೆ. ಆಗ ಕಬಂಧ ನರ್ತನ ಮಾಡ್ತಿತ್ತಂತೆ. ಅವಾಗ ಅದನ್ನ ಇವನು ತ್ರಿಂಶತ್ತೆ ಅರ್ಧ ಅಂದ್ರೆ 15-20 ನಿಮಿಷದಲ್ಲಿ ಅಷ್ಟು ಮಾಡ್ಕೊಡ್ತಿತ್ತಂತೆ ಅವನು. ಇನ್ನು ಯಾವಾಗ ಬಾಲ ಬಿಟ್ಟಿರ್ಬೇಕು ಅದು ಹೇಳ್ತಾನೆ. ಗೋದಂಡ ಘಂಟಾರವ, ಆ ಥರ ಅವನ ಗಂಟ ಒಂದೊಂದಲ್ಲ ಶಬ್ದ ಮಾಡಿ, ಅಂದ್ರೆ ಎಷ್ಟು ಜನ ಬಂದಿರ್ಬೇಕು, ಅವನು ಎಷ್ಟು ರಾಕ್ಷಸರು ಬಂದಿರ್ಬೇಕು, ಅದು ಘಂಟಾರವ ಮಾಡೋಕ್ಕೆ ಶುರು ಮಾಡ್ತಂತೆ. ಅದು ಕಬಂಧಗಳು ಕುಣಿಯಕ್ಕೆ ಶುರು ಮಾಡ್ಬಿಡ್ತಂತೆ. ಅಷ್ಟಾದ್ರೂ ಒಂದು ಕುಣಿಯೋದು, ಒಟ್ಟಿಗೆ ಕುಣಿಬೇಕು ಅಂದ್ರೆ ಅಷ್ಟು ಜನನೇ ಬಂದಿದ್ದ ರಾಮ ಅಂತ ಅವನ ಶಕ್ತಿ ಹೇಳ್ಬೇಕಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿಲ್ಲ, ಇದು ಇನ್ನೊಂದು ಬೇರೆ ರಾಮಾಯಣದಲ್ಲಿ ಹೇಳಿದ್ದಾರೆ ಇದನ್ನ. ಹಾಗಾಗಿ ಅದನ್ನ ಕಲಿ ಅನ್ನೋದಕ್ಕೆ ಅವನು ಹೇಳ್ತಾನೆ ಅದಕ್ಕೆ. ಆಮೇಲೆ ಇದರಿಂದ ವಿಮಲಾಂತ ಕೇಳಿ ಆಯ್ತು. ಇವಾಗ ಇದರಲ್ಲಿ ಇವಳಿಗೆ ಹೇಳ್ತಾ ಇದಕ್ಕೆ, ಯಾರಿಗೆ ಇವಳನ್ನ ಶತ್ಯಣ್ಣ ಮೆಂದುವೈ ಚವ್ವಾಜರುಮರಂಗೊಲ್ಲ ಅಂತ ಅವಳು ಹೇಳ್ಬೇಕಾದ್ರೆ ಇಲ್ಲಿ ಅವಳನ್ನ ಕೊಂಡಾಡ್ತಾಳೆ. ಅವಳನ್ನ ತುಂಬಾ ಅತ್ಯಂತ ಅವಯವ ಶೋಭೆ ಉಳ್ಳವಳು ನಪ್ಪಿನ್ನೆ. ಅವಳ ಸಮುದಾಯ ಶೋಭೆನೂ ಇರುತ್ತೆ, ಅವಯವ ಶೋಭೆನೂ ಚೆನ್ನಾಗಿರುತ್ತೆ. ಕೆಲವು ಸಮುದಾಯ ಶೋಭೆ ಅಂದ್ರೆ ಒಟ್ಟಿಗೆ ಇರುವ ಶೋಭೆ. ಭಗವಂತ ನೋಡ್ಬೇಕಾದ್ರೆ ನೋಡುವಾಗ ಫುಲ್ ಮೊದಲು ಕಾಣೋದು ಅದು
ಅದು ಸಮುದಾಯ ಶೋಭೆ. ಒಂದೊಂದು ಅವಯವವನ್ನು ಅನುಭವಿಸ್ತಾರೆ ಭಗವಂತನ, ಕೈ, ಕಾಲು, ಕಂಠ, ಕತ್ತಿನ ಡಾಬು, ಅದು ಅವಯವ ಶೋಭೆ. ಆದರೆ ಇವಳಿಗೆ ಎಲ್ಲವೂ ಸಹ ಅವಯವ ಶೋಭೆ ಚೆನ್ನಾಗಿತ್ತಂತೆ, ಸಮುದಾಯ ಶೋಭೆ ಚೆನ್ನಾಗಿತ್ತಂತೆ. ಅದಕ್ಕೆ ಅವಳು ಬಂದ ಶಕ್ಕನ್ನ ಕನ್ಗುಲೈ ಚೆವ್ವ ಚಿರುಮರಂಗೊಲ್ ಅಂತ ಅವಳ ವಕ್ಷಸ್ಥಲವನ್ನು ವರ್ಣಿಸಿ ಚಿರುಮರಂಗೊಲ್ ಅಂದರೆ ಅತ್ಯಂತ ಕೃಶವಾದ ನಡುವುಳ್ಳವಳು ಅಂದ್ಬಿಟ್ಟು ಅಂತ ಕೃಶವಾದ ನಡುವುಳ್ಳವಳು ಅಂತ. ಆ ಕಾಲದಲ್ಲಿ ನಡು ಯಾರು ಕೃಶವಾಗಿರುತ್ತೋ ಅವ್ರು ಅತ್ಯಂತ ಸುಂದರಿ ಅಂತ ಇದು ಸಾಮುದ್ರಿಕ ಶಾಸ್ತ್ರದಲ್ಲಿ ಬರುವ ಲಕ್ಷಣ. ಆ ಲಕ್ಷಣ ಪ್ರಕಾರ ಅವಳಿದ್ದು ಅಂದ್ಬಿಡು ಅಂತ. ರಾಮ ಇದೇ ಥರ ಹನುಮಂತನ ಕಳಿಸ್ಬೇಕಾದ್ರೆ ಸೀತೆನ ಹುಟ್ಟಕ್ಕೆ ಒಂದು ಅವನಿಗೆ ಗುರುತು ಕೊಡ್ತಾನೆ, ಮತ್ತೆ ಅವನಿಗೆ ಸೀತೆ ಗೊತ್ತಾಗ ಸ್ತ್ರೀಯರ ಅನೇಕ ಇದ್ದ ಅಂದ್ರೆ ಒಂದು ಇದ್ದ ಅಂದ್ರೆ ಆಗ ಅವ್ನು ಹೇಳ್ತಾನೆ ತಪ್ತಕಾಂಚನ ವರ್ಣಾಭಂ ರಕ್ತತುಂಗಿ ರಕ್ತತಂಗ ನಕಿ ಶುಭಂ. ಆಮೇಲೆ ಸೀತಾರಾಮ ವರಾರೋಹ ವೈದೇಹಿ ತನು ಮಧ್ಯಮ ಅಂದ್ಬಿಟ್ಟು ಅಂತ ಅವಳ್ತಾಳೆ. ಅವಳು ತಪ್ತಕಾಂಚನ ವರ್ಣಾಮ ಪುಟವಿಟ್ಟ ಚಿನ್ನದಂತ ಬಣ್ಣ ಸೀತೆಯರು ಹೇಳ್ಕೊಳ್ತಾನೆ. ಅದಕ್ಕೆ ರಕ್ತತುಂಗ ನಕೀಂ ಶುಭ, ಅವಳ ಕಾಲು ಬೆರಳು ಕೈ ಬೆರಳುಗಳು ಕೆಂಪಿಗಿರುತ್ತೆ. ಯಾವಾಗಲೂ ಬೆಳ್ಳಿಗಿದ್ರೆ ಅದು ಆರೋಗ್ಯದ ಸೂಚನೆ ಅಲ್ಲ, ಕೆಂಪಿಗಿರಬೇಕು. ಅದು ಹೇಳ್ತಾನೆ ಆ ಥರ ರಕ್ತದ ಹಾಗೆ ಕೆಂಪಿಗಿರುತ್ತೆ ಅವಳ ಉಗುರುಗಳು. ಅದಕ್ಕಿಂತ ಹೆಚ್ಚು ಸೀತಾಮರ ವೈದೇಹಿ ತನು ಮಧ್ಯಮ ಅಂದರೆ ಇದೆ ಅವಳು ತುಂಬ ಅವಳು ನಡು ಕೃಶವಾಗಿದೆ ಅವಳಿಗೆ ಅಂತ ಅವನಿಗೆ ಗುರುತು ಹೇಳಿ ಕಳಿಸ್ತಾರೆ ರಾಮ. ಈಗ ಇರ್ತಾಳೆ ವೈದೇಹಿ, ಬೇರೆಯವರು ಇಷ್ಟು ಸಾಧಾರಣ ಇರೋ ಸಾಧ್ಯವಿಲ್ಲ ಅಂತ. ಆ ಸಾಮುದ್ರಿಕ ಲಕ್ಷಣ ರಾಮನ ಹೇಳ್ಬೇಕಾದ್ರೆ ಹನುಮಂತ ಸಾಮುದ್ರಿಕ ಲಕ್ಷಣವನ್ನೇ ಹೇಳ್ಬಿಡ್ತಾನಲ್ಲ. ರಾಮನು ಸಾಮುದ್ರಿಕ ಲಕ್ಷಣದ ಪ್ರಕಾರ ಅದ್ರ ಪ್ರಕಾರ 100ಕ್ಕೆ 100 ಭಗವಂತನ ಬಿಟ್ಟರೆ ಯಾರಿಗೂ ಸಾಧ್ಯವಿಲ್ಲ. ಅವರಿಬ್ಬರು ಅವತಾರವಾದ್ರಿಂದ ಇಬ್ಬರು ಇಲ್ಲದೆ ಸಾಧಾರಣವಾಗಿ ಹೇಳಿದೆ ಇಷ್ಟು. ಅದ್ರ ಪ್ರಕಾರ ಅದರಲ್ಲಿ 1, 2, 3, 4 ಇದ್ರೇನೆ ಅವರು ಚೆನ್ನಾಗಿದ್ದಾರೆ ಅಂತ ಅರ್ಥ. 100ಕ್ಕೆ 100 ಯಾರು ಇರೋದಿಲ್ಲ ಸಾಮುದ್ರಿಕ ಲಕ್ಷಣದಲ್ಲಿ. ಅವರಿಬ್ಬರು ಆ ಥರ ಇದ್ರು ಅಂದ್ಬಿಟ್ಟು ಅಂತ. ಕಡೆಗೆ ಅದಕ್ಕೆ ಇನ್ನೂ ಅನೇಕ ಅದು ಹೇಳ್ತಾನೆ ಇದು ಹೇಳ್ಬೇಕಾದ್ರೆ ಅವನು ಇವನು ಸಹ ರಾವಣ ಅವನ್ನ ಎತ್ಕೊಳ್ಳೋಕೆ ಬರ್ತಾನಲ್ಲ, ಅಂದರೆ ದೃಷ್ಟಿ ಬೇರೆ ಅಷ್ಟೇ. ಇವರು ಹೇಳ್ಬೇಕಾದ್ರೆ ಇವೊಂದು ದೃಷ್ಟಿ ಉಂಟು. ರಾವಣ ಹೇಳ್ಬೇಕಾದ್ರೆ ಕಾಮ ದೃಷ್ಟಿ. ಆ ರಾಮ ಎಲ್ಲ ಹೇಳ್ಬೇಕಾದ್ರೆ ಪಾರಮಾರ್ಥಿಕ ಅವಳಿಗೆ ಗುರುತಿಗೆ ಹೇಳೋದಷ್ಟೇ. ಇವನು ಹೇಳ್ಬೇಕಾದ್ರೆ ಧರಣಿ ರೂಪ ಸಂಪನ್ನ ಸರ್ವಾಭರಣ ಭೂಷ ಹೇಳ್ತಾನೆ. ದೃಷ್ಟಾತ್ರ ಮಯಾ ನಾರಿ ತಯೋರ್ ಮಧ್ಯೆ ಸುಮಧ್ಯಮ ಅಂದ್ಬಿಟ್ಟು ಅಂತ. ಅವಳಿಗೂ ನಿನ್ನ ಅಂತಾರ ಸೀತೆಯನ್ನು ವರ್ಣನೆ ಮಾಡ್ತಾನೆ ದಕ್ಷಿಣ ಬಂದಾಗ ರಾವಣ. ಅಂದರೆ ಅವನು ವರ್ಣನೆ ಮಾಡುವಾಗ ಅವನಲ್ಲಿ ಕಾಮದೃಷ್ಟಿ ಇರುತ್ತೆ, ಈ ದೃಷ್ಟಿಯನ್ನು. ಆದರೆ ಅವ್ರು ತಿಳ್ಕೊಳ್ಳಲ್ಲ, ಗೊತ್ತಾಗಲ್ಲ ಅವಳಿಗೆ. ಆ ಕಾಲದಲ್ಲೇ ಸಾಧಾರಣ ವರ್ಣನೆ ಎಲ್ಲ ಮಾಡಿದ್ರೆ, ಈ ಕಾಲದಲ್ಲಿ ಅವಾಗೆಲ್ಲ ಸಾಧಾರಣ ತಗೊಳ್ಳೋರು ಎಲ್ಲವನ್ನೂ ವರ್ಣನೆ ಮಾಡ್ತಾ ಇದ್ರು. ಎಲ್ಲ ಮಾಡಿದ್ರು ಅದು ತೊಗೊಳ್ತಾ ಇದ್ರು. ಅಂದರೆ ಅವ್ರ ಬುದ್ಧಿನೆಲ್ಲ ಆಗ್ತಾ ಇರ್ತಿರಲಿಲ್ಲ ಈ ಥರ ಕೆಲವರು ಬಿಟ್ಟ ಅಂದರೆ. ಹಾಗಾಗಿ ಅವ್ರು ತಗೊಳ್ಳೋರು ಸಾಧಾರಣ ತೊಗೊಳ್ತಾ ಇದ್ರು. ಅದರಿಂದ ಶಿರುಮರಂಗುಲ್ ಅನ್ನೋದು ತನು ಮಧ್ಯಮ ಅನ್ನೋದಕ್ಕೆ ಆಗುತ್ತೆ. ಅದಕ್ಕೆ ಅದನ್ನೇ ಸ್ವಾಮಿಗಳ ಶೋಣಾಧೇ ವಿಪಚಯೋರ ಪಿತುಂಗ ಭದ್ರ ಅಂದ್ಬಿಟ್ಟು ಗೋದಾಸ್ತುತಿಯಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಅದನ್ನು ಹೇಳ್ತಾರೆ. ಅದನ್ನು ಅದಕ್ಕೆ ಅದು ಅಂದ್ಬಿಟ್ಟು ಆಮೇಲೆ ಸ್ತನಭರಣಿ ತಾಂಗಿ ಸಾಂದ್ರ ವಾತ್ಸಲ್ಯ ಸಿಕ್ಕ ಹೋಗಿ ಕಳೆದು ಹೇಳ್ತಾರೆ ಅವಳಿಗೆ ಎಷ್ಟು ಅಂದರೆ ಭಾರದಿಂದ ತಲೆ ಬಗ್ಗೋಗಿತ್ತಂತೆ ಅವಳಿಗೆ. ಆ ಥರ ಇತ್ತು ಅಂದ್ಬಿಟ್ಟು ಅವಳು ವರ್ಣನೆ ಮಾಡ್ತಾರೆ ಅದಕ್ಕೆ. ಅದನ್ನೇ ಇವರು ಪರಾಶರ ಬಿಟ್ಟು ನೀಳ ತುಂಗ ಸ್ತನಕಿರಿತಗಿ ಸುತ್ತ ಬುದ್ಧೋದ್ಯ ಕೃಷ್ಣಂ ಅಂತ ಹೇಳ್ಬೇಕಾದ್ರೆ ಅದು ಅವ್ರು ಹೇಳುವಾಗ ಎಲ್ಲ ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳಿರುವಂಥದ್ದು, ಬೇರೆ ಯಾವ ಒಂದು ದೃಷ್ಟಿ ಉಂಟೆ ಅದಕ್ಕೆ. ಅಲ್ಲಿ ಹೇಳ್ತಾಳೆ ಅದಕ್ಕೆ, ನೀನು ಅಲ್ಲಮ್ಮ ಭಗವಂತನ ಬಿಡು, ನೀನು ನಿನ್ನ ಸ್ವಭಾವ ಯಾಕಂದ್ರೆ ನಿನ್ನ ಸ್ವಭಾವ ಎಲ್ಲ ಹಿಂದಿನ ಸ್ಪಷ್ಟತೆ ಹೇಳಿದಾಗೆ ನಿನ್ನ ಯೋಗ್ಯತೆ ನೀನಾಗಿಯೇ ಕೇಳದೆ ಎಲ್ರಿಗೂ ರಕ್ಷಣೆ ತಗೊಂಡವಳು ನೀನು. ಭವೇಯಂ ಶರಣಂ ಭವಂತ ರಾಕ್ಷಸರು ಕೇಳ್ದೇನೆ ರಾಕ್ಷಸರಿಗೆ ಶರಣವನ್ನು ಕೊಟ್ಟೆ. ಈಗ ನಾನು ಕೇಳ್ತಾ ಇದ್ದು ನೀನು ಬರ್ತಾ ಇಲ್ವಲ್ಲ, ನಾನೇನು ಮಾಡಲಿ ಅಂತ ಕೇಳ್ತಾರೆ. ಅದಕ್ಕೆ ತಿರು ಅಂತ ಲಕ್ಷ್ಮಿ, ನೀನು ಲಕ್ಷ್ಮಿಯ ಸ್ಥಾನದಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿಯಾ ನೀ ಹೇಳುವಳಾಗು ಅನ್ಬಿಟ್ಟು ಅಂತ. ಯಾಕೆ ಲಕ್ಷ್ಮಿ ಅಂದರೆ ಭಗವಂತನಿಗೆ ದೇವತ್ವ ಬರಬೇಕಾದ್ರೆ ಸ್ತ್ರೀಯರೆಲ್ಲ ಹಂಗೆ ಬಿಡಬೇಕು. ಅವರಿಗೆ ಬರಬೇಕಾದ್ರೆ ಸ್ತ್ರೀಯರೇ ಕಾರಣ ಅಂತ. ಅದಕ್ಕೆ ಶ್ರುತಿ ಹೇಳ್ಬಿಟ್ಟು ಶ್ರದ್ಧೆಯ ದೇವೋ ದೇವತ್ವಮಶ್ನುತೆ ಅಂತ. ಭಗವಂತನಿಗೆ ದೇವತ್ವ ಬರೋದು ಶ್ರದ್ಧಾ ಅಂದ್ರೆ ಲಕ್ಷ್ಮಿಯಿಂದ, ತಾಯಿಯಿಂದ ಬಂದಂತೆ. ಅದರಿಂದ ಪುರುಷರಿಗೆ ಅವರಿಗೆ ಇಬ್ಬರ ಹೆಮ್ಮೆ ಬರಬೇಕಾದ್ರೆ ಅವರ ಪತ್ನಿಯರಿಂದ ಅಂತ ಆ ಅರ್ಥದಲ್ಲಿ ಬರುತ್ತೆ ಅದು. ಹಾಗಾಗಿ ಅದನ್ನ ಹೇಳ್ತಾರೆ. ಅಂತ ನೀನು ಹೇಳ್ತಾರೆ ಅದ್ರಲ್ಲಿ ನೀನು ಹೆಣ್ಣು ನಾವು ಹೆಣ್ಣು, ಬೇರೆಯವ್ರಿಗೆ ಆಗ್ಬೇಕು. ನಂದಗೋಪಾಲ ಗೊತ್ತಾಗ್ತಾರೆ ಬೇಡ, ಯಶೋಧೆಗೂ ಆಯಿತು, ನೀನು ಅವಳ ಸೊಸೆ. ಯಶೋಧೆ ನಮಗಿಂತ ಸ್ವಲ್ಪ ವಯಸ್ಸಾದವಳು ಏನೋ ಅಂತ, ನೀನು ನಮ್ಮ ವಯಸ್ಸಿರೋಳೆ, ನಿನಗಾದ್ರೆ ಪೆಣ್ಣಿನ ಮರುತ್ತ ಮರ್ಯಾದ ಅಂತ ಆಟಾಡದಲ್ಲಿ ಆಖ್ಯಾಯಗಳನ್ನು ಹೇಳ್ತಾಳಲ್ಲ. ಹಾಗಾಗಿ ನಿನಗಾದ್ರು ಗೊತ್ತಿರಬೇಡ ನಮ್ಮ ಇದು ಅಂದ್ಬಿಟ್ಟು ಅಂತ ಹೇಳ್ತಾಳಂತೆ. ಅದಕ್ಕೆ ಕಡೆಗೆ ಅವಳು ಬಂದು ಬಾಗಿಲು ತೆಗಿತಾಳೆ. ಆಗ ಅವಳು ಕೇಳ್ತಾಳೆ ಏನು ಬೇಕು ನಿಮಗೆ ಅಂತ ಕೇಳ್ತಾಳಂತೆ. ಅವಳಿಗೆ ಎಲ್ಲ ತಿಳ್ಕೊಂಡು ಕೇಳ್ತೀಯ, ಆದರೂ ಹೇಳ್ತಾಳೆ ಉಕ್ಕಮಂ ತಟ್ಟೊಳಿಯಂ ತಂದು ಮಾಡಾಳನೆ.
ಉಕ್ಕಂ ಅಂತಂದರೆ ಬೀಸಣಿಗೆ, ತಟ್ಟೋಳಿ ಅಂದರೆ ಕನ್ನಡಿ. ಆ ಕಾಲದಲ್ಲಿ ಲೋಹಕ್ಕೆ ಚೆನ್ನಾಗಿ ಪಾಲಿಷ್ ಮಾಡಿ ಕನ್ನಡಿ, ಈಗಲೂ ನಿಮಗೆ ಕೇರಳ ಮಾಡ್ತಾರೋದು ಸಿಗುತ್ತೆ. ಕಾರಣ ಅದನ್ನು ಮಾಡಿ ಈಗ ಚೆನ್ನಾಗಿ ಮುಖ ಕಾಣುತ್ತೆ. ಈ ಕನ್ನಡಿದರೆ ಮುಖ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದನ್ನು. ತಟ್ಟೋಳಿ ಎರಡೂ ಬೇಕು ಅಂದ್ಬಿಟ್ಟು ಅಂತ ಇಲ್ಲಿ. ಆಮೇಲೆ ವ್ಯಾಖ್ಯಾನಕಾರರು ತಮಾಷೆ ತೋರೆ, ಈಗ ಮಾರ್ಗಶಿರ ಮಾಸ ಚಳಿ, ಈ ಚಳಿನಲ್ಲಿ ಬೀಸಣಿಗೆ ಯಾಕೆ ಬೇಕು, ಬೀಸಣಿಗೆ ಯಾಕೆ ಬೇಕು ಮತ್ತು ಕನ್ನಡಿ ಯಾಕೆ ನಿಮಗೆ ಇರುತ್ತೆ ಎರಡಲ್ಲೇ ಅಂದ್ಬಿಟ್ಟು ಅಂತ. ಕನ್ನಡಿ ಒಪ್ಕೊಳ್ತೀನಿ, ಸ್ತ್ರೀಯರಿಗೆಲ್ಲ ಕನ್ನಡಿ ವ್ಯಾಮೋಹ, ಕನ್ನಡಿ ಇರಲಿ, ಈ ಬೀಸಣಿಗೆ ಯಾಕೆ ಚಳಿಗಾಲದಲ್ಲಿ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಇವರೆಲ್ಲರೂ ಹೊರಗಡೆ ಚಳಿ ಇದ್ದರೂ ಒಳಗಡೆ ಭಗವಂತನ ವಿರಹದಿಂದ ಬೆಂದಿದ್ದಾರೆ. ಹಾಗಾಗಿ ಆ ಒಳಗಡೆ ಶಾಖ ಹೊರಗಡೆ ಬಂದಿದೆ, ಆ ಶಾಖವನ್ನು ಹೋಗಲಾಡೋದಕ್ಕೆ ನಮಗೆ ಅದು ಬೇಕು. ಇನ್ನು ಕನ್ನಡಿ ಯಾಕೆ ಅಂದರೆ ಹೇಳ್ತಾರೆ, ಸ್ತ್ರೀಯರಿಗೆ ಕನ್ನಡಿ ಇಲ್ಲದೆ ಹೇಗೆ ಅಂದ್ಬಿಟ್ಟು. ಆದರೆ ಇವರೆಲ್ಲವನ್ನೂ ಬಿಟ್ಟಿದ್ದಾರೆ. ನನಗೆ ಹೇಳ್ತಾರೆ, ಮೈ ಎಟ್ಟು ಹೇಳಿದೋ ಮಲರಂಟು ನಾ ಮುಡಿಯೋ ಶಯ್ಯ ಅಂದ್ಬಿಟ್ಟು ನಾವು ಹೂ ಇಟ್ಕೊಳ್ಳೋದಿಲ್ಲ, ಕಟ್ಟಿಗೆ ಹಾಕ್ಕೊಡೋದಿಲ್ಲ ಅಂತೆಲ್ಲ ಮಾಡೋದ್ರಿಂದ ಇವ್ರು ಕನ್ನಡಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವ್ರು ಯಾವ ಥರ ಅಂತ ಅವರಿಗೆ ಗೊತ್ತಿದೆ. ಆದರೆ ಯಾಕೆ ಹೇಳಿದ್ರು ಅಂತ ಇದಕ್ಕೆ ಇದರಲ್ಲಿ ಎರಡು ಥರ ಮಾಡಿದ್ದಾರೆ. ಅಂದರೆ ಪಾರಮಾರ್ಥಿಕ ಅರ್ಥ ಬೇರೆ ಅದು. ಭಗವಂತ ಈಗ ಬರ್ತಾ ಇದ್ದಾನೆ, ಯಾಕೆಂದರೆ ನಪ್ಪಿನೇ ಬಂದ್ಬಿಟ್ಲಿ ಇವಾಗ. ಭಗವಂತ ಬಂದ ಅಂದರೆ ಅವರ ಆನಂದದಿಂದ ಅವ್ರಿಗೆ ಮೈ ಉಗ್ಗುತ್ತಲ್ಲ, ಅದಕ್ಕೆ ಕನ್ನಡಿ ನೋಡ್ಕೋಬೇಕಂತೆ ಅವರು. ನಾ ಎಷ್ಟು ಸಂತೋಷ, ನಾನು ಯಾವ ಥರ ಇದ್ದೀನಿ ಅಂತ ನೋಡ್ಕೋಬೇಕಂತೆ. ಅದಕ್ಕೆ ಕನ್ನಡಿ. ಬೀಸಣಿಗೆ ತಾಪಕ್ಕೆ ಅಂದ್ಬಿಟ್ರು ಅಂತ ಇದು ಮೇಲರ್ಥ. ಆದರೆ ಪಾರಮಾರ್ಥಿಕ ಅರ್ಥ ಅದಲ್ಲ. ಭಗವಂತನಿಗೆ ಕೊಡುವ ಷೋಡಶೋಪಚಾರದಲ್ಲಿ ನಿತ್ಯವೂ ನಾವು ಆರಾಧನೆ ಮಾಡ್ತೀವಿ. ಅದರಲ್ಲಿ ಬೀಸಣಿಗೆ ಒಂದು, ನಾವು ಇದು ಒಂದು ಪಾದುಕೆ ಎಲ್ಲ ಉಂಟು. ಷೋಡಶೋಪಚಾರದಲ್ಲಿ ಈ ಬೀಸಣಿಗೆ, ಕನ್ನಡಿ ಮತ್ತು ಪಾದುಕೆ ನಿತ್ಯವೂ ನಾವು ಷೋಡಶೋಪ ಕೊಡಬೇಕಾದ್ರೆ ಅವನಿಗೆ ಅದರಲ್ಲಿ ಬೀಸೋದು, ಆಮೇಲೆ ಭಗವಂತನ ಮುಖ ತೋರಿಸೋದು, ಕನ್ನಡಿ ಇಟ್ಕೊಂಡು ಕನ್ನಡದಲ್ಲಿ ಮುಖ ತೋರಿಸೋದು, ಆಮೇಲೆ ಪಾದುಕೆ ಕೊಡೋದು ಅವನಿಗೆ, ಆಮೇಲೆ ತಾಂಬೂಲ ಕೊಡೋದು, ಇದೆಲ್ಲ ಷೋಡಶೋಪಚಾರದಲ್ಲಿ ಬರುತ್ತೆ ಭಗವಂತನಿಗೆ. ನಾವು ಇದನ್ನು ಭಗವಂತನ ಬರ್ತಾನಲ್ಲ ಅವನಿಗೆ ನಮ್ಮ ಆರಾಧನೆ ಷೋಡಶೋಪಚಾರ ಮಾಡಬೇಕು. ಇದೆಲ್ಲ ಬೇಕು ನಮಗೆ. ಇವೆರಡೂ ಮುಖ್ಯವಾದದ್ದು, ಬೀಸಣಿಗೆ ಮತ್ತು ಕನ್ನಡಿ ಮುಖ್ಯವಾದದ್ದು. ಹಾಗಾಗಿ ಅದು ನಮ್ಗೆ ಬೇಕು ಅಂದ್ಬಿಟ್ಟು ಪಾರಮಾರ್ಥಿಕ ಅರ್ಥ ಅದು ಕೇಳಿದ್ದು. ನಾನು ಹೇಳಿದ್ದು ವ್ಯಾಖ್ಯಾನ ಸುಮ್ಮನೆ ತೊಡೋದು. ನಾವು ಕೇಳಿದ ಅರ್ಥ ಭಗವಂತನ ಆರಾಧನೆ ಮಾಡೋದು ನಮಗೆ ಬೇಕು. ಇದೆರಡು ನಮ್ಮ ಹತ್ರ ಇಲ್ಲ. ಅವಾಗ ಪರೈ ಅನ್ನೋದು ಇದೆ, ಆ ಪರೈನಲ್ಲಿ ಇವೆಲ್ಲ ಸೇರ್ಕೊಳ್ಳುತ್ತೆ ಅದಕ್ಕೆ. ಆಗ ಅದನ್ನು ಕೊಡಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಯಾಕೆ ಬೀಸಣಿಗೆ ಅನ್ನುವಾಗ ಇದಿರ್ತಲ್ಲ, ಅದು ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಹೇಳ್ತಾನೆ, ಗ್ರೀಷ್ಮೆ ಶೀತನ ಪ್ರಧಾನ ಅಂತ. ಇದನ್ನು ಸ್ವಾಮಿಯರು ಇದರಲ್ಲಿ ಬರುತ್ತೆ, ಉಪನಿಷತ್ತಲ್ಲೂ ಬರುತ್ತೆ. ಇದನ್ನು ಅವರು ದೇವನಾಯಕ ಪಂಚ ಸ್ತೋತ್ರದಲ್ಲೂ ಹೇಳಿದ್ದಾರೆ. ಬ್ರಹ್ಮ ಅನ್ನುವ ಸರೋವರ ಪ್ರವಿಷ್ಟ, ಏಷ ಬ್ರಹ್ಮ ಪ್ರವಿಷ್ಟೋಸ್ಮಿ, ಬ್ರಹ್ಮ ಅನ್ನುವ ಸರೋವರ. ಆ ಸರೋವರದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಯಾಕೆಂದ್ರೆ ಗ್ರೀಷ್ಮೆ ಶೀತನವೇ ಕೃತಂ, ನಾವು ಈ ಸಂಸಾರದಲ್ಲಿ ಬೆಂದೋಗ್ಬಿಟ್ಟಿದ್ದೀವಿ. ಅದನ್ನು ಈ ಗ್ರೀಷ್ಮ ಕಾಲದಲ್ಲಿ ಹೋಗಿ ತಣ್ಣೀರಿನಲ್ಲಿ ಮಡುಗುವ ಸ್ನಾನ ಮಾಡಿದ್ರೆ ಎಷ್ಟು ಹಿತವಾಗುತ್ತೋ ಹಾಗೆ ಬ್ರಹ್ಮನ ಗುಣಗಳಲ್ಲಿ ನಾವು ಮೀನು ನಿಂತು ಅಂದರೆ ನಮಗೆ ಅದಕ್ಕೆ ಬ್ರಹ್ಮ ಪ್ರವಿಷ್ಟೋಸ್ಮಿ, ಬ್ರಹ್ಮನ ಗುಣಗಳಲ್ಲಿ ನಾವು ನಿಲ್ತೀವಿ. ನಮಗೆ ಆವಾಗ ಗ್ರೀಷ್ಮದ ಋತುವಿನಲ್ಲಿ ನದಿನಲ್ಲೋ ಒಂದು ಕೆರೆಯಲ್ಲೋ ಸ್ನಾನ ಮಾಡ್ದಂಗೆ ಇರುತ್ತೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಇದು ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇದನ್ನು ಹೇಳ್ತಾರೆ ಅವರಿಗೆ ಯಾಕೆ ಇದು ಹೇಗೆ ಅವರಿಗೆ ಕನ್ನಡಿಯಲ್ಲಿ ಬರ್ತದ ಅನ್ನೋದಕ್ಕೆ ರಾಮಾಯಣದಲ್ಲಿ ಒಂದು ಬಾಲಕಾಂಡದಲ್ಲಿ ಬರುತ್ತೆ. ರಾಮನಿಗೆಲ್ಲ ಮದುವೆಯಾಗಿ ಕಡೆಗೆ ಅಯೋಧ್ಯೆಗೆ ವಾಪಸ್ ಬರ್ತಾನಲ್ಲ, ಹಿಂದೆ ಬರ್ತಾನೆ ಮದುವೆ ಆದಮೇಲೆ ಕಡೆಗೆ ಸರ್ಗ ಅದು ಪರಶುರಾಮರದ ಎಲ್ಲ ಮುಗಿದ ಮೇಲೆ ಬರೋದು, ಅದು ಕಡೆಯ ಸರ್ಗದಲ್ಲಿ ಹೋದಾಗ. ಆಗ ರಾಮನ ಸೀತೆ ನೋಡ್ತಾ ಅಂತ ಸಂತೋಷ ಅಂತ ಅವನಿಗೆ. ಸೀತೆಯನ್ನು ನೋಡಿ ಇವನು ನಾನು ಹೇಳ್ತಾನೆ, ಪರಾಶರ ಭಟ್ರು ರಂಗನಾಥನನ್ನು ನೋಡಿ ಒಂದೊಂದು ಕವಚ ಆಗೋದು ಬಿರಿತಾ ಇತ್ತಂತೆ. ಅಯ್ಯೋ ರಂಗನಾಥ ಎಷ್ಟು ಕವಚ ಮಾಡಿಸೋದು ನಿನಗೆ, ದಿನ ನಿನಗೆ ಬೆಳ್ಕೊಂಡು ಹೋದ್ರೆ ನೀನು ಸ್ವಲ್ಪ ನಿಂತು ತಡ್ಕೋ ನೀನು ಅಂದ್ಬಿಟ್ರು ಅಂತ. ಅದಕ್ಕೆ ಆಗ ಗುಣರತ್ನ ಕೋಶವನ್ನು ಮಾಡಿ ಹೇಳ್ತಾರೆ, ನಿಂಗೆ ತಾಯಿದನ ಹೇಳ್ಕೊ ಅಂದ್ಬಿಟ್ಟು ನಾನು ಹೇಳ್ತೇನೆ ಅಂದ್ಬಿಟ್ಟು ಗುಣರತ್ನ ಕೋಶವನ್ನು ರಚಿಸಿ ಹೇಳಿದ್ರು ಅಂತ. ಇದು ಇಲ್ಲಿ ಹೇಳ್ತಾನೆ, ಪ್ರಿಯಾದು ಸೀತಾ ರಾಮಸ್ಯ ದಾರಾತ್ಮಿಕತಾ ಇದೆ. ಸೀತೆಯನ್ನು ನೋಡಿ ಉಗ್ತಾ ಇದ್ದಾನಂತೆ. ಸೀತಾ ತುಂಬ ಚೆನ್ನಾಗಿದ್ದಾಳೆ ಅದು ಅಲ್ಲ, ದಾರಾಹ ತ್ರಿಕೃತ್ಯತಾ ಇದೆ. ಈ ಕಾಲ ಮುಂದುತ್ತಾ ಅದು ನನ್ನ ತಂದೆಯೇ ನೋಡಿ ನಿರ್ದೇಶ ಮಾಡಿದಂತಹ ಕನ್ಯೆ ಇವಳು. ಅವ್ರು ಬಂದು ಹೇಳ್ತಾರೆ, ನನ್ನ ತಂದೆಯೇ ನೋಡಿ ನಿರ್ದೇಶ ಮಾಡಿದಂತಹ ಕನ್ಯೆ ಅಂತ ಹೇಳಿ ರಾಮ ಸೀತೆಯನ್ನು ನೋಡಿ ಪ್ರೀತಿಯ ಸೀತೆ ನೋಡಿ ಹೋಗ್ತಾ ಇದ್ದಂತೆ. ಆಮೇಲೆ ಹೇಳ್ತಾನೆ, ಗುಣಧ್ರುವ ಗುಣಚ್ಚಾಪಿ ಪ್ರೀತಿರ್ಭೂ ಅಭ್ಯವರ್ಧಕ ಅಂತ. ಮತ್ತೆ ಆ ಗುಣವೂ ಇದೆ ಅವಳಿಗೆ, ರೂಪವೂ ಇದೆ. ಗುಣ ರೂಪ ಗುಣಚ್ಚಾಪಿ, ಅವಳಿಗೆ ಗುಣವೂ ಇದೆ ರೂಪವೂ ಇದೆ. ನಿಮ್ಗೆ ಇನ್ನೇನು ಬೇಕು ಅದಕ್ಕೆ? ಗುಣವಂತಗಳು ಆಗಲಿ ರೂಪವಂತಿಯೂ ಆಗಲಿ. ಅದಕ್ಕೆ ಆ ಪ್ರೀತಿ ಅನ್ನೋದು ಅಭ್ಯವರ್ಧಕ ಬೆಳೀತಾ ಇದ್ದಂತೆ. ರಾಮನ ಇದು ಅವ್ನು ಹಿಂಗೋಗ್ತಾ ಅಂತ ಹೇಳಿ ಮುಖಂಡದ ಹೇಳ್ತೀವಲ್ಲ, ಆ ರಾಮ ಹಿಂಗೋಗಿ ಅವನ ಮುಖ ಇಲ್ಲ ಅಗಲವಾಗ್ತಿತ್ತು ಅಂದ್ಬಿಟ್ಟು ಅಂತ ರಾಮಾಯಣದಲ್ಲಿ ಬರುತ್ತೆ. ಹಾಗೆ ಇಲ್ಲಿ
ಇವಳು ಕೇಳಿದ ಯಾಕೆಂದರೆ ಕನ್ನಡಿಯಲ್ಲಿ ಆ ಥರ ಭಗವಂತನ ಹತ್ರ ಬಂದ ಅಂದರೆ ನಮಗೆ ಆ ಸಂತೋಷದಲ್ಲಿ ನಾವು ಹೋಗ್ತೀವಿ, ಯಾವ ಥರ ಇರ್ತೀವಿ ನಾವು ನೋಡ್ಕೋಬೇಕು ಅನ್ನೋದಕ್ಕೆ ಕಡೆ ಕೇಳ್ತೀವಿ ಅಂತ ಬೇರೆ ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ಆಚಾರ್ಯರು ಹೇಳ್ತಾರೆ ನಮಗೆ ಅದನ್ನು. ಇದರಲ್ಲಿ ಏನು ಅಂದರೆ ಆಚಾರ್ಯರು ಕೆಲಸವನ್ನು ಮಾಡ್ತಾರೆ, ನಮಗೆ ಶಾಸ್ತ್ರಜ್ಞಾನವನ್ನು ಕೊಡ್ತಾರೆ, ಕೆಲವರು ಶಾಸ್ತ್ರಜ್ಞಾನ ಕೊಡ್ತಾರೆ, ಬಾಧೆಯನ್ನು ನಿರಸನ ಮಾಡ್ತಾನೆ. ಇದರಲ್ಲಿ ಶಾಸ್ತ್ರ ಸಾರಾಂಶ ಏನು ಅಂದರೆ ನಮಗೆ ಲಕ್ಷ್ಮೀ ಸಹನಾದ ವಿಷ್ಣುವೇ ಬೇಕು. ಬರೀ ಲಕ್ಷ್ಮೀ ಇದ್ರೂ ಸಾಗಲ್ಲ, ಬರೀ ವಿಷ್ಣು ಇದ್ರೂ ಪ್ರಯೋಜನವಿಲ್ಲ. ಸೀತೆ ಯಾವಾಗಲೂ ತಾಯಿಯೊಂದಿಗಿರುವಂಥ ಭಗವಂತನೇ ವಿಶಿಷ್ಟವಾದ ಭಗವಂತ ನಮಗೆ ಬೇಕು ನಮಗೆ. ಅದಕ್ಕೆ ಹೇಳ್ತಾರೆ ಲಕ್ಷ್ಮಣ ಹೃಷಿಕೇಶೋ ದೇವ್ಯ ಕಾರುಣ್ಯ ರೂಪಯ ರಕ್ಷಕ ಸರ್ವ ಸಿದ್ಧಾಂತೆ ವೇದಾಂತೇಶ್ವರ ಗೀಯತೆ ಅಂತ ಹೇಳ್ತಾರೆ. ಇದು ವ್ಯಾಸರು ಹೇಳೋದು. ಎಲ್ಲ ವೇದಾಂತಗಳು ಏನು ಹೇಳ್ತಾರೆ ಅಂದರೆ ಲಕ್ಷ್ಮ್ಯಾಸಹ ಋಷಿಕೇಶ. ಋಷಿಕೇಶ ಅಂತ ಇಂದ್ರಿಯನ್ನು ನಿಗ್ರಹ ಮಾಡೋ ಋಷಿಕೇಶ ಅಂತ ಭಗವಂತ ಇನ್ನೊಂದು ಹೆಸರು. ದೇವ್ಯ ಕಾರುಣ್ಯ ರೂಪಯ, ದೇವಿ ಇರೋದ್ರಿಂದ ಕರುಣೆ ತುಂಬಿಕೊಳ್ಳುತ್ತೆ ಅವನಿಗೆ, ಭಗವಂತನಿಗೆ. ಇದರಿಂದ ಸರ್ವೇ ಎಲ್ಲರನ್ನೂ ಕಾಪಾಡ್ತಾನೆ ಭಗವಂತ, ಅವನೇ ನಮಗೆ ಬೇಕು. ಅಂದರೆ ಇಬ್ಬರು ಉಪಾಯರೇ, ಇಬ್ಬರು ಉಪೇಯರೇ. ಇಲ್ಲಿ ತಾಯಿಗೆ ನನ್ನ ಹೇಳ್ದಂಗೆ ಆಕಾರ ತ್ರಯ ಸಂಪನ್ನೆ ಅವಳು. ಅವಳಿಗೆ ಒಂದು ಪುರುಷಕಾರತ್ವ ಒಂದು ಇದೆ, ಉಪಾಯತ್ವ ಉಪೇಯತ್ವ ಪುರುಷಕಾರತ್ವ ತ್ರಯ, ಆಕಾರ ತ್ರಯ ಅವಳಿಗೆ. ಅದು ವಿಶೇಷ ತಾಯಿಗೆ. ಹಾಗಾಗಿ ಇವಳು ಭಗವಂತನಲ್ಲಿ ಪುರುಷಕಾರತ್ವ ಮಾಡೋದ್ರಿಂದ ನಮಗೆ ಸುಲಭವಾಗಿ ನಮ್ಮ ಭಗವಂತ ನಮ್ಮನ್ನು ನೋಡಿ ಅವನ ನಿಗ್ರಹ ದೃಷ್ಟಿ ಬರೋದು ಮುಂಚೆ. ಯಾಕಂದ್ರೆ ನೋಡಿದ ತಕ್ಷಣ ಅನಂತ ಕೋಟಿ ಜನ್ಮಗಳಲ್ಲಿ ಎಷ್ಟೆಷ್ಟು ಪಾಪ ಮಾಡಿದ್ರು, ಕೊಡಬೇಕು ಅಂತಿದ್ರು, ಅದು ನೋಡಿದ ತಕ್ಷಣ ಭಗವಂತನ ಕೋಪ ಮಾಡುತ್ತಂತೆ. ಆಗ ತಾಯಿ ಒಂದು ಪುರುಷಕಾರತ್ವ ಮಾಡಿ ಹೇಳ್ತಾರಂತೆ, ನಕಷ್ಟೇನು ಅಪರಾಧ, ಯಾರ್ದಾನು ತಪ್ಪು ಮಾಡೋದಿಲ್ಲ ಅಂತೇಳಿ ಅವಳು ತನ್ನ ಇದರಿಂದ ಇದು ಮಾಡ್ತಾ ಅದಕ್ಕೆ ಅದ್ಭುತವಾಗಿ ಇವರು ಪಿಡಲೋಕಾಚಾರ್ಯ ಹೇಳ್ತಾ ಅದಕ್ಕೆ. ಅವರು ತಾಯಿ ಏನು ಕೆಲಸ ಮಾಡ್ತಾ ಅಂದರೆ ಭಗವಾನೇ ಅಳುಹಾಲಯ ತಿರುತ್ತಂ, ಅವರ ಭಕ್ತರೇ ಅರುಳಾಲಯ ತಿರುತ್ತಂ ಅಂತ. ಭಗವಂತನನ್ನ ತನ್ನ ರೂಪದಿಂದ ಬದಲಿಸ್ತಾಳಂತೆ ಅವಳು. ತುಂಬಾ ಇದಾಗಿದ್ದಾರೆ ಅರ್ಧ ನಿಶಾಮಯ ಮಾಮೇಳ ಎದ್ಭೋಗ ಪಟಲೇ ಧ್ರುವಂ ಅಂತ. ಭಗವಂತ ನಮ್ಮನ್ನ ಇನ್ನೇನು ಶಿಕ್ಷಿಸಬೇಕು ಅನ್ನುವಾಗ ತನ್ನ ಕುಡಿ ನೋಟಗಳಿಂದ ನಮ್ಮ ದೃಷ್ಟಿ ಮಾತಾಡಂತೆ. ಆಗ ನಮ್ಮನ್ನು ಕಳಿಸಿ ಹೋಗಿ ಆಯ್ತು ಪಾಸಾದೆ ಹೋಗ್ಬಿಟ್ಟು ಇದು ಮಾಡ್ತಾನಂತೆ. ಆಗ ಪಾವಿಟಂ ಶ್ರೀನಿವಾಸಂತೆ. ಆಗ ಭಗವಂತನನ್ನ ನಮ್ಮ ದೋಷವು ಮರೆಯಾಗುವ ಥರ ಮಾಡಿ ಭಗವಂತ ತೀರ್ಕೊಂಡು ಆಯ್ತು ನೀವು ಆಗಲೇ ಕಳಿಸ್ಬಿಟ್ರಲ್ಲ ಹೋಗಿ ಆಯ್ತು ಅಂತ ಹಾಗೆ ಮಾಡ್ತಾಳೆ. ಅದರಿಂದ ನಮಗೆ ಪುರುಷಕಾರತ್ವವು ಸಹ ಮತ್ತು ಬೇಕಾಗಿರೋದು ಅದು ಇಲ್ಲಿ ತೋರಿಸ್ತಾರೆ. ಆಮೇಲೆ ಹಿಂದಿನ ಇದರಲ್ಲಿ ಈ ಮುಕ್ತ ಉಳಕೆಯ ಭಾಷೆಯಲ್ಲಿ ಉಪಾಯತ್ವ ಹೇಳ್ಕೊಂಡ್ವಿ. ಈ ಮೂರು ಇರೋದ್ರಿಂದ ಅವರು ಮಿಥುನ ನಮಗೆ ಉಪಾಯತ್ವ ಉಪಯತ್ವ ಪುರುಷಕಾರತ್ವ ಇರುವಂತಹ ಈ ಮಿಥುನ ಇದಲ್ಲ ಅವರೇ ನಮಗೆ ಈ ಹಾರಿನ ಸಾರಸ್ಯ ಅದೇ ಆಗ್ಬೋದು ಅಂತ. ಅದಕ್ಕೆ ಇದನ್ನೇ ಅವರು ನಮಾಳ್ವಾರು ಹೇಳ್ಬೇಕಾದ್ರೆ ಅದರ ಕುಹೋಲನ್ನಿಲ್ಲ ಅಡಿಯೇನ್ ಅಡಿಕ್ರೀ ಅಮಂದ ಬಹುಂದೇನೆ ಅಂತ ಅವರು 6ನೇ ಶತಕದಲ್ಲಿ ಅವ್ರು ಶರಣಾಗತಿ ಮಾಡ್ಕೊಳ್ತಾರೆ. ಆಗ ಪುಹೋಲನ್ನೆಲ್ಲ ಅಡಿ, ನನಗೆ ಬೇರೆ ಯಾವ ಉಪಾಯ ಇಲ್ಲ, ಅದಕ್ಕೆ ಅಡಿಕ್ರೀ ಮಹಂತ ಬಹುಂದೇನೆ ಅಂತ ಹೇಳ್ಬೇಕಾದ್ರೆ ಆಗ ಅಲರ್ ಮೇಲೆ ಮಂಗೆ ಉಡಮಾರು ಅಂದ್ಬಿಟ್ಟು ಅಗಲಿಗಲ್ಲೇ ನೀರೋಯ್ಮೆಂಟು ಒಂದು ಕ್ಷಣವೂ ಅರೆದೇ ಇರುವ ತಾಯಿಯನ್ನು ನಿನ್ನ ವಕ್ಷಸ್ಥಲ್ಲಿ ಇಟ್ಕೊಂಡಿದೆಯಲ್ಲ, ನಿನ್ನನ್ನು ನಾನು ಶರಣಾಗತಿ ಮಾಡ್ತೀನಿ ಅಂತ ತಾಯಿಯನ್ನು ಇಟ್ಕೊಂಡು ಹೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲಿ 2 ಆಚಾರ್ಯ ಗುಣವನ್ನು ಹೇಳ್ದೆ ನಿಮಗೆ. ಇದನ್ನು ನ್ಯಾಸವಂಶದಲ್ಲಿ ಅದ್ಭುತವಾಗಿ ತೋರಿಸ್ತಾರೆ. ಇದನ್ನೇ ಅವರು ತಮ್ಮ ರಸತ್ರಯಕಾಲದಲ್ಲಿ ಗುರು ಕೃತ್ಯಾಧಿಕಾರ ಶಿಷ್ಯ ಕೃತ್ಯಾಧಿಕಾರ ಅಂತ 2 ಅಧಿಕಾರ ಬರೆದಿದ್ದಾರೆ. ಅದರಲ್ಲಿ ಹೇಳಿದ್ದನ್ನು ಇಲ್ಲಿ ಶ್ಲೋಕದ ಮೂಲಕ ಹೇಳಿದ್ದಾರೆ. ಅಂದರೆ ಒಬ್ಬ ಆಚಾರ್ಯ ಬೇಕು ಅಂದ್ಬಿಟ್ಟು ಅಂತ ಇಲ್ಲಿ ಭಗವಂತನ ಆಚಾರ್ಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಒಬ್ಬ ಆಚಾರ್ಯ ಲಕ್ಷಣ ಏನು, ಒಬ್ಬ ಶಿಷ್ಯನ ಲಕ್ಷಣ ಏನು ಅಂದ್ಬಿಟ್ಟು ಅಂತ ಈಗ ನ್ಯಾಸಂಶದಲ್ಲಿ ಹೇಳಿದ್ದೀನಿ. ಆದರೂ ಇನ್ನೊಂದ್ಸಲ ಕೇಳ್ಕೊಳ್ಳೋದ್ರಲ್ಲಿ ಅವನು ಆಚಾರ್ಯ ಬೇಕು ಅಂತಾರೆ. ಸದ್ಬುದ್ಧಿ ಸಾಧು ಸೇವಿ ಸಮುಚಿತ ಚರಿತ ತತ್ವಬೋಧಾಭಿಲಾಷಿ. ಇದು ಶಿಷ್ಯನ ಲಕ್ಷಣ. ಶುಶ್ರೂಷು ತ್ಯಕ್ತಮಾನಃ ಪ್ರಣಿಪತನ ಪರಃ ಪ್ರಶ್ನಕಾಲ ಪ್ರತೀಕ್ಷ ಶಾಂತೋದಾಂತಾನಸೂಯು ಶರಣಮುಪಗತಃ ಶಾಸ್ತ್ರವಿಶ್ವಾಸಶಾಲಿ ಶಿಷ್ಯ ಪ್ರಾಪ್ತಃ ಪರೀಕ್ಷಾ ಕೃತಯುತೆ ಅಭಿಮತಂ ತತ್ವತಃ ಶಿಕ್ಷಣೀಯ ಅಂದರೆ ಅವನ ಒಬ್ಬ ಶಿಷ್ಯ ಆಗಬೇಕು ಅಂದವನು ಸದ್ಬುದ್ಧಿ, ಅವನ ಬುದ್ಧಿ ಒಳ್ಳೆಯ ಬುದ್ಧಿಯನ್ನಾಗಿರ್ಬೇಕು, ಕೆಟ್ಟ ಬುದ್ಧಿ ಉಳ್ಳವನಾಗಿರ್ಬಾರ್ದು. ಒಬ್ಬ ಆಚಾರ್ಯ ಶಿಷ್ಯನ ಸ್ವೀಕರಿಸಬೇಕಾದ್ರೆ ಆ ಶಿಷ್ಯನ ಲಕ್ಷಣ ಅಂತ ಹೇಳ್ತಾರೆ. ಸದ್ಬುದ್ಧಿ ಸಾಧು ಸೇವಿ, ಸಾಧುಗಳನ್ನು ಸೇವೆ ಮಾಡೋನು. ಇಲ್ಲಿ ಸಾಧು ಅನ್ಬೇಕಾದ್ರೆ ಎಲ್ಲರೂ ಬರ್ತಾರೆ, ತಂದೆ ತಾಯಿಗಳು ಬರ್ತಾರೆ. ಸಾಧು ಜನಗಳಲ್ಲಿ ತಂದೆ ತಾಯಿಗಳು ಬರ್ತಾರೆ. ಎಲ್ಲರನ್ನೂ ಸೇವಿಸುವನಾಗಿರಬೇಕು, ಗುರು ಹಿರಿಯರನ್ನ ಸೇವಿಸುವನಾಗಿರಬೇಕು, ಆ ಥರ ಅವನು. ಆಮೇಲೆ ಸಮುಚಿತ ಚರಿತ, ಒಳ್ಳೆ ಚಾರಿತ್ರ ಇರಬೇಕು ಅವನಿಗೆ, ಒಳ್ಳೆ ಚರಿತ್ರ ಉಳ್ಳಬೇಕು. ಕೆಟ್ಟ ಚಾರಿತ್ರನು ಅವನ ಬುದ್ಧಿಶಕ್ತಿ ಇರ್ಬೋದು, ಅವನು ಕೆಟ್ಟ ಚಾರಿತ್ರ ಉಳ್ಳವನಾಗಿದ್ದರೆ ಅವನು ಪ್ರಯೋಜನವಿಲ್ಲ. ಸಮುಚಿತ ಚರಿತ
ತತ್ವಬೋಧಾಭಿಲಾಷಿ. ತತ್ವಬೋಧದಲ್ಲಿ ಅಭಿಲಾಷೆ ಇರಬೇಕು, ತತ್ವವನ್ನು ತಿಳ್ಕೊಳ್ಳುವುದರಲ್ಲಿ ಅಭಿಲಾಷೆ ಇರಬೇಕು. ನಮ್ಮಲ್ಲಿ ಕೆಲಸ ಬಲವಂತ ತಂದೆ ತಾಯಿಗಳು ಮಕ್ಕಳನ್ನ ಹಾಕ್ತಾರಲ್ಲ, ಬಹಳ ದೊಡ್ಡ ತಪ್ಪು ಮಾಡ್ತಾರೆ. ಮಕ್ಕಳಿಗೆ ಯಾವುದರಲ್ಲಿ ಶ್ರದ್ಧೆ ಇದೆಯೋ ಅದರಲ್ಲಿ ಕಲಿಸೋದು. ಎಲ್ಲರೂ ಇಂಜಿನಿಯರ್ ಆಗಿರ್ಬೋದು ಪ್ರಯೋಜನ ಇಲ್ಲ. ಕೆಲವರು ಇಂಜಿನಿಯರಿಂಗ್, ಕೆಲವರಿಗೆ ಇನ್ನೋದರಲ್ಲೂ ಇರುತ್ತೆ ಅವ್ರಿಗೆ. ನಾವು ಅದಂತಿಲ್ಲ, ಎಷ್ಟೋ ತಪ್ಪು ಮಾಡ್ತೀವಿ ನಾವು, ಮಕ್ಕಳನ್ನ ಬಲವಂತವಾಗಿ ಕಳಿಸ್ತೀವಿ. ಅದು ದೊಡ್ಡ ತಪ್ಪು. ಅದಕ್ಕೆ ಅವ್ರಿಗೆ ಅಭಿಲಾಷೆ ಇರಬೇಕಾಗಿರಲಿ, ಯಾವುದರ ಕಳಿಸ್ಬೋದು ಅದನ್ನು. ಅವದಲ್ಲಿ ಯಾವುದಲ್ಲಿ ಇರ್ತಾರೋ ಅದನ್ನು ಕಳಿಸಿ. ಅದಕ್ಕೆ ಚೆನ್ನಾಗಿ ಮಕ್ಕಳು ಬರ್ತಾರೆ. ಆ ಕೆಲಸ ಮಾಡೋದಿಲ್ಲ, ನಾವು ಕೆಲಸ ಮಾಡ್ತೀವಿ. ತತ್ವಬೋಧಾಭಿಲಾಷಿ. ಆಮೇಲೆ ಶುಶ್ರೂಷು. ಆ ಶುಶ್ರೂಷು ಅನ್ನೋದು ವ್ಯಾಖ್ಯಾನ ತಗೊಂಡಿದ್ದಾರೆ. ಎಲ್ಲ ಗುರು ಹಿರಿಯ ಶಿಷ್ಯರು, ತಂದೆ ತಾಯಿಗಳ ಶಿಷ್ಯರು ತಗೊಂಡಿದ್ದಾರೆ. ಈ ಕಾಲದವ್ರು ಬೇಕದು ಶುಶ್ರೂಷು. ಗುರು ಹಿರಿಯ ತಂದೆ ತಾಯಿಗಳ ಶುಶ್ರೂಷ ಮಾಡೋದ್ರಲ್ಲಿ ಆಸಕ್ತಿ ಇರಬೇಕು ಅವನಿಗೆ. ತ್ಯಕ್ತಮಾನ ಅಂದರೆ ಜ್ಞಾನದಲ್ಲಿ ದುರ್ಭಿಮಾನವನ್ನು ಬಿಟ್ಟವನಾಗಿರ್ಬೇಕು ಅವನು. ಪ್ರಣಿಪತನ ಪರಹ. ಯಾರು ಬಂದರೂ ನಮಸ್ಕಾರ ಮಾಡುವ ಅಂದರೆ ಹಿರಿಯರು ಬಂದರೆ, ನಮ್ಮಲ್ಲಿ ಎಷ್ಟೋ ಹಿರಿಯರು ಬಂದರು ನೋಡಿ ಈ ಕಾಲದವರು, ಕೆಲವರು ನಮಸ್ಕಾರ ಮಾಡಿ, ಕೆಲವರು ಸೆಲ್ಯೂಟ್ ಹೊಡೆದು ಹಿಂಗೆ ಹೋಗ್ತಾರೆ ಅವರಿಗೆ. ಅದು ಪ್ರಣಿಪತನ ಪರಹ. ದೀರ್ಘದಂಡ ನಮಸ್ಕಾರ ಮಾಡಬೇಕು, ಆ ಬುದ್ಧಿ ಇರಬೇಕು ಅವರಿಗೆ. ಹಿರಿಯರು ಬಂದರು, ಯಾರಾದ್ರು ಬಂದರು ಅಂತ ನಮಸ್ಕಾರ ಮಾಡುವಂತ ಇರಬೇಕು. ಇದನ್ನ ಇವತ್ತಿಗೂ ನೀವು ಉತ್ತರ ಭಾರತದವ್ರ ಕಡೆ ನೋಡ್ಬೋದು, ಇವತ್ತಿಗೂ ಇಟ್ಕೊಂಡಿದ್ದಾರೆ. ಅವರು ರೋಡಲ್ಲಿ ಸಿಕ್ಕಿದ್ರು ಸಹ ಅವರು ಏನಾಗಿ ನೋಡಿ, ನೀವು ನಮ್ಮವ್ರು ಮಾಡೋದಿಲ್ಲ, ಅದು ಉತ್ತರ ಭಾರತದಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು. ಇವತ್ತು ಅವರ ಪರಿಣಿಪತನ ಅವ್ರ ಹತ್ರ ಇದೆ. ರೋಡಲ್ಲೇ ಹಾಗೆ ನೋಡಿ, ಅವ್ರು ಸಿಕ್ಕಿದ್ರೆ ಇದು ಮಾಡ್ತಾರೆ, ಕಾಲು ಮುಟ್ತಾರೆ, ಅವರು ಬರ್ತಾರೆ. ಅವ್ನು ಪ್ಯಾಂಟ್ ಸೂಟ್ ಹಾಕೊಂಡಿರ್ಬೋದು. ಅವ್ರು ಯಾರು ಹಿರಿಯ ಸಿಕ್ಕಿದ್ರೆ ಅವ್ರ ಬಗ್ಗೆ ನಮಸ್ಕಾರ ಮಾಡೋದು. ದಾರಿನಲ್ಲಾದರೂ ಸರಿ ಅವ್ರು ಇಟ್ಕೊಂಡಿದ್ದಾರೆ ಅವರು. ನಮಗೆ ಅದಿನ್ನೂ ಬಂದಿಲ್ಲ. ನಮಗೆ ಪ್ರಣಿಪತನ ಪರ ಇರಬೇಕಂತ. ಆಮೇಲೆ ಪ್ರಶ್ನಕಾಲ ಪ್ರತೀಕ್ಷೆ ಮುಖ್ಯವಾದದ್ದು. ಆಚಾರ್ಯ ಗುರುಗಳು ಪಾಠ ಹೇಳಬೇಕಾದ್ರೆ ಮಧ್ಯದಲ್ಲಿ ಮಾತು ಬಾಯಿ ಹಾಕ್ಬೋದು ಅದನ್ನು. ಅದಕ್ಕೆ ಪ್ರಶ್ನಕಾಲ ಪ್ರತೀಕ್ಷೆ. ಹೇಗೆ ನಾವು ಪಾರ್ಲಿಮೆಂಟಲ್ಲಿ ಕ್ವಶನ್ ಅವರ್ ಅಂತ ಇರ್ತಲ್ಲ, ಆ ಥರ ಅವರು ಕಾಲಕ್ಕೆ ಆಚಾರ್ಯ ಹೇಳ್ತಾರೆ, ಅದನ್ನು ನಾವು ಕಾಯ್ಬೇಕು. ಅದಕ್ಕೆ ಪ್ರಶ್ನಕಾಲಕ್ಕೆ ಕಾಯಬೇಕು, ಪ್ರತೀಕ್ಷಾ. ಆ ಸಮಯದಲ್ಲಿ ಸಂದೇಹ ಕೇಳಬೇಕಂತವ್ರೆ ಮಧ್ಯದಲ್ಲಿ. ಯಾಕಂದ್ರೆ ಅವ್ರಿಗೆ ಒಂದು ಥಾಟ್ ಫ್ಲೋ ಅಂತ ಹೊಡೋಗ್ಬಿಡುತ್ತೆ. ಅವ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ತಪ್ಪೋಗ್ಬಿಡುತ್ತೆ. ಅವರು ಅಂದರೆ ಏನು ಹೇಳಬೇಕು ಅಂತಿದ್ದು ಹೊಡೋಗ್ಬಿಡುತ್ತೆ ಅವರು. ಅದಕ್ಕೆ ಅದು ಆಮೇಲೆ ಶಾಂತಃ ದಾಂತಃ ಅನಸೂಯೋ. ಅವನು ಶಾಂತ ಸ್ವಭಾವ ಆಗಿರಬೇಕು. ದಾಂತನಾಗಿದ್ರೆ ಇಂದ್ರಿಯವನ್ನು ಹಾಕೊಂಡಿರ್ಬೇಕು. ಅನಸೂಯು, ಅಸೂಯೆ ಇರಬಾರ್ದು. ಇನ್ನೊಬ್ಬ ಶಿಷ್ಯರು ಎಲ್ಲರೂ ಇರ್ತಾರೆ, ಎಲ್ಲ ಒಬ್ಬ ಚೆನ್ನಾಗಿ ಬುದ್ಧಿವಂತ ಆಗಿದ್ರೆ ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಶಿಷ್ಯನ ಮೇಲೆ ಅಸೂಯೆ ಇರಬಾರ್ದು. ಅವರಿಗೆ ಬೇರೆಯವ್ರನ್ನೂ ಇರಬಾರ್ದು. ಇಲ್ಲಿ ಅವರು ಓದೋದ್ರಿಂದ ಮತ್ತೆ ಅವನ ಸಹಪಾಠಿಗಳ ಮೇಲೆ ಅಸೂಯೆ ಇರಬಾರ್ದು ಅವನಿಗೆ. ಆಮೇಲೆ ಶರಣಮುಪಗತಃ ಅಂದರೆ ಆಚಾರ್ಯ ಬಂದು ನಮಸ್ಕಾರ ಮಾಡಿ ಶರಣ ಮಾಡಿ ಕೇಳಬೇಕು. ಯಾವ ಶಾಸ್ತ್ರವನ್ನೇ ಆಗಲಿ, ಯಾವುದೇ ನೋಡಿ, ಮೈತ್ರೇಯ ಮಾಡ್ಬೇಕಾದ್ರೆ ಅವರು ಮೈತ್ರ ಪರಾಶರ ಬಂದರು ನಮಸ್ಕಾರ ಮಾಡಿ ಅವ್ರು ಹೇಳ್ತಾರೆ ಪ್ರಣಿಪತ್ಯಾಭಿವಾದ್ಯಚ ಅಂತ. ಇಲ್ಲೂ ಶಾದಿ ಮಾಮನ್ ಕುರಿತ ನರ್ಜೀವ ನಮಸ್ಕಾರ ಮಾಡಿ ಕೇಳ್ತಾನೆ. ಎಲ್ಲ ಇದರಲ್ಲೂ ನಾರದರು ಬಂದಾಗ ವಾಲ್ಮೀಕಿಗಳು ಅವರಿಗೆ ನಮಸ್ಕಾರ ಮಾಡ್ತಾರೆ. ಆ ಪ್ರಣಿಪತನ ಶರಣಮುಪಗತಃ ಅಲ್ಲಿ ಮಾಡಿ ಕೇಳಬೇಕು. ಆಚಾರ್ಯನ ವಿದ್ಯೆಯನ್ನು ದಯಪಾಲಿಸಿ ಅಂತ ಅದಿರಬೇಕು. ಆಮೇಲೆ ಶಾಸ್ತ್ರ ವಿಶ್ವಾಸಶಾಲಿ. ಶಾಸ್ತ್ರಗಳಲ್ಲಿ ಅದಕ್ಕೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಇಂತಹ ಶಿಷ್ಯ, ಇಷ್ಟು ಗುಣಗಳು ಬಹಳ ಇದ್ದರು, ಕೆಲವಿದ್ದರು. ಇಂತಹ ಶಿಷ್ಯ ಪ್ರಾಪ್ತಃ. ಇಂತಹ ಶಿಷ್ಯ ಸಿಕ್ತ ಅಂದರೆ ಪರೀಕ್ಷಾ ಕುದುರಿದೆ ಅಂತ. ಹಾಗೆ ಬಂದರೂ ಸಹ ಗೊತ್ತಾಗಬೇಕಾದ್ರೆ ಅವನು ಪರೀಕ್ಷೆ ಮಾಡಬೇಕಂತೆ. ಯಾಕೆಂದರೆ ಬ್ರಹ್ಮ ವಿದ್ಯೆಯನ್ನು ಹೇಳ್ಕೊಡ್ಬೇಕಾದ್ರೆ ಪರೀಕ್ಷೆ ಮಾಡಬೇಕು. ರಾಮಾನುಚಾರ್ಯ 18 ಸಲ ಹೋದ್ರು ತಿರುಕೋಟಿಯ ನಮಗೆ ಹತ್ರ ಮೂಲಮಂತ್ರವನ್ನು ಕುಡಿಯೋಕ್ಕೆ. ಹಾಗಾಗಿ ಪರೀಕ್ಷೆ ಮಾಡಿಬಿಟ್ಟು ಕೃತಜ್ಞತೆ ಅಭಿಮತ ಒಂದ್ಸಲ ಅವರು ಗುರುಗಳ ಅಭಿಮತಕ್ಕೆ ಇವನು ಮಾಡಬೇಕು ಅಂದ್ರೆ ಅವಾಗ ತತ್ವತಶಿ ಅಂಥವ್ರಿಗೆ ಹೇಳಿ ಕೊಡಲೇಬೇಕು ಅಂತ ಆಚಾರ್ಯರು. ನಮ್ಮ ಯಾವ ಗುರುಕುಲ ಪರಂಪರೆಯಲ್ಲಿ ಯಾರು ಹಣಕ್ಕಾಗಿ ಹೇಳ್ಕೊಟ್ಟವರೇ ಇಲ್ಲ. ಅದೆಲ್ಲ ಈಗ ಬಂದು ಹಾಳಾಗಿದೆ ನಾವೆಲ್ಲವೇ. ಎಲ್ಲ ಕಡೆ ಹಣ ಅಂದ್ಬಿಟ್ಟು ಅಂತ. ಎಲ್ಲರೂ ಸಹ ತತ್ವದ ಶಿಕ್ಷಣಿಗೆ ಊಟವನ್ನು ಹಾಕಿ ಅವರಿಗೆ ಹೇಳ್ಕೊಡ್ತಿದ್ರು ನಮಗೆ. ನಮ್ಮ ಇದನ್ನು ಬಂದು ಬ್ರಿಟಿಷರ್ಸ್ ಅವ್ರು ಬಂದು ಮೊದಲು ಅವರು ಮೆಕ್ಕಾಲೆ ಬಂದು ಮಾಡ್ತಾನೆ. ಇಲ್ಲಿ ಗುರುಕುಲ ಸಿಸ್ಟಮ್ ಇರೋದ್ರಿಂದ ಇವ್ರು ಹಾಳು ಮಾಡೋಕ್ಕಾಗಲ್ಲ ಅಂದಾಗ ಮೊದಲು ಅದನ್ನು ಹಾಳು ಮಾಡಬೇಕು ಅಂತ ಆವಾಗ ಈ ದ್ವೇಷಗಳೆಲ್ಲ ಹುಟ್ಟಿಸಿ, ಈ ವರ್ಣಾಶ್ರಮ ದ್ವೇಷಗಳೆಲ್ಲ ಹುಟ್ಟಿಸಿ, ಆಮೇಲೆ ಎಲ್ಲರೂ ಇದನ್ನು ಮಾಡಿ ಹಾಳು ಮಾಡ್ತಾರೆ ಅವರು. ಹಾಗಾಗಿ ಈ ಥರ ನಮ್ಮ ವರ್ಣ ವಿದ್ಯಾರ್ಥಿಗಳು ಯಾರೂ ಹಣಕ್ಕಾಗಿ ಹೇಳ್ತಿರ್ಲಿಲ್ಲ. ಆಗ ತತ್ವದ ಹೇಳ್ಕೊಡ್ಲೇಬೇಕು ಅಂತ ಗುರುಗಳ ಕರ್ತವ್ಯ ಆಗುತ್ತೆ ಅಂತ. ಇನ್ನು ಆಚಾರ ಲಕ್ಷ್ಯವನ್ನು ಹೇಳ್ತಾರೆ ಅದನ್ನು. ಸಿದ್ಧಂ ಸತ್ ಸಂಪ್ರದಾಯ ಸ್ಥಿರಧಿಯಂ ಅನಗಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವತ್ವಂ ಸತ್ಯವಾಚಂ ಸಮಯನೇತಯ ದೀರ್ಘಬಂಧುಂ ದಯಾಳುಂ ಸ್ಕಾಲಿತ್ಯೇ ಶಾಸಿಕಾರಂ ಸ್ವಬಲಹಿತಪರಂ ದೇಶಿಕಂ ಭೂಷ್ಣುರೀಪ್ಸಯತೆ. ಇದು ಶಿಷ್ಯನಿಗೆ ಹೇಳಿದ್ರೆ ಇದೆ. ಶಿಷ್ಯ ಯಾವ ಥರ ಗುರುಗಳ ಹತ್ರ ಹೋಗಬೇಕು, ಗುರುಗಳಿಗೂ ಇದೆ ಲಕ್ಷಣ. ಎಲ್ಲರ ಹತ್ರ ಹೋಗಿ ನೀವು ವಿದ್ಯೆ ಕೇಳಿದ್ರೆ ಪ್ರಯೋಜನವಿಲ್ಲ ಅಂತ.
ಸಿದ್ಧನ್ ಸತ್ ಸಂಪ್ರದಾಯ, ಅವರು ತಮ್ಮ ಒಳ್ಳೆಯ ಸಂಪ್ರದಾಯದಲ್ಲಿ ಸತ್ಸಂಪ್ರದಾಯದಲ್ಲಿ ಬಂದಿರೋರಾಗಿರಬೇಕು ಆಚಾರ್ಯರು. ಸ್ಥಿರಧಿಯಂ, ಅವರ ಮನಸ್ಸು ಒಳ್ಳೆ ಸ್ಥಿರವಾದ ಮನಸ್ಸುಳ್ಳವರಾಗಿರ್ಬೇಕು ಅವರು. ಅನಘಂ, ಅನಘಂ ಅಂದರೆ ಪಾಪವಿಲ್ಲದವರು ಅಂತ, ಅದರಲ್ಲಿ ಮನಸ್ಸಿಲ್ಲದೆ ಇರುವಂಥ ಅರ್ಥದಲ್ಲಿ. ಶ್ರೋತ್ರಿಯಂ, ಮುಖ್ಯವಾಗಿ ಶ್ರೋತ್ರಿಯರು ಅಂದರೆ ಅನುಷ್ಠಾನ ಮಾಡಿಕೊಂಡಿರೋರು, ಶ್ರುತಿಯಲ್ಲಿ ಶ್ರುತಿ ಮತ್ತು ಸ್ಮೃತಿಯೆಲ್ಲ ಅನುಸಾರ ಮಾಡೋರಿಗೆ ಶ್ರೋತ್ರಿಯರು ಅಂತ. ಶ್ರೋತ್ರಿಯಂ. ಬ್ರಹ್ಮನಿಷ್ಠಂ, ಅವರು ಬ್ರಹ್ಮನಲ್ಲಿ ಭಗವಂತನಲ್ಲಿ ನಿಷ್ಠರಾಗಿರಬೇಕು ಅವರು. ಆಮೇಲೆ ಸತ್ವಸ್ಥಂ ಸತ್ಯವಾಚಂ, ಸತ್ವಸ್ಥರಾಗಬೇಕು, ಸತ್ಯವನ್ನು ನುಡಿಯವರಾಗಬೇಕು. ಸಮಯ ನಿಯತಯ ಸಾಧುತ್ಯ, ಅವರು ಸಮಯ ಅನ್ನೋದು ಅವರ ಇಲ್ಲಿ ಸಮಯ ಅನ್ನೋದು ನಾವು ಹೇಳುವ ಟೈಮ್ ಅಲ್ಲ, ಸಮಯ ಅನ್ನೋದು ಅನುಷ್ಠಾನ, ಅವರು ನಡೆದುಕೊಳ್ಳುವ ರೀತಿ. ಸಮಯ ನಿಯತೆಯ, ಸಮಯ ಅನ್ನೋಕ್ಕೆ ಮೂರು ಅರ್ಥವಿದೆ. ಒಂದು ಸಮಯ ಅಂತ ಅನ್ನೋಗುತ್ತೆ, ಇನ್ನೊಂದು ಅವರ ಆಚಾರ್ಯರು ನಡೆಸುವಂತಹ ಇದು ಅಂತಾಗುತ್ತೆ. ಒಪ್ಪಂದ ಅಂತ ಮೂರು ಸಮಯ ಸಂಸ್ಕೃತದಲ್ಲಿ ಒಂದು ಬದಲು ಮೂರು ಅರ್ಥ ಇದೆ. ಇಲ್ಲಿ ಸಮಯ ನಿಯತ ಅಂದರೆ ಅವರು ಅದರಲ್ಲಿ ತಾವು ಅನುಷ್ಠಾನದಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಸಾಧು ವೃತ್ಯ ಸಮಯಕಂ, ಅವ್ರದ್ದು ಅನೇಕ ಶಿಷ್ಯರು ಸಾಧುಗಳು ಅವ್ರ ಜೊತೆ ಇರಬೇಕು ಅವರಿಗೆ ಅಂತ. ಆಮೇಲೆ ದಂಭ ಸೂಯಾದ ಮುಕ್ತಂ, ದಂಭ ಅಂದರೆ ಅಹಂಕಾರ ಇರ್ಬೋದು, ಆಮೇಲೆ ಅಸೂಯ ಇರಬಾರ್ದು, ಅದರಿಂದ ಮುಕ್ತರಾಗಿರ್ಬೇಕು. ದಂಭ ಸೂಯಾದ ಮುಕ್ತಂ. ಜಿತ ವಿಷಯಗಳ, ಈ ವಿಷಯದಿಂದ ಲೌಕಿಕ ವಿಷಯಗಳನ್ನ ದಾಟಿ ಜಿತ ಗೊತ್ತಿರಬೇಕು. ಲೌಕಿಕ ವಿಷಯದಲ್ಲಿ ಅಂದರೆ ಹಣ ಇದು ಸಂಪಾದನೆ ಮಾಡೋದು ಇದು ಯಾವುದರಲ್ಲೂ ಅವ್ರಿಗೆ ಆಸಕ್ತಿ ಇರಬಾರ್ದು, ಅದನ್ನು ದಾಟಿರಬೇಕು. ಜಿತ ವಿಷಯಗಳ, ಲೌಕಿಕ ವ್ಯವಹಾರ ಅದನ್ನು ದಾಟಿರಬೇಕು. ದೀರ್ಘ ಬಂಧು ಅಂದರೆ, ದೀರ್ಘ ಬಂಧು ಅಂದರೆ ತಮ್ಮ ಶಿಷ್ಯರನ್ನೆಲ್ಲ ಅವರು ತಮ್ಮ ಬಂಧು ಅಂತ. ದೀರ್ಘದಂತ ಆಚಾರ್ಯರೇ ನಮ್ಮ ತಂದೆ ತಾಯಿ ಅಂತ ದೀರ್ಘ ಬಂಧು. ಈಗಲೂ ಸಹ ಈ ಕಾಲದಲ್ಲಿ ನಮಗಿಲ್ಲ, ಹಿಂದಿನ ಕಾಲದಲ್ಲಿ ನಮ್ಮ ಯಾರಾದ್ರೂ ನಮಗೆ ಸಿಕ್ಕದ ಅಂದರೆ ಇನ್ನೂ ನಮಗೆ ಅಭಿಮಾನದಿಂದ ಹೇಳ್ತಾರೆ ಅವರು. ಅವ್ರಿಗೆ ಬಂದವರಿಗೆ ಅಯ್ಯೋ ಅವರು ನನ್ನ ಒಂದ್ಸಲ ಕಾಲೇಜವ್ರು ಸಿಕ್ಕಿದ್ರು, 15-20 ವರ್ಷದ ಜ್ಞಾಪಿಸ್ಕೊಂಡು ಅವ್ರು ಅಷ್ಟು ಸಂತೋಷ ಅಂದರೆ ಏನು ಅವರಿಗೆ ನಾವೇನು ಕೊಡಲಿ ತಗೊಳ್ಳಿಲ್ಲ. ಆ ಥರ ದೀರ್ಘ ಬಂಧುತ್ವ ಆ ಥರ ಇದ್ದಿದ್ದೊಳಗೆ ಕಾಲೇಜೆಲ್ಲ ಜ್ಞಾಪಿಸ್ಕೊಂಡು ಆವಾಗ ಆ ಥರ ಇತ್ತು, ಹೀಗೆ ಥರ ಹಾಳಾಗಿದ್ದೆಲ್ಲ ನನ್ನ ಹೇಳ್ಕೊಂಡ್ರು. ವತ್ಸಲ ಅಂತ ಅವರು ನಿಮ್ಗೆ ನಮ್ಮ ಇವರು ಗೊತ್ತಿರಬೇಕು, ನಮ್ಮ ಇವರು ಬಂದಿದ್ದಾರೆ ಅವರು. ಒಂದು ಸಲ ಸಿಕ್ಬಿಟ್ಟು ಆವಾಗ ಅವ್ರಿಗೆ ಸಣ್ಣ ತಕ್ಷಣ ಅವತ್ತೆಲ್ಲ ಮೇಡಮ್ ಮಾತಾಡಿದ ತಕ್ಷಣ ಕೇಳ್ಕೊಂತು. ಆವಾಗ ಅರ್ಧ ಗಂಟೆ ಮಾತಾಡೋದು ನಂತರ ಅವ್ರಿಗೆ ಇವಾಗ ಯಾಕೆ ನೀವೆಲ್ಲ ಇದ್ದಾಗ ಹೇಗಿತ್ತಪ್ಪ, ನಿಮ್ಮನ್ನೇ ನಾವು ತುಟ್ಟು ಅಂತ ಇದ್ವಿ, ಈಗ ನೋಡಿದ್ರೆ ನೀವೆಲ್ಲ ದೇವ ಅಂತ ಅಂದ್ಬಿಟ್ಟು ಈಗ ಎಷ್ಟು ಹಾಳಾಗಿದೆ ಅಂದರೆ ಆಗ ಬರೀ ತುಂಟುತನ ಇತ್ತು. ಇವಾಗ ಕುಡಿಯೋದು ಮಾಡೋದು ಇದೆಲ್ಲ ಬಂದು ಹಾಳಾಗ್ಬಿಟ್ಟಿದೆ ಅಂದ್ಬಿಟ್ಟು ಅವ್ರ ಕಥೆಯಲ್ಲೇ ಕಥೆಯಲ್ಲೇ ಹೇಳಿದ್ರು, ಅದಕ್ಕೆ ಯಾವ ಥರ ಇದೆ ಅಂದ್ಬಿಟ್ಟು ಅಷ್ಟು ಸಂತೋಷ ಪಟ್ಟರು ಅಂದ್ಬಿಟ್ಟು ಕೈ ಹಿಡ್ಕೊಂಡು ಒಂದು ಅರ್ಧ ಗಂಟೆ ಮಾತ್ರ ಗ್ಯಾಪ್ ಬಂದಿತ್ತು ಅವ್ರಿಗೆ. ನಮ್ಮ ಜೊತೆಗೆ ಓದಿದ್ದ ಅವ್ರು ನಮಗೆ ಇದಾಗಿದ್ರು, ನಮಗೆ ಗುರುಗಳವರು ಅಂದರೆ ಶಿಷ್ಯನ ಅಂದರೆ ಅವರಿಗೆ ಅಷ್ಟು ಸಂತೋಷ. ಅದು ಆ ಥರ ದೀರ್ಘ ಬಂಧಂ ದಯಾಳಬೇಕಾದ್ರೆ ಸ್ಕಾಲಿತ್ಯ ಶಾಸಿತಾರ ಮುಖ್ಯ. ಹಾಗಾಗಿ ತಪ್ಪು ಮಾಡೋದು ಸುಮ್ಮನೆ ಇರಬಾರ್ದು, ತಪ್ಪು ಮಾಡೋದು ಶಿಕ್ಷೆ ಮಾಡಬೇಕು. ಸ್ಕಾಲಿತ್ಯ ಶಾಸಿತಾರಂ ಸ್ವಪರ ಹಿತಪರಂ, ಅವರಿಗೆ ಪರಹಿತವೂ ಇರಬೇಕು, ತಮ್ಮ ಸ್ವಹಿತವು ತಮ್ಮ ಹಿತವನ್ನು ಯಾವ ಥರ ನೋಡ್ಕೊತಾರೋ ಆ ಥರ ಪರಹಿತವನ್ನು ನೋಡ್ಕೊಳ್ಳೋರಾಗಬೇಕು. ಅಂದರೆ ಶಿಷ್ಯರ ಹಿತವನ್ನು ನೋಡ್ಕೊಳ್ಳೋರಾಗಬೇಕು. ಅದಕ್ಕೆ ಅಂತಹ ದೇಹಿಕಂ ಭೂಷ್ಣು ಈಪ್ಸೇತ್ ಅನ್ಬೇಕು ಅಂತ. ಆ ಥರ ಎಲ್ಲ ನೀವು ಅಂತಹ ಭೂಷ್ಣು ಅಂದರೆ ಅತ್ಯಂತ ಒಳ್ಳೆ ದೇಶಿಕಂ ಅಂದರೆ ಆಚಾರ್ಯರನ್ನ ಈಪ್ಸೇತ್, ನೀವು ಈಪ್ಸೇತ್ ಅಂತ ಎರಡರ್ಥ. ಅವರನ್ನು ಹೋಗಿ ಆಶ್ರಯಿಸಿ ಅಂತಹ ಆಚಾರ್ಯನ ನೀವು ಇದು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಎಲ್ಲೂ ಈ ಥರದ್ದು ಭಗವಂತ ಹೇಳೋದು ಇದು ಎರಡನ್ನೂ ಸಹ ಇದರಲ್ಲಿ ಆ ಭಗವಂತನ ಗುಣ ಇಟ್ಟು ಲಕ್ಷಣಕ್ಕೆ ನಮ್ಮ ಇವರು ಹೋಗಿಸಿದ್ದಾರೆ. ಅದಕ್ಕೆ ಇದನ್ನು ಇಲ್ಲಿಗೆ ಇದನ್ನು ನಿಲ್ಲಿಸ್ಕೊಳ್ಳೋಣ. ಇದನ್ನು ಹೇಳ್ತಾ ಇದ್ರೆ ಇನ್ನೂ ಸುಮಾರು ಇಲ್ಲ ಅರ್ಧ ಗಂಟೆ ಹೇಳ್ಬೋದು. ಇದು ಮುಂದಕ್ಕೆ ಹೋಗೋಣ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಮುಂದಿನ ಭಾಷೆದು ಅಟ್ಲೀಸ್ಟ್ ಒಂದು ಅರ್ಥವನ್ನು ಹೇಳ್ಬಿಡ್ತೀನಿ. ಇವತ್ತು ನಾನು ಏತಕ್ಕಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಇವತ್ತು ಶುರು ಮಾಡಿದ್ದು ಲೇಟ್ ಆಯಿತು, ಇವತ್ತು ಆಗೋದಿಲ್ಲ. ಅದಕ್ಕೆ ಇದನ್ನು ಅಟ್ಲೀಸ್ಟ್ ಭಾಷೆದ ಮೇಲರ್ಥವನ್ನು ಹೇಳಿ ನಾಳೆ ಹೋಗೋಣ. ஏத்தக்கலங்கள் எதிர்கொண்டிமிகளிப்பா ஆத்தாதரை பாவனையும் வள்ளலிதரும் பசுக்கள் ஆத்த படைத்தான் நானே அறிவுராய் பூத்தமுடையாய் வெளியாய் உலகில் தோத்தமாய் உலகில் ஆத்தாருடன் கவலைகள் ஐந்தலும் வாசங்கள் ஆத்தாருடன் அடிமணியுமா போதே ஒத்தியாம் வந்தோம் பொருள்தோர் என்பாய். ಇಲ್ಲಿ ನಂದನ ಗೋಪನ ಅವನ ಐಶ್ವರ್ಯ ಅಂದರೆ ಹಸುವಿನ ಐಶ್ವರ್ಯವನ್ನ ಹೊಗಳುತ್ತೆ. ಅವನ ಯಾವ ಥರ ಹಸು ಹೊಡಿತು ಹಿಂದೆ ಹೇಳಿದಂಗೆ ಅಲ್ಲಿ ಹೇಳಿದಕ್ಕೂ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸ. ಅದನ್ನು ಹೇಳ್ತಾರೆ ಇಲ್ಲಿ ಏತ್ತ ಕಲಂಗಳು ಅಂತಂದರೆ, ಕಲಂಗಳು ಅಂದರೆ ತುಂಬ
ಏತ್ತಮ್ ಅನ್ನೋದಕ್ಕೆ ತಮಿಳಲ್ಲಿ ಅನೇಕ ಅರ್ಥ ಇದೆ, ಮೂರು ಅರ್ಥವನ್ನು ಬರುತ್ತೆ ಅದಕ್ಕೆ. ಅದು ಸಮಾನ ಬಂದಾಗೆ ನಮಗೆ ತಕ್ಕದಾಗದ್ದು ಅನ್ನೋದಕ್ಕೆ ಏತ್ತಮ್ ಅಂತ ಹೇಳ್ತಾರೆ, ನಮಗೆ ಸರಿಯಾಗಿರೋದು ಏತ್ತಮ್ ಅಂತ. ಆಮೇಲೆ ಒಂದು ಇದಕ್ಕೆ ಹೊಂದುವಂತಹದ್ದು ಇದು ಶ್ರೇಷ್ಠವಾಗಿ ಹೇಳೋದಕ್ಕೂ ಏತ್ತಮ್ ಅಂದರೆ ಶ್ರೇಷ್ಠವನ್ನು ಹೇಳಬೇಕಾದ್ರೆ ಈ ಥರ 2-3 ಅರ್ಥ ಬರುತ್ತೆ ವ್ಯಾಖ್ಯಾನದಲ್ಲಿ ನೋಡೋದಕ್ಕೆ. ಇಲ್ಲಿ ಕಲಂಗಗಳಂದ್ರೆ ಕುಂಭಗಳು, ಏತ್ತ ಕಲಂಗಳಂದ್ರೆ ಎದುರಾಗಿ ಇಟ್ಟ ಕಂಬಗಳು ಅಂತ. ಇನ್ನೊಂದು ಅವನು ಎಷ್ಟು ಹಾಲು ಕೊಡ್ತಿತ್ತು ಅಂದರೆ ಹಾಲನ್ನು ಹಿಡಿಯೋದಕ್ಕೆ ಈಗ ಒಂದು ಹಸು ಒಂದು 2 ಪಾವು ಹಾಲು ಕೊಡೋಂಗಿದ್ರೆ ಒಂದು 4 ಸೇರು ನೀವು ಪಾತ್ರೆ ಕೊಡೋ ಅವಶ್ಯಕತೆನೇ ಇಲ್ಲ. ಅದೇ ಥರ ಒಂದು 4 ಸೇರು ಹಾಲು ಕೊಡೋಂಗಿದ್ರೆ ನೀವು ಒಂದು 1 ಸೇರು 2 ಸೇರು ಪಾತ್ರೆ ಇಟ್ಕೊಂಡು ಕೇಳ್ಬಿಡುತ್ತೆ. ಅಲ್ಲಿ ಏತ್ತಮ್ ಅಂದರೆ ಆ ಹಸು ಎಷ್ಟು ಹಾಲು ಕೊಡುತ್ತೋ ಅದಕ್ಕೆ ಸರಿ ಹೊಂದುವ ಪಾತ್ರೆಗಳು ಅಂತ ಏತ್ತ ಕಲಂಗಳು. ಅದು ಎದುರ್ಕೊಂಡಿ ಮೇಗಡಿಪ ಅದು ಇಟ್ಟರು ಸಹ ಅವರು ಇದು ಸಾಕು ಅವತ್ತಿರೋ ಅದೇ ದೊಡ್ಡದು, ಅದಕ್ಕೇನು ದೊಡ್ಡದಿಲ್ಲ ಪಾತ್ರೆಗಳು. ಅದು ಇಟ್ಟರು ಸಹ ಏನಾಗುತ್ತಂತೆ ಹಸುಗಳು ಎಷ್ಟು ಹಾಲು ಕೊಡುತ್ತೆ ಅಂದರೆ ಒಂದು ಕಣಗೆ ತುಂಬ ಬಿಡುತ್ತಂತೆ. ನಲ್ಲಿ ಕೆಳಗಡೆ ಇಟ್ಟ ಪಾತ್ರೆ ನೀರು ಹೇಗೆ ತುಂಬ ಬಿಡುತ್ತೋ ತುಂಬ ಬಿಡ್ತಿತ್ತಂತೆ. ಎದುರು ಕೊಂಗಿ ನೀಗಡಿಪ ಅದು ತುಂಬಿ ಹೊರಗಡೆ ಬರ್ತಿರ್ತಂತೆ ಅದಕ್ಕೆ. ಹಾಗಾಗಿ ಅವಾಗ ಆ ಥರ ಮಾತಾದೆ ಅಂದ್ರೆ 2 ಬರ್ತಾ ಇದೆ. ಮಾತಾದೆ ಅಂದರೆ ಎಡೆಬಿಡೋದೇನು ಒಂದರ್ಥ, ಮಾತಾದೆ ಅಂದರೆ ಬದಲಿಸೋದೇನು ಒಂದರ್ಥ. ಎಲ್ಲ ಇದು ಸ್ಟೇಷನ್ ಬರ್ತಲ್ಲ, ಇವರು ಸ್ಟೇಡ್ ಆಗಿ ತಗೊಂಡಲ್ಲಿ 2 ಅರ್ಥ ಬರೋಗಿ ಪದಗಳಲ್ಲಿ ಆಂಡಾಳಿ ಆಗಿ ಅದ್ಭುತವಾಗಿದ್ದಾಳೆ. ಮಾತಾದೆ ಅಂದರೆ ನೀನು ಮಾತಿಗೆ ತಪ್ಪಬೇಡ ಅನ್ನೋ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಮಾತಾದೆ ಅಂದರೆ ಎಡೆಬಿಡದೆ ಅನ್ನೋದಂತೆ. ಎಡೆಬಿಡದೆ ಸುರಿಸ್ತಾ ಇರೋದ್ರಿಂದ ಆ ಪಾಲುಗಳಿಗೆ ಹಾಲು ಸುರಿಸ್ತಿರ್ಬೇಕಂತ ಆಯ್ತು. ಬಳ್ಳಲ್ ಬೆರಂ ಪಶುಕ್ಕಲ್ ಅಂದರೆ ಉದಾರವಾದ ಬಳ್ಳಲ್ ಅಂದರೆ ಉದಾರವಾದ ಹಸುಗಳು. ಅದು ಎಷ್ಟು ಉದಾರವಾಯಿತು ಅಂದರೆ ಇವರು ಇಟ್ಟಂತ ಪಾತ್ರೆಗಳು ತೆಗೆದು ಇಟ್ಟು ಇನ್ನೊಂದು ಪಾತ್ರೆ ತಗೊಂಡ್ರೆ ತುಂಬ ಕೆಳಗಡೆ ಚೆಲ್ತಿತ್ತಂತೆ. ಅಷ್ಟು ಉದಾರವಾದ ಹಸುಗಳು. ಅಂತಹ ಇದು ಎಲ್ಲ ಯಾರಿಗೆ ಅಂತಹ ಹಸುಗಳನ್ನು ಆತ ಪಡೆಯುತ್ತ ಉಳ್ಳಂತಹ ಇಲ್ಲಿ ನಂದಗೋಪ ಅಂತ. ಇಲ್ಲಿ ನಂದಗೋಪನ್ ಹೇಳಿಲ್ಲ, ಹೇಳಲ್ಲ 5 ನಂದಗೋಪ ಅಂತ ಹೇಳಿದ್ರೆ 5 ಭಾಷೆಯಲ್ಲಿ ಕಡೆ ಭಾಷೆಲ ಆತ ಪಡೆಯುತ್ತ. ಆ ಥರ ಇವನು ಇದು ಬೇಕಾದಷ್ಟು ಆತ ಅಂದರೆ ಈ ಥರ ಅನೇಕ ಹಸುಗಳು ಗುಂಪು ಒಂದಲ್ಲ, ಈ ಥರ ಅನೇಕ ಹಸುಗಳನ್ನು ಗುಂಪು ಲಕ್ಷಾಧಿ ಗುಂಪು ಉಳ್ಳಂತಹ ನಂದಗೋಪನ ಮಗನೇ. ಕೃಷ್ಣನಿಗೆ ಹೇಳ್ಬೇಕು ನಂದಗೋಪನ ಮಗನೇ ಅಂದಕ್ಕೆ ನಂದಗೋಪನಿಗೆ ಇಷ್ಟೆಲ್ಲ ವಿಶೇಷಣೆ ಹೇಳಿದ್ದಾರೆ. ನಂದಗೋಪನ ಮಗನೇ ಅಂದ್ಬಿಟ್ಟು ಯಾಕೆಂದ್ರೆ ಯಾಕೆ ನೇರವಾಗಿ ಕೃಷ್ಣನ್ ಹೇಳಿಲ್ಲ ಅಂತಂದ್ರೆ ಈ ಪಾಶುರದಲ್ಲಿ ಎಲ್ಲೂ ನೋಡಿ, ಈ 30 ಪಾಶುರದಲ್ಲೂ ನೋಡಿ ಎಲ್ಲೂ ಸಹ ನೇರವಾಗಿ ಕೃಷ್ಣ ಹೆಸರು ಹೇಳಿಲ್ಲ. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ರಲ್ಲಿ ಗಂಡನ ಹೆಸರು ಮತ್ತೆ ಹೆಂಡತಿಯ ಹೆಸರನ್ನ ಹೆಸರನ್ನು ಕರಿಬಾರದು ಅಂತ. ಹೇಗೆ ಗಂಡನ ಹೆಸರನ್ನ ಹೆಂಡತಿ ಹೆಸರನ್ನು ಕರಿಬಾರ್ದು, ಅದೇ ಥರ ಹೆಂಡತಿ ಹೆಸರನ್ನು ಗಂಡ ಕರಿಬಾರ್ದು. ಬಟ್ ಎಷ್ಟು ಜನ ಶಾಸ್ತ್ರದಲ್ಲಿ ಇದು ಈಗ ಈ ಕಾಲದಲ್ಲಿ ಈ ಕಾಲ ನೋಡಿ ಹೆಸರು ಕರೆಯೋದೇ ಫ್ಯಾಷನ್ ಆಗಿಬಿಟ್ಟಿದೆ. ಆಗ ಕರಿತಾ ಇರಲಿಲ್ಲ, ಆಗ ಹೆಂಡತಿ ಹೆಸರನ್ನು ಕರೆಯೋರು. ಬಟ್ ಶಾಸ್ತ್ರದಲ್ಲಿ ಹೆಂಡತಿ ಹೆಸರನ್ನು ಕರಿಬಾರ್ದು, ಹೆಂಡತಿನ ಹೆಸರು ಕರಿಬಾರ್ದು ಅಂದ್ಬಿಟ್ಟು ಶಾಸ್ತ್ರ ಹೇಳಿದ್ರು. ಇಬ್ಬರು ಹಾಗಾಗಿ ಈ 30 ಪಾಠದಲ್ಲಿ ನಂದಗೋಪನ್ ಪೆರ ಹೇಳ್ತಾರೆ, ನಾಯಕೇನೋ ಕೇಶವನ್ ಮಾಧವನ್ ಗೋವಿಂದನ್ ಪರ ಹೆಸರು ಹೇಳ್ತಾರೆ. ಕೃಷ್ಣ ಅಂತ ನೇರವಾಗಿ ಸಂಬೋಧನೆ ಮಾಡಿಲ್ಲ. ಯಾಕೆಂದ್ರೆ ಅವನ್ನ ಭಗವಂತನ ಇವರೆಲ್ಲ ಇಟ್ಕೊಂಡಿದ್ರಿಂದ ನೇರವಾಗಿ ಸಂಬೋಧನೆ. ಅದಕ್ಕೆ ಇಲ್ಲಿ ಅವರಿಗೆ ನಂದಗೋಪನ ಮಗನೇ ಅಂತ ಎಲ್ಲದಲ್ಲೂ ಅಂತ ಹೇಳ್ತಾನೆ, ನೇರವಾಗಿ ಹೇಳಬಾರ್ದು ಅಂದ್ಬಿಟ್ಟು ಅಂತ ಅದನ್ನು ಹೇಳಿದಾನೆ. ಅದಕ್ಕೆ ಅದರಿಂದ ಆಮೇಲೆ ಹರಿವುರಾಯ್ ಅಂದರೆ ಇಲ್ಲಿ ಹರಿವುರಾಯ್ ಅಂತ ಹಿಂದೆ ಹೇಳ್ತಾ ಗೋದೇಗೂ ಹೇಳಿದ್ರು, ಯಾರಿಗೆ ಯಶೋಧೆಗೂ ಹರಿವುರಾಯ್ ಪದವನ್ನು ಹಾಕಿದ್ರು. ಹರಿವುರಾಯ್ ಅಂದರೆ 2 ಅರ್ಥ, ಎಚ್ಚರಗೊಳ್ಳುವನಾಗು ಒಂದರ್ಥ. ಹರಿವುರಾಯ್ ಅಂದರೆ ತಿಳಿದುಕೊಳ್ಳುವವನಾಗು ಅಂತ ಹೇಳೋದು ನೋಡಿಕೆ. ಯಾತಕ್ಕೆ ಈ ಪದವನ್ನು ಹಾಕಿದ್ರು ತಿಳಿದುಕೊಳ್ಳುವವನಾಗುವುದಕ್ಕೆ ವ್ಯಾಖ್ಯಾನದಲ್ಲಿ ನೋಡೋದಕ್ಕೆ ತುಂಬ ಜಾಗಕ್ಕೆ. ಆಮೇಲೆ ಉತ್ತಮಡೆಯಾಯ್ ಭಗವಂತನಿಗೆ ಸುದೃಢವಾದ ನೆಲೆ ಇದೆ. ಅವನಿಗೆ ಉತ್ತಮ ಸುದೃಢವಾದ ನೆಲೆ ಉಳ್ಳವನು, ಯಾವುದೇ ಆಗಲಿ ಉಳ್ಳವನವನು, ನೆಲೆ ಉಳ್ಳವನು. ಅದಕ್ಕೆ ಅವನು ಬೆರಿಯಾಯ ಮಗ ಅನೇಕ ಅರ್ಥವನ್ನು ಹೇಳ್ಬೋದು. ಅವನು ಎಲ್ಲರ ಬೆರಿಯಾಯ ಅಂದರೆ ಭಗವಂತ ದೇವರಿಗೆಲ್ಲ ನಾಯಕ, ದೇವಾದಿದೇವ, ಅದರಿಂದ ದೊಡ್ಡವನು ಅಂತ ಒಂದಲ್ಲಿ ಬರುತ್ತೆ. ಆ ಬೆರಿಯಾಯ ಅಂತಂದರೆ ಪರಬ್ರಹ್ಮಭೂತನೇ ಅಂತಂದು. ಪರಬ್ರಹ್ಮಭೂತನಾಗಿದ್ದರೂ ಸಹ ಭಕ್ತರಲ್ಲಿ ತಾನು ದಾಸನಾಗಿ ಬಂದಿರ್ತಾನಲ್ಲ, ಅದು ದೊಡ್ಡ ಗುಣ. ಅದು ತನ್ನ ಸ್ವಾಮಿತ್ವವನ್ನು ಬದಲಿಸ್ಕೊಂಡು ಭಕ್ತ ಪರಾಧೀನಾಗಿ ಅರ್ಚಕ ಪರಾಧೀನ ಬರ್ತಾನಲ್ಲ, ಅದು ದೊಡ್ಡ ಗುಣ. ಆ ಪೆರಿಯಾಯನಿಗೆ ಅದೆಲ್ಲ ವ್ಯಾಖ್ಯಾನದಲ್ಲಿ ಬರುತ್ತೆ. ಆ ಥರ ಎಲ್ಲರೂ ಅಂತರಾತ್ಮದಲ್ಲಿರೋನು, ಎಲ್ಲರಿಗಿಂತ ಪರದಲ್ಲಿರೋನು, ಎಲ್ಲರ ಒಳಗಡೆ ಇರೋನು, ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿ ಎರಡೂ ಹೇಳ್ತಾ ಇದ್ದೀನಿ. ಆ ತುಗಿಳಗೆ ಅಂತ ಇವಾಗ ಹೇಳ್ತಾರೆ ಅವ್ರಿಗೆ, ನೀನು
ನಿದ್ದೆ ಅದರ ಮೇಲೆ ಅರಿವುರಾಣಿ ಬೇರೆ ಅಂತ. ಇಲ್ಲಿ ಈಗ ನಿನ್ನ ಸುಖ ನಿದ್ರೆ ಅಂತ ಭಗವಂತನಿಗೆ ಯೋಗ ನಿದ್ರೆ, ಭಗವಂತ ಯಾವತ್ತೂ ಭೋಗ ನಿದ್ರೆ ಇಲ್ಲ. ನಮ್ಮಂತ ಇವರು ಮಾತ್ರ ಭೋಗ ನಿದ್ರೆ, ಭಗವಂತ ಯಾವ ಯೋಗ ನಿದ್ರೆ. ಆ ಯೋಗ ನಿದ್ರೆಯಿಂದ ತಿಳ್ಕೊಳ್ಳೋದು ನಾವು ಅನ್ಬಿಟ್ಟು ಅದಕ್ಕೆ. ಆಗ ನಾವು ಯಾವ ಥರ ಬಂದಿದ್ದೀವಿ ಕರೆಂಟ್ ಬೇಡ ಇದು ನಾವು ಯಾವ ಥರ ನಿನ್ನ ಹತ್ರ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಅವ್ರು ಉದಾಹರಣೆ ಕೊಡ್ತಾರೆ. ಯಾವ ಥರ ಅಂತ ಹೇಳ್ತಾರೆ, ಮಾತಾರು ಉನಕ್ಕೆ ಮಲಿ ತೊಲೆಯಿಂದ ಒಂದು ವಾಸ ಕಣ್ಣು. ಮಾತಾರು ಅಂತ ಏನಿದೆ ಶತ್ರುಗಳು, ಭಗವಂತನ ಶತ್ರುಗಳೆಲ್ಲ ಯಾರಪ್ಪ ಶತ್ರುಗಳು ಅಂತಂದರೆ ಅವನ ಭಕ್ತರ ಶತ್ರುಗಳೇ ಅವನ ಶತ್ರುಗಳು. ಹೇಗೆ ಅವನು ರಾಜರನ್ನೆಲ್ಲ ಅವನು ಇದು ಮಾಡೋದು, ಅವರ ಎಲ್ಲರೂ ರಾಜರು ನಿನ್ನಿಂದ ಸೋತವರಾಗಿ ಹೇಗೆ ನಿನ್ನ ಪಾದಗಳಲ್ಲಿ ಬಂದು ಶರಣಾಗತರಾಗ್ತಾರೋ ಆ ಥರ ಹೇಳ್ತಾರೆ. ಅಂದರೆ ಅವರು ನಿನ್ನಿಂದ ಸೋಲಿಸಲ್ಪಟ್ಟವರಾಗಿ ನಿನ್ನಲ್ಲಿ ಬಂದರು, ನಿನ್ನ ಪರತ್ವಕ್ಕೆ ಬಂದವರು. ಆದರೆ ನಾವು ನಿನ್ನ ಗುಣಗಳಿಗೆ ದಾಸರಾಗಿ ಬಂದಿದ್ದೀವಿ. ಅವರು ನಿನ್ನಲ್ಲಿ ಸೋತು ಶರಣಾಗತರಾದರು, ನಾವು ನಿನ್ನ ಗುಣಗಳಿಗೆ ಸೋತು ನಾವು ನಿನ್ನ ಶರಣಾಗತರಾಗಿದ್ದೀವಿ. ನಾವು ಆತ್ತಾದವಂತ ಅಂದರೆ ಒಂದು ಭಾಷೆ ಕಂಡು ನಿನ್ನ ಬಾಗಿಲುಗಳಿಗೆ ಬಂದಿದ್ದೀವಿ ನಾವು. ಆತ್ತಾದವಂತ ಅಂದರೆ ಈಗ ನಮಗೆ ಇಷ್ಟು ಆಯಿತು, ಇನ್ನೂ ನಾವು ವಿರಹವನ್ನು ಸಹಿಸೋದಿಲ್ಲ. ಆತ್ತಾದವಂತ ಇನ್ನೂ ಸಹಿಸೋಕ್ಕಾಗಲ್ಲ, ಅದರಿಂದ ನೀನು ಶರಣಾಗತ ಬಂದಿದ್ದೀವಿ. ಹಾಗೆ ಪೋತಿಯ ಬಂದಿರೋದು ಏನು ಅಂದರೆ ನಿನ್ನ ಗುಣಗಳನ್ನು ಪೋತಿಯಿಂದ ಹಾಡೋದಕ್ಕೆ, ನಿನ್ನ ಗುಣಗಳನ್ನು ಹಾಡೋದಕ್ಕೆ ಬಂದಿದ್ದೆ. ಅಷ್ಟೇ ಎಲ್ಲ ಬಂದಿದ್ದೀವಿ. ಪುಗಳಿಂದ ಹೇಳ್ತಾರೆ, ಅಂದರೆ ನಿನ್ನ ಜೊತೆ ಸಿದ್ದು ನಿನ್ನ ಕಲ್ಯಾಣ ಗುಣಗಳನ್ನು ನಿನ್ನ ಜೊತೆ ಸೇರಿ ನಾವು ಹಾಡೋದಕ್ಕೆ ಬಂದಿದ್ದೀವಿ. ಅದೇ ನಮ್ಮ ಪಾವ ಅಂತ ನಮ್ಮ ವ್ರತ. ಅದೇ ನೀನು ಬಂದು ನಮ್ಮ ವ್ರತ ಮುಗಿಯುತ್ತೆ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇದು ಮೇಲಿನ ಅರ್ಥ ಇದಕ್ಕೆ. ಅದರಲ್ಲಿ ಇಲ್ಲಿ ಸ್ವಾಪದೇಶದಲ್ಲಿ ಹೇಳ್ತಾರೆ, ಕಲಂಗಳಂದ್ರೆ ಶಿಷ್ಯರು ನೋಡ್ತಾರೆ. ಅದರಲ್ಲಿ ಪಶುಗಳಂದ್ರೆ ರಹಸ್ಯಗಳು, ಅನೇಕ ರಹಸ್ಯಗಳಿರುತ್ತೆ, ಮಂತ್ರ ರಹಸ್ಯಗಳಿರುತ್ತೆ ಅದರಲ್ಲಿ. ಆಮೇಲೆ ಆ ಉತ್ತಮ ಅನ್ನುವಾಗ ಶಬ್ದ ಪ್ರಮಾಣ, ಶಬ್ದ ಅಂದರೆ ವೇದವೇ ಪ್ರಮಾಣ. ಅದರಲ್ಲಿ ಹೇಳ್ತದಕ್ಕೆ ಅದು ನಿರುಪಾದಿಕ ಶೇಷತ್ವವನ್ನು ಹೇಳುತ್ತೆ. ಅದೆಲ್ಲವನ್ನು ನಾಳೆ ವ್ಯಾಖ್ಯಾನದಲ್ಲಿ ನೋಡೋಣ. ಶತಮಕರ್ಮಣೀಲ ಚಾರುಪಲ್ಹಾರಹಸ್ತ ಧನವರನಮಿಲ ಅಂಗಿ ಮಾತ್ರ ವಾತ್ಸಲ್ಯ ಸಿಂಧು ಲಕವಿನೀಕಾಭಿಸ್ಪರ್ಜಿರ ಕೃಷ್ಣನಾಥ ಇರತು ದಿವ್ಯಬೋಧ ವಿಶ್ವಚಿತ್ತಾತ್ಮಜಾನಃ ವೇದ ಪುರಳಿವಿಲ್ಲಿ ಪುತ್ತೂರಾಡಿ ಪೂರ್ಣಮೇನ್ನೇನು ದೇಹಗಳಂಗ ವಿಷ್ಣುಚಿತ್ತನ್ಮೂಯ ತಿರುಮಹಳಾಯಿದಂ ದೇಹರಂಕನಾಂಕುರಾಭಿಮಾಲೆ ಕುಡಿಶುಗುಡಿ ಕೊಡುತ್ತಮಾಲೆ ನೇಯಗುಣಂ ತಿರುಪ್ಪಾವೈ ಪಾಟ್ಟಾರೈಂದು நீயுரைத்த கைகளும் கழுப்பாலை ஆயுகளை கூறுடன் நான் பத்து முன்னும் அன்புடனே அடியேனுக்கு அருள்ஷகினியே திருவாரின் கூட திருத்தாழ்வாயே திருப்பாவையும் பதம் சற்பினாழ்வாயே பெரியாழ்வாய்மாயே வருணோத்தனாழ்வாயே உயரங்கற்கை கண்ணி முகங்களை தாழ்வாயே வருவாரம் திருமதி வளமாழ்வாயே புதுவை நகர்கோலை நற்பலங்கள் வாயே ஓர் கோவிந்தம் வாயுவோர் சோதிமணிமாடன் தோன்றுவோர் இனியால் நல்லவர்கள் வாயுவோர் ஆல்மறைகள் ஓதுவோர் இருந்தோர் போவோர் ஆதரங்களை தெரியும் கடவுளை காட்டும் வேதமனை தத்துவம் வித்தாரும் கோதைகளில் மையை அறிந்தும் அறியாதவன் வையம் சுமப்பது ஒன்று ஆழ்வாய் ஆண்டாள்